ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಿಜಿಸ್ಟರ್ಡ್ ಬಂಟ್ವಾಳ ತಾಲೂಕು ಘಟಕ ನೇತೃತ್ವದಲ್ಲಿ ಚಿಗುರೆಲೆ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಇದರ ಸಂಯೋಜನೆಯಲ್ಲಿ ಸ್ವಾತಂತ್ರ್ಯೋತ್ಸವ ಕವಿಗೋಷ್ಠಿ 2025 ಕಾರ್ಯಕ್ರಮ ಆಗಸ್ಟ್ 23ರಂದು ಶ್ರೀ ವಿಷ್ಣುಮಂಗಲ ದೇವಸ್ಥಾನ ವಠಾರ ಎರಂಬು ಅಳಿಕೆಯಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಿಜಿಸ್ಟರ್ಡ್ ಬಂಟ್ವಾಳ ತಾಲೂಕು ಘಟಕ ಗೌರವಾಧ್ಯಕ್ಷರು ಬಾಲಕೃಷ್ಣ ಕಾರಂತ ಎರಂಬು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕಾಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಳಿಕೆ, ರಮೇಶ್ ಬಾಯಾರು ಅಧ್ಯಕ್ಷರು ಮಕ್ಕಳ ಕಲಾಲೋಕ ಬಂಟ್ವಾಳ, ಗಣೇಶ್ ಪ್ರಸಾದ್ ಪಾಂಡೇಲು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ವಿಟ್ಲ ಹೋಬಳಿ ಘಟಕ, ನಾರಾಯಣ ರೈ ಕುಕ್ಕುವಳ್ಳಿ ಸಂಪಾದಕರು ಹಿರಿಯ ಸಾಹಿತಿಗಳು ಪುತ್ತೂರು, ವಸಂತ ಕುಲಾಲ್ ಅಧ್ಯಕ್ಷರು ವಿಷ್ಣುಮಂಗಳ ದೇವಸ್ಥಾನ ಇರಂಬು, ಶಾಲಿನಿ ಸದಾನಂದ ಅಧ್ಯಕ್ಷರು ಸುಜ್ಞಾನ ಮಹಿಳಾ ಮಂಡಳ ಇರಂಬು ಇವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 2023ನೇ ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಮತ್ತು ಕವಿಗೋಷ್ಠಿ ಅಧ್ಯಕ್ಷರು ಗೋಪಾಲಕೃಷ್ಣ ನೇರಳಕಟ್ಟೆಯವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಕುಮಾರಿ ಧನ್ವಿತಾ ಕಾರಂತಳಿಕೆ ಮತ್ತು ಕುಮಾರಿ ಧನುಶ್ರೀ ಎಸ್ ಪ್ರಾರ್ಥಿಸಿದರು. ನಾರಾಯಣ ಕುಮ್ರಾ ಸಂಯೋಜಕರು ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು ಸ್ವಾಗತಿಸಿದರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರಿಜಿಸ್ಟರ್ಡ್ ಬಂಟ್ವಾಳ ತಾಲೂಕು ಅಧ್ಯಕ್ಷರು ಶ್ರೀಕಲಾ ಕಾರಂತಳಿಕೆ ಪ್ರಾಸ್ತಾವಿಕ ಗೈದರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರಿಜಿಸ್ಟರ್ಡ್ ಬಂಟ್ವಾಳ ತಾಲೂಕು ಜೊತೆ ಕಾರ್ಯದರ್ಶಿ ರಶ್ಮಿತಾ ಸುರೇಶ್ ಜೋಗಿಬಿಟ್ಟು ಧನ್ಯವಾದವಿದ್ದರು. ಕಾಣಿಯೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಜಗದೀಶ್ ಬಾರಿಕೆ ಕಾರ್ಯಕ್ರಮ ನಿರೂಪಿಸಿದರು. ಎಂಎಸ್ ಪೂಜಾ ಅಳಿಕೆ ಸಹಕರಿಸಿದರು. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ನವೆಂಬ ಅಂಗಳದಿ ನಂಬಿಕೆಯ ಚುಕ್ಕಿಡಲು ಬಂದಿರುವವರಿಗೆ ಸ್ವಾಗತ. ಮೌನದ ನಗುವನ್ನರಿತು ಪ್ರೀತಿಯಲ್ಲಿ ಬೆರೆತು ಕನಸಿಗೆ ಕನ್ನಡಿಯಾಗುವವರಿಗೆ ಸ್ವಾಗತ. ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಿಜಿಸ್ಟರ್ ಬಂಟ್ವಾಳ ತಾಲೂಕು ಘಟಕ ನೇತೃತ್ವದಲ್ಲಿ ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು ತಾಲೂಕು ಇದರ ಸಂಯೋಜನೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಕವಿಗೋಷ್ಠಿ 2025 ಶ್ರೀ ವಿಷ್ಣುಮಂಗಲ ದೇವಸ್ಥಾನದ ಈ ಪುಣ್ಯ ವೇದಿಕೆಯಲ್ಲಿ ನಾವೆಲ್ಲ ಆಸೀನರಾಗಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಪುತ್ತೂರು ಉಮೇಶ್ ನಾಯಕ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ. ಶ್ರೀ ಕ್ಷೇತ್ರದ ಅಧಿಪತಿಯಾದಂತಹ ವಿಷ್ಣುಮಂಗಳ ಸ್ವಾಮಿಯ ಚರಣಗಳಿಗೆ ಮೊದಲಿಗೆ ಪೊಡಮಾಡ್ತಾ ಇದ್ದಾನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಇಲ್ಲಿ ಬಂದಂತಹ ಹಿರಿಯ ಕಿರಿಯ ಸಾಹಿತ್ಯದ ಅಭಿಮಾನಿ ಹೃದಯಗಳಿಗೆ ಸಾದರಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾನೆ. ಮೊದಲಿಗೆ ನಮ್ಮ ಧ್ವನಿವರ್ಧಕದ ಸ್ವಲ್ಪ ಮಟ್ಟಿನ ಅವ್ಯವಸ್ಥೆಗೆ ಕ್ಷಮೆಯಾಚಿಸ್ತೇನೆ. ಧ್ವನಿವರ್ಧಕದ ವ್ಯವಸ್ಥೆಯವರ ಮುಷ್ಕರದ ಕಾರಣದಿಂದ ಸರಿಯಾದ ವ್ಯವಸ್ಥೆ ಸಿಗಲಿಕ್ಕೆ ಅನಾನುಕೂಲ ಆಗಿದೆ ಸರ್. ಹಾಗಾಗಿ ನಾವು ಯಾವುದು ನಮಗೆ ಲಭ್ಯ ಇದೆಯೋ ಅದರಲ್ಲೇ ನಾವು ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದೇವೆ. ಹಾಗಾಗಿ ಮೊದಲಿಗೆ ಕ್ಷಮೆಯಾಚಿಸ್ತಾನೆ. ಈ ದಿನ ಅಥವಾ ಈ ಕಾರ್ಯಕ್ರಮ ನನಗೆ 3 ಕಾರಣಗಳಿಗೆ ತುಂಬ ಅಮೂಲ್ಯವಾದದ್ದು. ಮೊದಲಿಗೆ ನಾವು ಈ ದೇವಸ್ಥಾನವನ್ನು ತಗೊಂಡ್ರೆ ಇದು ಒಂದು ಗ್ರಾಮ ದೇವಸ್ಥಾನವೂ ಅಲ್ಲ, ಒಂದು ಸೀಮೆ ದೇವಸ್ಥಾನವೂ ಅಲ್ಲ, ತೀರಾ ಸಾಮಾನ್ಯವಾದ ಒಂದು ವಿಟ್ಲ ಅರಮನೆಯ ಮನೆ ದೇವರು ಇಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ನಿರಂತರ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸ್ತಲೇ ಇರ್ತಾರೆ. ಯಾಕೆ ಅಂದರೆ ಮತ್ತು ನಿನ್ನೆ ಕೂಡ ಈ ಶಾಲಿನಿ ಅಕ್ಕನ ನೇತೃತ್ವದಲ್ಲಿ ಅಥವಾ ವಸಂತಣ್ಣ ಇರ್ಬೋದು, ಅವರ ನೇತೃತ್ವದಲ್ಲಿ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲಿ ಸಗಣಿ ಗುಡಿಸೋದಿರ್ಬೋದು ಅಥವಾ ಶುಚಿತ್ವ ಇರ್ಬೋದು, ಅದೆಷ್ಟೋ ಭಕ್ತವೃಂದದವರು ಇಲ್ಲೇ ತೊಡಗಿಸಿಕೊಳ್ತಾ ಇದ್ದಾರೆ. ಅದೇ ಯಾಕೆ ಅಂದರೆ ಇಲ್ಲಿ ನಾವು ನಿಸ್ವಾರ್ಥವಾಗಿ ಯಾವುದೇ ಒಂದು ಸೇವೆಯನ್ನು ಮಾಡಿದರೂ ಅದರಿಂದ ನಮಗೆ ದೊರಕುವಂಥ ಮನಃಶಾಂತಿ ಇದೆ ಅಲ್ಲ, ಬಹುಶಃ ಅದಕ್ಕೆ ಸರಿಸಾಟಿ ಎಲ್ಲಿಯೂ ಅದು ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಮಿಟಿ ಕೂಡ ಹಾಗೆ ಯಾವುದೇ ಶ್ರೀಮಂತ ವ್ಯಕ್ತಿಗಳು ಅಥವಾ ಹಣವನ್ನು ದಾನವಾಗಿ ಬೇಕಾದಷ್ಟು ನೀಡಬಲ್ಲಂತಹ ಸಮರ್ಥರು ಯಾರೂ ಇಲ್ಲಿ ಇಲ್ಲ. ಆದರೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಂತಹ ನೆಲದಲ್ಲಿ ನಾವು ಸಾಹಿತ್ಯದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವುದು ನಾರಾಯಣ ಕುಮ್ರಾ ಅವರ ಕನಸು. ತುಂಬ 1-2 ವರ್ಷದಿಂದ ಹೇಳ್ತಾ ಇದ್ರು, ನಿಮ್ಮ ದೇವಸ್ಥಾನದಲ್ಲಿ ಮಾಡಬೇಕು
ಮಾಡಬೇಕು ಅಂತ. ಬಹುಶಃ ಇವತ್ತು ಅದಕ್ಕೆ ದಿನ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಾರಾಯಣ ಕುಂಬ್ರ ಸರ್ ಅಂದರೆ ಚಿಗುರೆಲೆ ಸಾಹಿತ್ಯ ಬಳಗ, ಅದು ತೀರಾ ಸಣ್ಣ ವಾಟ್ಸಪ್ ಬಳಗವಾಗಿ ಪ್ರಾರಂಭ ಆದದ್ದು. ಅದು ಕೂಡ ಇವತ್ತು ಚಿಗುರೆಲೆ ಇಲ್ಲದ ತಾಲೂಕು ನಮ್ಮ ಜಿಲ್ಲೆಯಲ್ಲೇ ಇಲ್ಲ. ಅಷ್ಟು ಎಲ್ಲ ತಾಲೂಕುಗಳಲ್ಲೂ ತನ್ನ ವಿಸ್ತಾರವನ್ನು ಸ್ಥಾಪಿಸಿಕೊಂಡಿದೆ. ಇಲ್ಲೂ ಕೂಡ ಹಾಗೆ ಯಾವುದೇ ನಾವು ಹಣವೇ ಇಂಪಾರ್ಟೆಂಟ್ ಅಂತ ಹೇಳುವ ಯುಗದಲ್ಲಿ ಯಾವುದೇ ಧನದ ಒಂದು ಆಮಿಷಕ್ಕೆ ಅಥವಾ ಅದರ ಹಿಂದೆ ಹೋಗದೆ ಬರೀ ಸಹೃದಯವಾದ ನಿಸ್ವಾರ್ಥವಾದ ಸೇವೆ ಏನಿದೆ ಅದರಿಂದ ಇದು ಸಾಧ್ಯ ಆಗಿದೆ. ಇವತ್ತು ಪುತ್ತೂರಿನ ಪ್ರತಿ ಮನೆಯಲ್ಲೂ ಕನ್ನಡದ ಶಾಲು ಇದೆ, ಪುತ್ತೂರಿನ ಪ್ರತಿ ಮನೆಯಲ್ಲೂ ಕನ್ನಡದ ಪುಸ್ತಕ ಇದೆ. ಯಾಕೆ ಇದೆ ಅಂದರೆ ಅದು ನಮ್ಮ ಉಮೇಶ್ ನಾಯಕ್ ಸರ್ ಅವರ ಸಮರ್ಥ ನಾಯಕತ್ವದಿಂದ ಪ್ರತಿ ಗ್ರಾಮದಲ್ಲೂ ಸಹ ಗ್ರಾಮ ಸಾಹಿತ್ಯ ಸಂಭ್ರಮ ಅಂತ ಹೇಳುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾನು ಇವತ್ತು ಈ ವೇದಿಕೆ ಮೇಲೆ ಯಾಕೆ ನಿಂತಿದ್ದೇನೆ ಅಂದರೆ ನನಗೆ ತಳಪಾಯವನ್ನು ಒದಗಿಸಿಕೊಟ್ಟದ್ದು ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಅದೇ ವೇದಿಕೆ. ಅವರು ತಮ್ಮ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಯಾವುದೇ ಸೀಮೆಯನ್ನು ಹಾಕ್ಕೊಂಡಿಲ್ಲ, ಯಾವುದೇ ಗಡಿಗಳನ್ನು ಹಾಕ್ಕೊಂಡಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶವನ್ನು ನೀಡ್ತಾ ಇದ್ದಾರೆ. ಪ್ರತಿ ಮಗು ಕೂಡ ಸಾಹಿತ್ಯದತ್ತ ಬರಬೇಕು ಅನ್ನುವ ಒಂದು ಕಳಕಳಿಯಿಂದ ಎಲ್ಲ ಶಾಲೆಗಳಲ್ಲೂ ಸಹ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ. ಇಲ್ಲಿ ಹೇಗೆ ನೀವು ಇವತ್ತು 3-4 ಶಾಲೆಯವರು ಬಂದು ಸೇರಿದಿರೋ ಅದೇ ಥರ ಪುತ್ತೂರಿನ ಪ್ರತಿ ಶಾಲಾ ಮಕ್ಕಳಿಗೂ ಕೂಡ ಅವಕಾಶ ಸಿಕ್ಕಿದೆ. ಅವರ ಈ ಕೈಂಕರ್ಯದಲ್ಲಿ ಕೂಡ ಹಾಗೆ ನಮ್ಮ ನಾರಾಯಣ ರೈ ಕುಕ್ಕುವಳ್ಳಿ ಸರ್ ಅವರು ಕೂಡ ಭಾಗವಹಿಸದ ಕಾರ್ಯಕ್ರಮವೇ ಇಲ್ಲ. ಅವರು ಎಷ್ಟೇ ಕಷ್ಟ ಆದರೂ ಸಹ ಮಧು ಪ್ರಪಂಚದ ಒಂದು ಸಂಪಾದಕರು ಕೂಡ ಅವರು ತಮ್ಮ ಬಿಡುವಿಲ್ಲದ ದಿನಗಳಲ್ಲೂ ಕೂಡ ಈ ಸಾಹಿತ್ಯದ ಕಾರ್ಯಕ್ರಮದಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾರೆ. ಉಮೇಶ್ ನಾಯಕ್ ಸರ್ ಅವರಿಗೆ ಹೆಗಲೆಣೆಯಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಚಿಗುರೆಲೆ ಸಾಹಿತ್ಯ ಬಳಗವು ಸಹ ಸಾಹಿತ್ಯ ಸಂಭ್ರಮದ ಯಶಸ್ಸಿಗೆ ಕಾರಣಕರ್ತ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು, ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತದು ಪ್ರಾರಂಭವಾಗಿ ಬರೀ ಬಹುಶಃ 3 ವರ್ಷ ಆಗಿದೆ. 2023ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಆದ್ದು. ಅದಕ್ಕಿಂತ ಮುಂಚೆ ಇಲ್ಲಿ ರಮೇಶ್ ಬಾಯರು ಸರ್ ಮತ್ತು ಭಾಸ್ಕರ ಅಡ್ವಳ ಸರ್ ಸುಮಾರು 20 ವರ್ಷದಿಂದ ಮಕ್ಕಳಿಗೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ, ಮಕ್ಕಳನ್ನು ಅವರಲ್ಲಿರುವಂಥ ಸೂಕ್ತವಾದ ಪ್ರತಿಭೆಯನ್ನು ಹೊರಗೆ ತೆಗಿಬೇಕು, ಅವರನ್ನು ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಬೇಕು. ಯಾಕಂದರೆ ಸಾಹಿತ್ಯ ಅನ್ನುವುದು ಅದರಲ್ಲಿ ನಾವು ಜಾಸ್ತಿ ತೊಡಗಿಸಿಕೊಂಡ ಹಾಗೆ ಉಳಿದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ಕಡಿಮೆ ಆಗ್ತದೆ. ಅದರಿಂದ ಸಮಾಜ ಕಂಟಕರ ಸಂಖ್ಯೆ ಖಂಡಿತ ಕಡಿಮೆ ಆಗ್ತದೆ ಅಂತ ಹೇಳ್ತೇನೆ. ಅದಕ್ಕೋಸ್ಕರವೇ ಸವಿತಾ ಮೇಡಮ್ ಇರ್ಬೋದು, ಅಥವಾ ಇವತ್ತು ಮಾಲತಿ ಮೇಡಮ್ ಬರಲಿಲ್ಲ, ಕೆಪಿನವರು ಮೇಡಮ್ ಬಂದಿದ್ದಾರೆ, ಮತ್ತು ಇವರು ಪಡಿಬಾಗಿಲ್ನ HM ಇರ್ಬೋದು. ನಾನು ನಿಮಗೆ ತುಂಬ ಕೃತಜ್ಞತೆ ವ್ಯಕ್ತಪಡಿಸ್ತೇನೆ. ಯಾಕಂದರೆ ನಾನು ಒಂದೇ ಒಂದು ಸತಿ ಫೋನ್ ಕಾಲ್ ಮಾಡಿದ್ದು ಮಾತ್ರ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಅಂದರೆ ನೀವು ಮಕ್ಕಳನ್ನು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲವನ್ನು ಸಹ ಮಾಡ್ತಾ ಇದ್ದೀರಿ, ಮಕ್ಕಳ ಅಭಿವೃದ್ಧಿಗೆ ನೀವು ಕಂಕಣಬದ್ಧರಾಗಿದ್ದೀರಿ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಿಮಗೆ ಯಾರೆಲ್ಲ ಶಾಲೆಯ ಮಕ್ಕಳು ಬಂದಿದ್ದಾರೆ, ನಿಮ್ಮ ಶಿಕ್ಷಕರಿಗೆ ಮತ್ತು ಪೋಷಕರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳ ಸಾಹಿತ್ಯ ಪರಿಷತ್ ಇದು ನಾವು ಕೂಡ ಸಾಹಿತ್ಯ ಸಂಭ್ರಮ ಅಂತ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಗೋಪಾಲಕೃಷ್ಣ ನೇರಳೆಕಟ್ಟೆ ಸರ್ ಇದರ ಪ್ರಧಾನ ಕಾರ್ಯದರ್ಶಿಗಳು ಕೂಡ. ಅವರು ಸಿಕ್ಕಾಪಟ್ಟೆ ಪ್ರತಿಭಾನ್ವಿತ ಒಬ್ಬರು ಶಿಕ್ಷಕರು. ಹಾಗಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ನನ್ನನ್ನು ಹೊರತುಪಡಿಸಿ ಶಿಕ್ಷಣ ಕ್ಷೇತ್ರದಲ್ಲೇ ಇರುವಂಥವರು ಮತ್ತು ಮಕ್ಕಳ ಮನವನ್ನು ಅರಿತವರು. ಹಾಗಾಗಿ ಇದು ನಮ್ಮದು 10ನೇ ಸಾಹಿತ್ಯ ಸಂಭ್ರಮ. ನಾವು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ನೋಡಿದರೆ ನಾವು ಸುಮಾರು 10 ಕಡೆಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮತ್ತು ಮಂಚಿ ಕೊಳ್ನಾಡು ಶಾಲೆಯಲ್ಲಿ 2 ದಿನಗಳ ಕಾರ್ಯಾಗಾರವನ್ನು ಮಾಡಿದ್ದೇವೆ. ಆ 2 ದಿನಗಳ ಕಾರ್ಯಾಗಾರದಲ್ಲಿ ಸುಮಾರು 11 ಶಾಲೆಯ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿದ್ದಾರೆ. ಭಾಸ್ಕರ ಅಡ್ವಳ್ ಸರ್ ಮತ್ತು ರಮೇಶ್ ಬಾಯರು ಸರ್ ಇವರನ್ನು ಒಳಗೊಂಡಂತೆ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಇಲ್ಲಿ ಸಹ ಅಷ್ಟೇ ಅವರು ಯಾವುದೇ ಲಾಭದ ಆಸೆ ಇಲ್ಲದೆ, ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅಲ್ಲಿಗೆ ಬಂದು ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳ ಏಳಿಗೆಗೋಸ್ಕರ ತಮ್ಮ ಸಮಯವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ನಿನ್ನೆ ನಾನು ಸವಿತಾ ಮೇಡಮಿಗೆ ಫೋನ್ ಮಾಡುವಾಗ ಅವರು ಹೇಳಿದರು, ಭಾಸ್ಕರ ಅಡ್ವಳ ಸರ್ ಒಂದಿನ ನಮ್ಮ ದೇಲಂತ ಬೆಟ್ಟು ಶಾಲೆಗೆ ಬಂದಿದ್ದರು ಮತ್ತು
ಅವರು ಯಾವತ್ತು ಬಂದಿದ್ದಾರೋ ಆವತ್ತಿಂದ ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಉಂಟು ಅಂತ ಗೊತ್ತಾದ ತಕ್ಷಣ ತುಂಬ ಮಕ್ಕಳು ಹೊರಡಲಿಕ್ಕೆ ಸಿದ್ಧರಾದರು. ಅಂದ್ರೆ ಇದರ ಅರ್ಥ ಏನಂದರೆ ಅಲ್ಲಿ ಬೇಕಾದಷ್ಟು ಮಕ್ಕಳಿದ್ದಾರೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವವರು. ಮತ್ತು ಭಾಸ್ಕರ ಅಡ್ವಾಳ್ ಇರ್ಬೋದು, ರಮೇಶ್ ಬಾಯರು, ಇವರು ಈ ಭಾಗದಲ್ಲಿ ಅವರೇನೊಂದು ಗಟ್ಟಿಯಾದಂತಹ ಒಂದು ಬೇಸನ್ನು ತಯಾರು ಮಾಡಿದಾರೋ ಅದರಿಂದಾಗಿ ಇವತ್ತು ಇಲ್ಲಿ ಇಷ್ಟು ಮಕ್ಕಳು ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಅವರಿಗೂ ಸಹ ಈ ಕ್ಷಣದಲ್ಲಿ ನಾನು ವಿಶೇಷತೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗಾಗಿ ಇಲ್ಲಿ ನಾವು ದೇವಸ್ಥಾನ ಇರಲಿ, ಚಿಗುರೆಲೆ ಸಾಹಿತ್ಯ ಬಳಗ ಇರಲಿ, ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ ಇರಲಿ, ನಿಸ್ವಾರ್ಥವಾದ ಸೇವೆ ಏನಿದೆ ಮತ್ತು ಸಾಮಾಜಿಕ ಕಳಕಳಿ ಏನಿದೆ ಅದೆಲ್ಲವನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡಾಗ ಮಾತ್ರ ನಾವು ಯಶಸ್ಸಿನ ಕಡೆ ಹೆಜ್ಜೆ ಹಾಕಲಿಕ್ಕೆ ಸಾಧ್ಯ. ಇದೆಲ್ಲ ನಮಗೆ ಅಳವಡಿಸಿಕೊಳ್ಳಲಿಕ್ಕೆ ಯಾವಾಗ ಸಾಧ್ಯ ಆಗ್ತದೆ ಅಂದರೆ ನಾವು ಸಾಹಿತ್ಯದ ಅಧ್ಯಯನ ಮಾಡಿದಾಗ ಸಾಧ್ಯ ಆಗ್ತದೆ. ಅದರಿಂದ ಸಾಹಿತ್ಯದ ಆಸಕ್ತಿಯನ್ನು ಹೆಚ್ಚಿಸೋಣ. ಸಮಾಜದಲ್ಲಿ ಪ್ರತಿಭೆಗಳು ಬೆಳಕಿಗೆ ಬರಲಿ ಮತ್ತು ಅವರು ಒಳ್ಳೆಯ ಹಾದಿಯಲ್ಲಿ ನಡೀಲಿ. ಅದಕ್ಕೆಲ್ಲ ನಾವು ಶಿಕ್ಷಕರು, ಪೋಷಕರು ಅವರಿಗೆ ಪ್ರೇರಣೆಯಾಗಿ ನಿಲ್ಲುವ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇತ್ತೀಚಿನ ಶಿಕ್ಷಣ ಇಲಾಖೆಯ ಸುತ್ತೋಲೆಯಿಂದಾಗಿ ನಮ್ಮ ಪುತ್ತೂರು ತಾಲೂಕಿನ ಗ್ರಾಮ ಸಾಹಿತ್ಯ ಸಂಭ್ರಮ 32 ಗ್ರಾಮಗಳಲ್ಲಿ ಮಾಡಬೇಕಿತ್ತು. 30 ಗ್ರಾಮಗಳನ್ನು ನಾವು ಸಂಪೂರ್ಣಗೊಳಿಸಿದ್ದೇವೆ. ಕಳೆದ 3 ವರ್ಷಗಳಲ್ಲಿ ಇನ್ನು 2 ಗ್ರಾಮ ಬಾಕಿಯಾಗಿದೆ. ಆದರೆ ಸರ್ಕಾರಿ ಶಿಕ್ಷಣ ಇಲಾಖೆಯ ಸುತ್ತೋಲೆಯ ನಿಯಮದಂತೆ ನಮಗೆ ಶಾಲಾ ಸಮಯದಲ್ಲಿ ಮಕ್ಕಳನ್ನು ಕರೆತರಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಅಸಹಾಯಕತೆ ಇರುವ ಕಾರಣ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಆ ಕೊರಗು ಇಲ್ಲಿ ಈ ಮಕ್ಕಳನ್ನು ನೋಡುವಾಗ ಅದೆಲ್ಲ ನಿವಾರಣೆ ಆಯಿತು. ಇಲ್ಲಿ ಮಕ್ಕಳು ಬಂದಿದ್ದಾರೆ. ಅದರಿಂದಾಗಿ ಈ ಮಕ್ಕಳಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತೇನೆ. ಹಾಗೆ ಇವತ್ತು ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುತ್ತಾ ಎಲ್ಲ ಮುದ್ದು ಮಕ್ಕಳೇ ಭಾಳ ಖುಷಿಯಾಗ್ತಾ ಇದೆ. ಭಾಳ ಚೆನ್ನಾಗಿ ಕಾರಂತರು ಅಂದರೆ 2 ಕಾರಂತರು ಗಂಡ ಹೆಂಡತಿ ಸೇರಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗಾಗಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಹಾಗೆ ಭಾಳಷ್ಟು ಮಕ್ಕಳು, ಸ್ವಲ್ಪ ಹಿರಿಯ ಕವಿಗಳು ಎಲ್ಲ ಸೇರಿ ನಿಮ್ಮ ಏನು ಸಾಹಿತ್ಯ ಇದೆ ಆ ಸಾಹಿತ್ಯದ ಸಾಮರ್ಥ್ಯವನ್ನು ಸಮಾಜಕ್ಕೆ ತೆರೆದಿಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ತಮ್ಮ ಏನು ಪ್ರಯತ್ನ ಇದೆ ಆ ಪ್ರಯತ್ನಕ್ಕೆ ಇನ್ನಷ್ಟು ಮೆರುಗು ಬರಲಿ, ಇನ್ನಷ್ಟು ಶಕ್ತಿ ಬರಲಿ ಅಂತ ಒಂದು ಚೈತನ್ಯಶಾಲಿಗಳಾಗಿ ನೀವು ಈ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಏನು ದೋಷಗಳಿವೆಯೋ ಆ ದೋಷಗಳನ್ನೆಲ್ಲ ಮೂಲೋತ್ಪಾಟನ ಮಾಡಲಿಕ್ಕೆ ಶ್ರಮಿಸುವಂತಾಗಲಿ ಎಂಬ ಆಶಯದ ಜೊತೆಗೆ ಎಲ್ಲರಿಗೂ ಶುಭವನ್ನು ಹಾರೈಸಿ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್. ಕನ್ನಡ ನಾಡು ನುಡಿ ಸಂಸ್ಕೃತಿ ಎನ್ನುವಂಥದ್ದು ಎಲ್ಲ ಭಾಷೆಗಳ ಒಟ್ಟಿಗೆ ಜೊತೆಗೂಡಿಕೊಂಡು ತನ್ನ ಮೂಲಕ ಕೆಲಸ ಮಾಡುವಂಥ ಒಂದು ನುಡಿ, ಸಾಹಿತ್ಯ ನುಡಿ ಕನ್ನಡ. ಇವತ್ತು ನಮ್ಮ ಮಕ್ಕಳು ಆ ಮೂಲಕ ಬೆಳಿಬೇಕು ಎನ್ನುವಂಥದ್ದು ನಮ್ಮ ಕನ್ನಡಿಗರ, ನಮ್ಮೆಲ್ಲರ ಒಂದು ಕನಸು ಕೂಡ ಇದೆ. ಅದಕ್ಕೆ ನೆಲೆಯಾಗಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಬಾಲಕೃಷ್ಣ ಕಾರಂತ ಎರುಂಬು ಇದ್ದಾರೆ, ಮತ್ತು ಈ ಕ್ಷೇತ್ರದ ಅಧ್ಯಕ್ಷರು ವಸಂತ ಕುಲಾಲ್ ಅವರು ಇದ್ದಾರೆ, ಮತ್ತು ವಿಶೇಷವಾಗಿ ಶ್ರೀಕಲಾ ಕಾರಂತ ಅಡಿಕೆ ಅವರ ಪ್ರಾಸ್ತಾವಿಕ ಮಾತು ಈ ಊರಿನ ಎಲ್ಲ ಜನರ ಮನಸ್ಸನ್ನು ನಮಗೆ ಮತ್ತೊಮ್ಮೆ ನನಗೆ ಅದನ್ನು ತಿಳಿಸಿಕೊಟ್ಟದ್ದು, ಮತ್ತು ಸಾಹಿತ್ಯದ ಈ ಒಂದು ಪಯಣ ಹೇಗೆ ಸಾಗಬೇಕೆನ್ನುವುದನ್ನು ಅವರು ಹೇಳಿರುವಂಥದ್ದು. ಇದನ್ನೆಲ್ಲ ನೋಡಿದಾಗ ಇವತ್ತು ಇಲ್ಲಿ ಸೇರಿರುವಂತಹ ನೀವೆಲ್ಲ ಏನಿದ್ದೀರಿ ಎಲ್ಲ ಮಕ್ಕಳು ಮತ್ತು ಹಿರಿಯರು ದೇವರಿಗೆ ಸಮಾನ ಅಂತ ನಾವು ಹೇಳ್ತೇವೆ, ತಾಯಂದರು ಎಲ್ಲ. ಈ ನೆಲೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಗುರುತಿಸಿ ಅವರನ್ನು ಬೆಳೆಸುವಂತಹ ಕೆಲಸ ಕಾರ್ಯ ನಮ್ಮಿಂದ ಆಗಬೇಕಾದ್ದು ಬಹಳ ಮುಖ್ಯ. ನನಗೆ ಈ ಅವಕಾಶ ಹೇಗೆ ಬಂತು ಅಂತ ಹೇಳಬೇಕು. ಸಾಹಿತ್ಯದಲ್ಲಿಲ್ಲ, ಕಲಾವಿದನು ಸ್ವಲ್ಪ, ಕ್ರೀಡೆಯಲ್ಲಿ ಅಲ್ಪ ಸ್ವಲ್ಪ, ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ. ಇದು ಹೇಗೆ ಬಂತು ಅಂತ ಕೇಳಿದರೆ, ಮಕ್ಕಳು ಭಾಗವಹಿಸಲಿಕ್ಕೆ ಶುರು ಮಾಡಿದರು. ಅದರ ಮೊದಲು ಹೆಂಡತಿಯನ್ನು ಬೇರೆ ಬೇರೆ ಕಡೆ ಕರೀಲಿಕ್ಕೆ ಶುರು ಮಾಡಿದರು. ಹೋಗಲಿಕ್ಕೆ ಡ್ರೈವರ್ ಇಲ್ಲ ಅಂತಾಯಿತು. ಡ್ರೈವರ ಸ್ಥಾನದಲ್ಲಿ ಹೋಗಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿಗಾಗುವ ನಾನು ಗೌರವಾಧ್ಯಕ್ಷನಾಗಿ ಆದೆ. ನನಗೆ ಗೊತ್ತಿಲ್ಲ, ಇದೊಂದು ಯೋಗ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ, ಏನು ಮಾಡಬೇಕು ಅಂತ ಹೇಳುವಂಥದ್ದು ಇದ್ದರೆ ಅದು ಒಳ್ಳೆಯ ಗುಣದಲ್ಲಿ ಸ್ವಾರ್ಥರಹಿತವಾಗಿ ಎಲ್ಲರಿಗೂ ಹಿತ ಆಗಬೇಕು ಅಂತ ಹೇಳುವಂಥ ಭಾವನೆಯಿಂದ ಹೋದರೆ ಇಂಥ ಅಧಿಕಾರಗಳು ಸಿಗ್ತದೆ, ಇಂಥ ವೇದಿಕೆಗಳು ಸಿಗ್ತದೆ, ಇಂಥ ಮಾತಾಡಲಿಕ್ಕೆ ಅವಕಾಶಗಳು ಸಿಗ್ತದೆ ಅಂತ ಹೇಳುವಂಥದ್ದನ್ನು ನನ್ನನ್ನು ನೋಡಿ ಮರಿಬೇಕು.
ಇವತ್ತು ನೀವೆಲ್ಲರೂ ಬಂದಿದ್ದೀರಿ, ಬೇರೆ ಬೇರೆ ಕಾರ್ಯದಲ್ಲಿ ತೊಡಗಿಸಿಕೊಂಡವರು, ಬೇರೆ ಬೇರೆ ಕ್ಷೇತ್ರದಲ್ಲಿರುವವರು, ಹಾಗೆ ನಿಮಗೆ ಬೇಕಾದಂಥ ಸ್ಥಾನಮಾನಗಳು ಸಿಕ್ಕಿವೆ. ಆದರೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಸಿಕ್ಕಿದಂಥ ಈ ಸ್ಥಾನಮಾನಗಳು 2 ವರ್ಷದ ಹಿಂದೆ ನಾರಾಯಣ ಕುಂಬರ ಹಾಗೆ ನನ್ನ ಶ್ರೀಮತಿಯವರು ಒಂದು ದೇವಸ್ಥಾನದಲ್ಲಿ ಮಾಡಬೇಕು ಅಂತಾದರೆ ಜನ ಸೇರಬೇಕಲ್ಲ, ಸುಮ್ಮನೆ ಮಾಡಿದರೆ ಆಗ್ತದೆ? ಆಗೋದಿಲ್ಲ. ಅದಕ್ಕೆ ಕಡೆಗಾಗುವ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಕವಿಗೋಷ್ಠಿಯನ್ನು ವಿಷ್ಣುಮಂಗಳ ದೇವಸ್ಥಾನದಲ್ಲಿ ಹೇಗೂ ಮಧ್ಯಾಹ್ನಕ್ಕೆ ಕಾರ್ಯಕ್ರಮ ಇದೆ, ಆ ದಿವಸ ಮಾಡ್ಬೋದಾ ಅಂತ ಒಪ್ಪಿಗೆ ಕೊಟ್ಟೆ. ಇದು ಯಶಸ್ವಿಯಾಗಿದೆ ಅಂತ ವೇದಿಕೆಯಲ್ಲಿ ಎಲ್ಲರೂ ಇದ್ದುಕೊಂಡು ಮಾತಾಡಿದ್ದಾರೆ. ಇದನ್ನು ದೇವಸ್ಥಾನ ಎದುರು ದೇವರೆದುರು ಮಾಡಬೇಕು ಅಂತ ಹೇಳುವಂಥದ್ದು ಆಸೆ ಇತ್ತು. ಆವಾಗ ಪುತ್ತೂರು ಉಮೇಶ್ ನಾಯಕರು ಬರ್ತಾರೆ ಅಂತ ಆಗುವಾಗ ಅದು ಸ್ವಲ್ಪ ತಗ್ಗಾಯಿತು ಅಂತಾಯಿತು, ಸ್ವಲ್ಪ ಎತ್ತರದಲ್ಲಿ ಬೇಕು ಅಂತ. ಅದಕ್ಕೆ ಸಭಾಭವನಕ್ಕೆ ಬಂದೆವು. ಒಳ್ಳೆಯ ಮೈಕ ಸೆಟ್ಟನ್ನು ಇಡಬೇಕು ಅಂತಿದ್ರು ಕೂಡ ನಿನ್ನೆ ಫೋನ್ ಮಾಡ್ತಾರೆ, ನಾವು ಯಾವುದನ್ನು ತರುವ ಹಾಗೆ ಇಲ್ಲ, ಜನರೇಟರ್ ಬೇಕಾದ್ರೆ ಕೊಡ್ತೇವೆ, ಲೈಟ್ ಬೇಕಾದ್ರೆ ಹಾಕ್ತೇವೆ, ಮೈಕ ಸೆಟ್ ಕೊಡೋದಿಲ್ಲ ಅಂತ. ನಮ್ಮಲ್ಲಿ ಇರಲಿಕ್ಕೆಲ್ಲವೂ ಇದೆ, ಆದರೆ ಉಪಯೋಗ ಮಾತ್ರ ಕಡಿಮೆ. ಇದ್ದದರಲ್ಲಿ ಸುಧಾರಿಸುವ ಅಂತ ಹೇಳುವಂಥದ್ದನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ ಸ್ವಲ್ಪ ಅಡ್ಡಿಗಳಿತ್ತು, ಅದು ನಾವು ಬರುವಾಗ ತಡ ಆದ ಕಾರಣ. ನಾನು ಶುರುವಿಗೆ ಬರ್ತಿದ್ದರೆ ಅದು ಸರಿ ಆಗ್ತಿತ್ತೇನೋ. ಇನ್ನೂ ಏನೂ ಆಗೋದಿಲ್ಲ, ಕಾರ್ಯಕ್ರಮ ಮುಗಿಯುವವರೆಗೆ ಮೈಕದ್ದೇನೂ ತೊಂದರೆ ಇಲ್ಲ. ಕರೆಂಟು ಹೋದರೂ ಅದಕ್ಕೆ ಬದಲಿ ವ್ಯವಸ್ಥೆಗಳಿದೆ. ತುಂಬ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ಸಾಹಿತ್ಯ ಅಂತ ಹೇಳುವಂಥದ್ದು ಏನು ಅಂತ ಕೇಳಿದರೆ ನೀವೆಲ್ಲರೂ ಮಕ್ಕಳೊಟ್ಟಿಗಿದ್ದವರು, ಇವತ್ತು ನನ್ನಿಂದ ಜಾಸ್ತಿ ಅದರಲ್ಲಿ ತೊಡಗಿಸ್ಕೊಂಡವರು. ಹಾಗೆ ಅಂತೇಳಿ ಅದರ ಮೇಲೊಂದು ಅಭಿಮಾನ ಇದ್ದ ಕಾರಣ ನಾನು ಸೋಲ್ಲಿಕ್ಕಿಲ್ಲ. ಇದರ ಅರ್ಥ ಏನು ಅಂತ ಕೇಳಿದರೆ, ಇವತ್ತು ಅಧ್ಯಾಪಕದವರು ಬಹಳ ಮಕ್ಕಳಿಗೆ ಪ್ರೇರಣೆಯಾಗಿ ನೀವು ಬಂದಿದ್ದೀರಿ ಅಥವಾ ಕಳಿಸಿಕೊಟ್ಟಿದ್ದೀರಿ. ಉದಾಹರಣೆಗೆ ನನ್ನ 2 ಮಕ್ಕಳು ಓದ್ತಾರೆ, ಬರೀತಾರೆ. ನಾವು ಏನು ಅವರಿಗೆ ತುಂಬ ಪ್ರೆಷರ್ ಹಾಕೋದಿಲ್ಲ, ಶಾಲೆಯಲ್ಲಿ ಟ್ಯೂಷನ್ಗಳನ್ನು ಕೊಡುವುದಿಲ್ಲ. ಆದರೂ ಎಲ್ಲದರಲ್ಲೂ ಮಾರ್ಕ್ ಕಡಿಮೆ ಇದ್ದರೆ ಕನ್ನಡದಲ್ಲಿ 100ರಲ್ಲಿ 100. ಇದು ಏನು ಅಂತ ಕೇಳಿದರೆ ಲಾಭ ಎಲ್ಲಿ ಆಯಿತು ಅಂತ ಕೇಳಿದರೆ, ಸಾಹಿತ್ಯದಲ್ಲಿ ಮಕ್ಕಳನ್ನು ಪ್ರೇರೇಪಿಸಿದ ಕಾರಣ, ತೊಡಗಿಸಿಕೊಂಡ ಕಾರಣ ಕನ್ನಡದಲ್ಲಿ 100ರಲ್ಲಿ 100 ಮಾರ್ಕ್ ತೆಗೆಯುವಂಥ ಆ ಒಂದು ಸಂದರ್ಭ ಬಂತು. ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಕೇಳಿದರೆ, ಈಗಿನ ಕಾಲದ ಮಕ್ಕಳು ಹೆತ್ತವರಿಗೆ ಗೊತ್ತಿದೆ, ಪೋಷಕರಿಗೆ ಗೊತ್ತಿದೆ, ಟೀಚರ್ಗೆ ಗೊತ್ತಿದೆ, ಎಷ್ಟು ಗಳಿಗೆಯಲ್ಲಿ, ಎಷ್ಟು ನಿಮಿಷದಲ್ಲಿ, ಎಷ್ಟು ಸೆಕೆಂಡ್ಗಳಲ್ಲಿ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಅಂತ. ಸಾಧ್ಯವಿಲ್ಲ. ವಾತಾವರಣಗಳು ಹಾಗಿದೆ. ನಮಗೂ ಕೂಡ ಮಕ್ಕಳ ಕಡೆ ಗಮನ ಕೊಡ್ಲಿಕ್ಕೆ ಆಗುದಿಲ್ಲ. ಶಾಲೆಯಲ್ಲಿ ಒಳ್ಳೆಯದಕ್ಕೆ ಓದಲಿ ಅಂತ ನಾವು ಕಳಿಸಿದ್ರು ಕೂಡ ಎಷ್ಟು ಮಕ್ಕಳನ್ನು ಎಷ್ಟು ಸಾಲ ನೋಡ್ಬೋದು, ಅವರಿಗೂ ಕೂಡ ಸಮಸ್ಯೆಗಳಿದೆ. ಆದರೂ ಇಂಥದ್ದನ್ನೆಲ್ಲ ಸಾಹಿತ್ಯ ರೂಪದಲ್ಲಿ ಅವರು ತೊಡಗಿಸಿಕೊಂಡ್ರೆ, ಇದನ್ನೆಲ್ಲ ಯಾರು ಹಿಂದೆ ಮಾಡಿದ್ದಾರೆ ಅಂತ ಕೇಳಿದರೆ ಬಾಯರ್ ರಾಮೇಶ್ವರ್ ಮತ್ತು ಭಾಸ್ಕರ ಅಡ್ಡೋಳರು. ದಿನ ಬೇರೆ ಏನಿಲ್ಲ. ಇವತ್ತು ಅವರ ರಕ್ತವನ್ನು ತೆಗೆದು ಪರೀಕ್ಷೆ ಮಾಡಿದರೆ ಅದರಲ್ಲಿ ಸಾಹಿತ್ಯವೇ ಕಾಣಬಹುದು. ಹಾಗೆ ಮರೆಯಲಾಗದಂಥ ಆ ಒಂದು ಗಾಳಿಯನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದಂಥ ವ್ಯಕ್ತಿಗಳು. ಇವತ್ತು ಅವರಿಗೆ ಸಂತೋಷ ಆಗ್ಬೋದು. ಇಂಥ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಇಂಥದ್ದೆಲ್ಲ ಆಗ್ತದಲ್ಲ, ಉಮೇಶ್ ನಾಯಕರು, ನಾರಾಯಣ ಕುಕ್ಕುವಲ್ಲಿ, ಗೋಪಾಲಕೃಷ್ಣ ಅವರೆಲ್ಲ ಬಂದು ಈ ಕಾರ್ಯಕ್ರಮ ಆಗ್ತದಲ್ಲ, ಇದು ನಾನು ಇಟ್ಟಂಥ ಪಾದದ ಧೂಳಿನ ಮಹಿಮೆ ಇವತ್ತು ಪ್ರಚಾರವಾಗ್ತಾ ಇದೆ ಅಂತ ಹೇಳುವಂಥದ್ದು ಅವರಿಗೆ ಹೆಮ್ಮೆ ಆಗಿರ್ಬೋದು. ಇನ್ನು ಹೇಗೆ ಅಂತ ಕೇಳಿದರೆ, ಮಕ್ಕಳಿಗೆ ಚಟುವಟಿಕೆ ಖಂಡಿತವಾಗಬೇಕು. ಚಟುವಟಿಕೆ ಇಲ್ಲ ಅಂತ ಆದರೆ ನಾನಾ ರೀತಿಯ ಯೋಚನೆಗಳಾಗ್ತದೆ. ಅಂಥ ಅವರ ಬೆನ್ನ ಹಿಂದೆ ಹೋಗದಂಥ ಸ್ಥಿತಿ ಇರುವಂಥ ಈ ಸಂದರ್ಭದಲ್ಲಿ ಇಂಥದ್ದನ್ನು ಬರೀರಿ ಅಂತ. ಅವಾಗ ಏನಾಗ್ತದೆ ಅಂತ ಕೇಳಿದರೆ, ಒಂದು ದನಕ್ಕೆ ಎಷ್ಟು ಕಾಲು ಅಂತ ಹೇಳಿದರೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಸ್ವಾತಂತ್ರ್ಯೋತ್ಸವ ಎಷ್ಟು ಸಿಕ್ಕಿದೆ ಅಂತ ಟಿವಿಯಲ್ಲೆಲ್ಲ ನೋಡ್ತಾ ಇರ್ತೇನೆ, ಯಾವ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಸ್ವಾತಂತ್ರ್ಯ ಯಾರು ತಂದು ಕೊಟ್ಟದ್ದು ಅಂತ ಕೇಳಿದರೆ ಪಿಕ್ಚರ್ ಆಕ್ಟರ್ ಹೆಸರನ್ನು ಅಮಿತಾಬ್ ಬಚ್ಚನ್ ಅಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ PUC ಡಿಗ್ರಿ ಇದ್ದಂಥ ಮಕ್ಕಳು, ಅವರಿಗೆ ವಿಚಾರಗಳು ಗೊತ್ತಿಲ್ಲ ಅಂತ ಆಗುವಾಗ ನಾವು ಏನು ಮಾಡಬೇಕು ಅಂತ ಕೇಳಿದರೆ ಇಂಥ ಸಣ್ಣ ಮಟ್ಟಿನ ಕಾರ್ಯಕ್ರಮ, ಇದೆಲ್ಲ ಖರ್ಚಿನ ಕಾರ್ಯಕ್ರಮಗಳೆಲ್ಲ. ಇದು ಭಾರಿ ಸಿಂಪಲ್ನ ಕಾರ್ಯಕ್ರಮ. ಇಲ್ಲಾರು ಊಟೋಪಚಾರ, ತಿಂಡಿ ಕಾಪಿ ಕೊಟ್ಟರೆ ಎಲ್ಲರೂ ಖರ್ಚಾಗ್ತದೇನ, ಅದಕ್ಕೆಲ್ಲ ನನ್ನಂಥವರಿದ್ದಾರೆ. ಏನೂ ಹೆದರುದು ಬೇಡ. ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದಕ್ಕೆ ನನ್ನಂಥವರಿದ್ದಾರೆ. ಉಮೇಶ್ ನಾಯ್ಕರಂತಹ ಗಟ್ಟಿಯಾದಂಥ ವ್ಯವಸ್ಥೆಗಳು. ಬಾಹುಬಲಿ ಅಂತ ಕರಿಬೋದು ಅವರನ್ನು. ಬಾಹುಬಲಿಯನ್ನು ನಾವು ಹೀಗೆ ನೋಡಿದರೆ ಪಾದ ಮಾತ್ರ ಕಾಣ್ತದೆ, ತಲೆ ಎತ್ತಿದರೆ ಮಾತ್ರ ತಲೆ ಕಾಣ್ತದೆ. ಅಂಥ ವ್ಯವಸ್ಥೆ ಪೂರಕವಾಗಿ ಸಂಘಟಕರು ಪುತ್ತೂರು ತಾಲೂಕಿಗೆ ಸಿಕ್ಕಿದ್ದು ಹೆಮ್ಮೆ ಅಂತ ಹೇಳ್ಬೋದು. ಬಹಳ ಸಂತೋಷ. ಇವತ್ತು ನನಗೆ ಬಂಟ್ವಾಳ ತಾಲೂಕಿದ್ರು ಕೂಡ ಪುತ್ತೂರು ತಾಲೂಕಿನ ಸಹಯೋಗದಲ್ಲಿ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದೀರಿ ನೀವೆಲ್ಲರೂ ಸೇರಿ. ನನಗೆ ಒಂದು ಗೌರವಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೀರಿ ನೀವೆಲ್ಲರೂ ಸೇರಿ. ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ ನೀವೆಲ್ಲರೂ ಸೇರಿ.
ಹಾಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಉಮೇಶ್ ನಾಯಕರಲ್ಲಿ ಹೇಳಿದೆ, ಇಲ್ಲಿ 500 ಜನಕ್ಕೆ ಬೇಕಾದಂಥ ಪಾತ್ರ ಸಾಮಗ್ರಿಗಳಿದೆ, ಮೈಕ್ ಸೆಟ್ಗಳಿದೆ, ಚೇರ್ಗಳಿದೆ, ಟೇಬಲ್ಗಳಿದೆ, ಎಲ್ಲವೂ ಇದೆ. ಇವತ್ತು ಕಾರ್ಯಕ್ರಮ ಮಾಡಿದ್ದಕ್ಕೆ ಬಾಡಿಗೆಗಳಿಲ್ಲ. ಇವತ್ತು ಏನೋ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದೆ, ನಾವು ಯಾರೆಂದು ಬಾಡಿಗೆ ಕೇಳುವುದಿಲ್ಲ, ಆದರೆ ಹೋಗಿ ದೇವರ ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಿ ಅಂತ. ಹಾಗೆ ಮುಕ್ತವಾದ ಅವಕಾಶಗಳು ಈ ಸಭಾಭವನದಲ್ಲಿದೆ. ನೀವೆಲ್ಲರೂ ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ಗುರುತರಾದಂತಹ ಸ್ಥಾನಮಾನವಾದಂತಹ ಜವಾಬ್ದಾರಿಯುತಂತಹ ಭವಿಷ್ಯತ್ತಲ್ಲಿ ಈ ಪ್ರಪಂಚವನ್ನು ಅಥವಾ ಭಾರತವನ್ನು ಕಟ್ಟಿ ವಿಶ್ವ ಗುರು ಆಗಲಿಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಮಕ್ಕಳಲ್ಲಿ ನಾವು ಕಾಣುವ, ಆ ಮಕ್ಕಳಿಗೆ ಹುರಿದುಂಬಿಸುವ, ಮಕ್ಕಳಿಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಮುನ್ನುಡಿಯಾಗಿ ಬರೆದು ಓದಿ ಅವರಿಗೆ ಬೇಕಾದಂಥ ಜ್ಞಾನಗಳು ವೃದ್ಧಿಯಾಗಿ ಸಮಾಜದಲ್ಲಿ ಸ್ಥಾನಮಾನ ಗೌರವದಿಂದ ಬದುಕಿ ಬಾಳುವಂಥ ಯೋಗ ಭಾಗ್ಯಗಳು ಆ ಮಕ್ಕಳಿಗೆ ಎಲ್ಲರೂ ಲಭಿಸಲಿ ಅಂತೇಳಿ ಇವತ್ತು ಇನ್ನೂ ಏನು ಸಂತೋಷ ಅಂತ ಕೇಳಿದರೆ, ಇವರಿನ ಹಿರಿಯರಿದ್ದಾರೆ, ಎಲ್ಲ ಶಾಲೆಯ ಅಧ್ಯಾಪಕ ವೃಂದದವರಿದ್ದಾರೆ, ಮಾಲತಿ ಟೀಚರು, ಅವರಿಗೆ ತುಂಬ ಬಿಡುವಿಲ್ಲದ ಕಾಲ. ಯಾಕೆಂತ ಕೇಳಿದರೆ ಅವರು ಕೂಡ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕಿ, ಅವರ ಗಂಡನೂ ಕರ್ಕೊಂಡು ಬಂದಿದ್ದಾರೆ, ನನ್ನ ಹೆಂಡತಿಗೆ ಕರ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಅವರು ಕೂಡ ಗಂಡನ ಕರ್ಕೊಂಡು ಬಂದು ಇನ್ನು ಮುಂದೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರನ್ನು ಕೂಡ ತೊಡಗಿಸಿಕೊಳ್ಳುವಂತ ಶಕ್ತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ನಿಮಗೆಲ್ಲರಿಗೂ ಹೊಂದಿಸುತ್ತಾ ಮಾತು ಇನ್ನೂ ಕೂಡ ಮಾತಾಡಬೇಕು ಅಂತ ಆಸೆ ಇತ್ತು, ನಿನ್ನೆ ನೆನಪು ಮಾಡಿದ್ದೆ, ಇವತ್ತು ಸ್ವಲ್ಪ ಆಯಾಸ ಆಗ್ತಾ ಇದೆ, ಒಳಗೆಲ್ಲ ತುಂಬ ಕೆಲಸ ಇತ್ತು. ಹಾಗೆ ಬಾಯರಮೇಶರು ನಾನು ಹೇಳೋ ಮೊದಲೇ ಹೇಳಿದ್ದಾರೆ, ಇಬ್ಬರು ಮಾತಾಡೋ ಮೊದಲು ಹೊತ್ತಾಯಿತು, 6 ಗಂಟೆ ಆಗುವುದು ಮುಗಿಸುವಾಗ ಎಂತ ಕತೆ ಅಂತ. ಹಾಗೆ ಇಷ್ಟು ಮಾತಾಡಿದ್ದೇ ತಪ್ಪು ಅವರು ಹೇಳಿದ ಲೆಕ್ಕದಲ್ಲಿ, ಅದು ನನಗೆ ಗೊತ್ತಾಗಿದೆ ಆಗಲೇ, ಇದು ನನಗೆ ಇಟ್ಟದವರು ಅಂತ. ಹಾಗೆ ಎಲ್ಲರ ಆಶೀರ್ವಾದವನ್ನು ಬಿಡುತ್ತಾ ಇಂತಹ ಕಾರ್ಯಕ್ರಮಗಳು ಇನ್ನು ಮುಂದೆ ಕೂಡ ಹೊರಹೊಮ್ಮಲಿ, ಯಶಸ್ವಿ ಆಗಲಿ, ಮಕ್ಕಳನ್ನು ಸಾಹಿತ್ಯ ಕ್ಷೇತ್ರ ಒಟ್ಟಿಗೆ ಬದುಕಲಿಕ್ಕೆ ಕಲಿಸುವಂತ ಆ ಒಂದು ಯೋಗ ಭಾಗ್ಯ ನಮ್ಮ ಮುಖಾಂತರ ನಡೀಲಿ ಅಂತ ಶುಭ ಹಾರೈಸುತ್ತಾ ಎಲ್ಲರಿಗೆ ವಂದಿಸುತ್ತಾ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮ ವಿನೂತನವಾಗಿ ನಮ್ಮ ಈ ಒಂದು ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ನಾನು ಪ್ರಥಮವಾಗಿ ಈ ಒಂದು ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಾಹಿತ್ಯ ಎನ್ನುವಂಥದ್ದು ನಮ್ಮ ಯಾವತ್ತೂ ಕೂಡ ಜೀವನದ ಶೈಲಿಯಲ್ಲಿ ಮತ್ತು ಪ್ರತಿ ಸಂದರ್ಭದಲ್ಲೂ ಕೂಡ ಸಾಹಿತ್ಯ ಎನ್ನುವಂಥದ್ದು ನಮ್ಮ ಒಂದು ಆಗು ಹೋಗುಗಳಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಥಮ ಆದ್ಯತೆ ಅಂತ ನನ್ನ ಅನಿಸಿಕೆ. ಇವತ್ತು ಇಲ್ಲಿನ ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವಂತಹ ಕವಿಗಳು, ಪುಟಾಣಿಗಳು, ಹೆಚ್ಚಿನವರು ಮೊದಲೇನಾಗ್ತದೆ ಅಂದರೆ ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ಕೆಲವರಿಗೆ ಅವರಿಗೆ ಆಸಕ್ತಿ ಇರ್ತದೆ ತಾನೇನಾದ್ರೊಂದು ಬರಿಬೇಕು ಅಂತ. ಇಲ್ಲಿ ಬಂದಿರುವಂತಹ ಎಲ್ಲ ಮಕ್ಕಳಿಗೆ ಆಗಿಲ್ಲ ನೋಡ್ತಾ ಇದ್ದೇನೆ, ಸರ್ ಹೇಳಿದಾಗೆ ತಾವು ಬರೆದುಕೊಂಡು ಬಂದಂತಹದನ್ನು ತಾವು ಎಷ್ಟೊತ್ತಿಗೆ ವೇದಿಕೆ ಏರಿ ಅದನ್ನು ನಿಮ್ಮೆಲ್ಲರ ಕಿವಿಗಳಿಗೆ ತಲುಪಿಸುವಂತಹ ಒಂದು ಧೈರ್ಯವನ್ನು ಆತ್ಮವಿಶ್ವಾಸದಿಂದ ಆಗಿನಿಂದ ಕಾಯ್ತಾ ಇದ್ದಾರೆ. ಈಗ ಕೆಲವು ಕವಿಗಳು ಆಸನವನ್ನು ಸ್ವೀಕರಿಸಿ ತಮ್ಮ ಬಾರಿ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದಾರೆ. ಈಗ ನಾನಿಲ್ಲಿ ಮಾಡಬೇಕಾದಂತಹ ಕೆಲಸ ಏನಿಲ್ಲ, ಅವರಿಗೆ ಧೈರ್ಯ ಇದ್ದ ಕಾರಣ ಅವರು ವೇದಿಕೆಯನ್ನೇರಿದ್ದಾರೆ. ಅವರಿಗೆ ಮುಂದಕ್ಕೆ ಒಂದು ಮಕ್ಕಳನ್ನು ಕರೆದುಕೊಂಡು ಹೋಗುವ ತಾಯಿಯಂತೆ ನನ್ನ ಒಂದು ಕರ್ತವ್ಯ ಏನಂದರೆ, ಮೊದಲಿಗೆ ನಾನು ನನ್ನ ಸ್ವರಚಿತ ಕವನವನ್ನು ವಾಚಿಸಿ ಅವರನ್ನು ಹುರಿದುಂಬಿಸುವಂತಹ ಕೆಲಸ. ಹಾರಲಿ ಕೇತನ. ಕಾಯವ ಸವೆಸಿ ಗಳಿಸಿದ್ದನ್ನು ಅರುಹಿತು ಅದೆಷ್ಟೋ ದಂಗೆ, ಅನ್ಯರ ಮುಷ್ಟಿಯೊಳಗಿಂದ ಬಿಡುಗಡೆ ಪಡೆದ ಜೀವನ ಪಾವನ. ತಾಯ ಮಡಿಲನ್ನು ಶುದ್ಧಗೊಳಿಸಿತುಗಳು ಆ ಪುಣ್ಯ ಗಂಗೆ, ಪುಣ್ಯ ನಾಡಿಗೆ ಸಂಭ್ರಮದಿ ಬಕುತಿಯಲ್ಲಿ ಪೂಜನ. ಹಣ ಕೊಟ್ಟು ಪಡೆದುದಲ್ಲ ಮಣಗಟ್ಲೆಲೆ ಬಿಕರಿಗೂ ಇರಲಿಲ್ಲ, ಕೆಚ್ಚೆದೆಗಳ ಕಾಳ್ಗಿಚ್ಚಿಗೆ ಉರಿದು ಉಳಿದಿದೆ ಸುಡುಮಣ್ಣು. ಪಣ ತೊಟ್ಟ ತಾಯ ಭಕ್ತರು ವರುಷಗಟ್ಟಲೆ ನಿದಿರಿಸಲೇ ಇಲ್ಲ, ರೊಚ್ಚಿಗೆದ್ದವರ ಕಿವಿಗಳಿಗಿಲ್ಲ ಕೆಲಸ, ತೆರೆಸಿದ್ದು ಮೈಯೊಳಗಿನ ಎಲ್ಲ ಕಣ್ಣ. ಏರಿ ಹಾರುತ ಸಾರುತಿಹುದು ಉದ್ದಗಲಕು ಕೇತನ, ವಿಧ ವಿಧದ ಭೇದವೇತಕ್ಕೆ ಮನಗುಡಿಯ ಮೂರ್ತಿಯದು ಸ್ವಾವಲಂಬಿ. ಜಾರಿ ಕಳೆಯದಂತೆ ಮುನ್ನಡೆಸಿ ಕಾಯುವ ದೇಶ ಗೌರವವ ಜತನ, ಮೇಧ ಬಲವಾಗಿ ಸುಖ ಒದಗಿ ಬಾಧೆಗಳು ಎಣಿಸುತ್ತಿರಲಿ ಕಂಬಿ. ಮೊಳಕೆಯೊಡೆದು ಭಕ್ತಿ ಬೀಜ ಹಬ್ಬಿ ಹರಡಿಗೊಳ್ಳಲಿ ಪುಷ್ಟಿ, ದಾಸ್ಯ ಕೊಡಲಿ ಏಟಿಗೆ ಜಗ್ಗದೆ ತೂಗಿ ನಲಿಯದೆ ಹಸಿರು. ಬೆಳೆದ ಬೆರಗಿಗೆ ಭರವಸೆಯ ನೆರಳ ಒಳಗಿದೆ ಸಮಷ್ಟಿ, ಅಸ್ಮಿತೆಯ ಬೇರ ನಿಳಿಸಿ ನೀರೆರೆಯುತ್ತಾ ಎಲ್ಲರೆದೆಯ ಉಸಿರು. ನನ್ನ ಕವನದ ಶೀರ್ಷಿಕೆ ಮನಸ್ಸು ಗೆದ್ದ ಅಪ್ಪ.
ಅಪ್ಪ 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 ಓ ನನ್ನ ಪ್ರೀತಿಯ ಅಪ್ಪ. ಅಪ್ಪ 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 ಓ ನನ್ನ ಪ್ರೀತಿಯ ಅಪ್ಪ. ನನ್ನ ದೇವರು ನೀವೇ ಅಪ್ಪ, ಅಪ್ಪ ನನ್ನ ಮುದ್ದಿನ ಅಪ್ಪ. ನನ್ನ ದೇವರು ನೀವೇ ಅಪ್ಪ, ಅಪ್ಪ ನನ್ನ ಮುದ್ದಿನ ಅಪ್ಪ. ಅದು ಬೇಕು ಇದು ಬೇಕು ಎಂದೆ ನಾನು, ಆದರೆ ಅದನ್ನು ಕೊಡಿಸುವುದಿಲ್ಲ ಎನ್ನಲಿಲ್ಲ ನೀನು. ಅದು ಬೇಕು ಇದು ಬೇಕು ಎಂದೆ ನಾನು, ಆದರೆ ಅದನ್ನು ಕೊಡಿಸುವುದಿಲ್ಲ ಎನ್ನಲಿಲ್ಲ ನೀನು. ಬೆಟ್ಟದಷ್ಟು ಪ್ರೀತಿ ಕೊಡುವೆ ನನಗೆ, ಬೆಟ್ಟದಷ್ಟು ಪ್ರೀತಿ ಕೊಡುವೆ ನನಗೆ, ಜೋಪಾನವಾಗಿ ನೋಡಿಕೊಳ್ಳುವೆ ಚಿನ್ನದ ಹಾಗೆ, ಜೋಪಾನವಾಗಿ ನೋಡಿಕೊಳ್ಳುವೆ ಚಿನ್ನದ ಹಾಗೆ. ಹಗಲು ಇರುಳು ಶ್ರಮಪಟ್ಟು ದುಡಿಯುವೆ ನೀನು, ಶ್ರಮಪಟ್ಟು ದುಡಿದ ಹಣವನ್ನು ಖರ್ಚು ಮಾಡುವೆ ನಾನು. ಹಗಲು ಇರುಳು ಶ್ರಮಪಟ್ಟು ದುಡಿಯುವೆ ನೀನು, ಶ್ರಮಪಟ್ಟು ದುಡಿದ ಹಣವನ್ನು ಖರ್ಚು ಮಾಡುವೆ ನಾನು. ಆಕಾಶದಲ್ಲಿ ಮಿನುಗುವ ನಕ್ಷತ್ರ, ಪ್ರೀತಿ ಮಮತೆಯಿಂದ ನೋಡುವುದು ನೀವು ಮಾತ್ರ. ಆಕಾಶದಲ್ಲಿ ಮಿನುಗುವ ನಕ್ಷತ್ರ, ಪ್ರೀತಿ ಮಮತೆಯಿಂದ ನೋಡುವುದು ನೀವು ಮಾತ್ರ. ಆಕಾಶದಷ್ಟು ಪ್ರೀತಿ ಕೊಡುವೆ ನನಗೆ, ಎಂದೆಂದಿಗೂ ಚಿರಋಣಿಯಾಗಿರುವೆ ನಾ ನಿನಗೆ. ಆಕಾಶದಷ್ಟು ಪ್ರೀತಿ ಕೊಡುವೆ ನನಗೆ, ಎಂದೆಂದಿಗೂ ಚಿರಋಣಿಯಾಗಿರುವೆ ನಾ ನಿನಗೆ. ನಾ ಪೂಜಿಸುವ ದೇವರು ನೀವೇ ಅಪ್ಪ, ನಾ ಪೂಜಿಸುವ ದೇವರು ನೀವೇ ಅಪ್ಪ. ಉಸಿರಿರುವವರೆಗೂ ಹೇಳುವೆ ಲವ್ ಯು ಅಪ್ಪ, ಉಸಿರಿರುವವರೆಗೂ ಹೇಳುವೆ ಲವ್ ಯು ಅಪ್ಪ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ನನ್ನ ನೆಚ್ಚಿನ ಭಾರತ. ನನ್ನ ದೇಶ ಭಾರತ ಹೇಳುವೆ ನಾನು ಹಿಗ್ಗುತ್ತ, ನನ್ನ ದೇಶ ಭಾರತ ಹೇಳುವೆ ನಾನು ಹಿಗ್ಗುತ್ತ. ಬೇರೆ ಬೇರೆ ವೇಷ ಭಾಷೆ ನಾವೆಲ್ಲರೂ ಒಂದೇ ಎನ್ನುತ್ತ, ಬೇರೆ ಬೇರೆ ವೇಷ ಭಾಷೆ ನಾವೆಲ್ಲರೂ ಒಂದೇ ಎನ್ನುತ್ತ. ಗಾಂಧಿ ನೆಹರು ಗೋಖಲೆ ಮುಂತಾದ ಮಹನೀಯರ, ಗಾಂಧಿ ನೆಹರು ಗೋಖಲೆ ಮುಂತಾದ ಮಹನೀಯರ ಹೋರಾಟದ ಈ ಫಲ ದೊರೆಯಿತು ದೇಶಕ್ಕೆ ಸ್ವಾತಂತ್ರ್ಯ, ಹೋರಾಟದ ಈ ಫಲ ದೊರೆಯಿತು ದೇಶಕ್ಕೆ ಸ್ವಾತಂತ್ರ್ಯ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದ ಭಾರತ, ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದ ಭಾರತ. ಹಚ್ಚ ಹಸಿರಿನಿಂದ ಕೂಡಿದ ಪುಣ್ಯಭೂಮಿ ಭಾರತ, ಹಚ್ಚ ಹಸಿರಿನಿಂದ ಕೂಡಿದ ಪುಣ್ಯಭೂಮಿ ಭಾರತ. ಧನ್ಯವಾದಗಳು. ನನ್ನ ಕವನ ಶೀರ್ಷಿಕೆ ನನ್ನ ಪ್ರೀತಿಯ ಅಮ್ಮ. ಜೀವ ನೀಡಿದಳು, ಜೀವನ ರೂಪಿಸಿಕೊಟ್ಟವಳು, ತನ್ನ ಕಷ್ಟವನ್ನು ತಾನೇ ನುಂಗಿದವಳು, ತನ್ನ ಮಕ್ಕಳಿಗೆ ಕಷ್ಟವೇನು ಎಂದು ತಿಳಿಸದವಳು, ಹಸಿದಾಗ ತುತ್ತು ನೀಡಿದವಳು, ತನ್ನ ಮಕ್ಕಳಿಗೆ ಹಸಿವು ಎಂದರೇನು ಎಂದು ತಿಳಿಸದವಳು, ಸದಾ ನಗುಮುಖದಿ ತನ್ನ ನೋವನ್ನು ಮರೆಸಿ ನೋಡಿಕೊಂಡಳು, ತನ್ನ ಮಕ್ಕಳನ್ನು ಸಂತಸ ಮೂಡಿಸಿ. ಜೀವನದಲ್ಲಿ ಬಂದರೆ ಭಯ, ಅವಳೇ ನಮ್ಮ ಪಾಲಿಗೆ ಧೈರ್ಯ, ತನ್ನ ಮಕ್ಕಳ ಕನಸಿಗೆ ದಾರಿದೀಪವಾದವಳು, ಹೇಳಿಕೊಟ್ಟಳು ಜೀವನದ ಪಾಠವ, ಕೈ ಹಿಡಿದು ನಡೆಸಿದಳು ಮುಂದಿನ ತೀರವ. ತನ್ನೊಳಗಿನ ಆಸೆಯನ್ನು ಮರೆತಳು, ತನ್ನ ಮಕ್ಕಳ ಆಸೆಯನ್ನು ಪೂರೈಸಿದವಳು. ಜೀವನವಿಡೀ ಪಟ್ಟಲು ಕಷ್ಟ, ಅವಳಿಲ್ಲದ ಜೀವನ ವ್ಯರ್ಥ, ತನ್ನ ಜೀವನದಲ್ಲಿ ಕಷ್ಟದ ಪರಿಸ್ಥಿತಿ, ಮಕ್ಕಳೇ ಅವಳ ಪಾಲಿಗೆ ಆಸ್ತಿ, ಅವಳೇ ಎಲ್ಲ, ಅವಳಿಲ್ಲದೆ ಬೇರೇನಿಲ್ಲ. ನನ್ನ ಕವನದ ಶೀರ್ಷಿಕೆ ನನ್ನ ನೆಚ್ಚಿನ ಭಾರತ. ನನ್ನ ನೆಚ್ಚಿನ ಭಾರತ ಸ್ವತಂತ್ರ ನಾಡು ಭಾರತ, ನನ್ನ ನೆಚ್ಚಿನ ಭಾರತ ಸ್ವತಂತ್ರ ನಾಡು ಭಾರತ. ಪುಣ್ಯಭೂಮಿ ಭಾರತ ಇದೇ ನನ್ನ ಭಾರತ, ಪುಣ್ಯಭೂಮಿ ಭಾರತ ಇದೇ ನನ್ನ ಭಾರತ. ಎಲ್ಲ ದೇಶಗಳಿಗಿಂತಲೂ ಮೇಲು ನಮ್ಮ ಭಾರತ, ಎಲ್ಲ ದೇಶಗಳಿಗಿಂತಲೂ ಮೇಲು ನಮ್ಮ ಭಾರತ. ದಿವ್ಯನಾಡು ಭಾರತ ಸುಂದರ ದೇಶ ಭಾರತ, ದಿವ್ಯನಾಡು ಭಾರತ ಸುಂದರ ದೇಶ ಭಾರತ. ಹಲವು ವಿಶೇಷತೆಗಳನ್ನು ಹೊಂದಿರುವ ಭಾರತ, ಹಲವು ವಿಶೇಷತೆಗಳನ್ನು ಹೊಂದಿರುವ ಭಾರತ. ಸತ್ಯ ಅಹಿಂಸೆ ಶಾಂತಿ ಪ್ರೇಮವ ಜಗಕ್ಕೆ ಸಾರುವ ಭಾರತ, ಸತ್ಯ ಅಹಿಂಸೆ ಶಾಂತಿ ಪ್ರೇಮವ ಜಗಕ್ಕೆ ಸಾರುವ ಭಾರತ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಸ್ವತಂತ್ರ. ಬ್ರಿಟಿಷರು ಮಾಡಿದರು ಕುತಂತ್ರ, ದೇಶವಾಯಿತು ಅಲ್ಲಿ ಅತಂತ್ರ. ಬ್ರಿಟಿಷರು ಮಾಡಿದರು ಕುತಂತ್ರ, ದೇಶವಾಯಿತು ಅಲ್ಲಿ ಅತಂತ್ರ. ಮಾಡು ಇಲ್ಲವೇ ಮಡಿ ಎಂಬ ಮಂತ್ರ ತಂದುಕೊಟ್ಟಿತು ಭಾರತಕ್ಕೆ ಸ್ವತಂತ್ರ. ಮಾಡು ಇಲ್ಲವೇ ಮಡಿ ಎಂಬ ಮಂತ್ರ ತಂದುಕೊಟ್ಟಿತು ಭಾರತಕ್ಕೆ ಸ್ವತಂತ್ರ. ನನ್ನ ತಾಯಿ ಭಾರತಿ, ಎಲ್ಲ ಕಡೆ ಅವಳ ಕೀರ್ತಿ. ನನ್ನ ತಾಯಿ ಭಾರತಿ, ಎಲ್ಲ ಕಡೆ ಅವಳ ಕೀರ್ತಿ. ಸೈನಿಕರೇ ನನಗೆ ಸ್ಫೂರ್ತಿ, ನನ್ನ ದೇಶದ ಮೇಲಿದೆ ಪ್ರೀತಿ. ಸೈನಿಕರೇ ನನಗೆ ಸ್ಫೂರ್ತಿ, ನನ್ನ ದೇಶದ ಮೇಲಿದೆ ಪ್ರೀತಿ. ಅವಕಾಶಕ್ಕಾಗಿ ಧನ್ಯವಾದ.
ನನ್ನ ಕವನದ ಶೀರ್ಷಿಕೆಯ ಹೆಸರು ನಮ್ಮ ಭಾರತ. ವಿಶ್ವದೆಲ್ಲ ದೇಶಗಳಲ್ಲಿ ಶ್ರೇಷ್ಠ ನಮ್ಮ ಭಾರತ, ವಿಶ್ವದೆಲ್ಲ ದೇಶಗಳಲ್ಲಿ ಶ್ರೇಷ್ಠ ನಮ್ಮ ಭಾರತ. ಪುಣ್ಯಭೂಮಿ ಕರ್ಮಭೂಮಿ ದೇವಭೂಮಿ ಖಂಡಿತ, ಪುಣ್ಯಭೂಮಿ ಕರ್ಮಭೂಮಿ ದೇವಭೂಮಿ ಖಂಡಿತ. ರಾಮಕೃಷ್ಣ ಬುದ್ಧ ಜಿನರು ಜನಿಸಿದಂಥ ಇಳೆಯುದು, ರಾಮಕೃಷ್ಣ ಬುದ್ಧ ಜಿನರು ಜನಿಸಿದಂಥ ಇಳೆಯುದು. ಭಕ್ತಿ ಜ್ಞಾನ ಯೋಗ ಧ್ಯಾನ ಜಗಕ್ಕೆ ಇತ್ತ ನೆಲವಿದು, ಭಕ್ತಿ ಜ್ಞಾನ ಯೋಗ ಧ್ಯಾನ ಜಗಕ್ಕೆ ಇತ್ತ ನೆಲವಿದು. ವಿವಿಧ ವೇಷ ವಿವಿಧ ಭಾಷೆ ಸಂಸ್ಕೃತಿಗಳ ಆಗರ, ವಿವಿಧ ವೇಷ ವಿವಿಧ ಭಾಷೆ ಸಂಸ್ಕೃತಿಗಳ ಆಗರ. ಓಣಂ ಹೋಳಿ ಚೌತಿ ದಸರಾ ಹಬ್ಬಗಳಿವೆ ತರತರ, ಓಣಂ ಹೋಳಿ ಚೌತಿ ದಸರಾ ಹಬ್ಬಗಳಿವೆ ತರತರ. ಹಿಮದ ಗಿರಿಯ ಹಸಿರು ಸಿರಿಯ ನಿನ್ನ ಮಡಿಲ ಬಯಸುವೆ, ಹಿಮದ ಗಿರಿಯ ಹಸಿರು ಸಿರಿಯ ನಿನ್ನ ಮಡಿಲ ಬಯಸುವೆ. ಜನನಿಯಂತ ಜನ್ಮಭೂಮಿ ಇದೋ ನಿನಗೆ ನಮಿಸುವೆ, ಜನನಿಯಂತ ಜನ್ಮಭೂಮಿ ಇದೋ ನಿನಗೆ ನಮಿಸುವೆ. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಬರಿದಾದ ಭಾವ. ಅಪ್ಪನ ಪುಟ್ಟ ಮಗಳು ನಾನು ಎಂಬ ಹೆಮ್ಮೆ ಇದೆ ಇನ್ನೂ, ಅಪ್ಪನ ಪುಟ್ಟ ಮಗಳು ನಾನು ಎಂಬ ಹೆಮ್ಮೆ ಇದೆ ಇನ್ನೂ. ಕಾಲ ನಿಲ್ಲುವುದಿಲ್ಲ, ಸರಿಯಾದ ದಾರಿಯ ನಿರ್ಮಿಸಲು ಹೇಳಿದ ಸಾವಿರದ ಕತೆಯ ಆದರ್ಶವಾದಿಯಾದ ರಾಮ. ಮಗಳಿಗೆ ಕೊಡಲಿಲ್ಲ ಪೂರ್ತಿ ಸ್ವಾತಂತ್ರ್ಯ, ಓದಿ ಹುದ್ದೆಗೆ ಸೇರುವ ಆ ಮೌಲ್ಯ. ನಿಯತ್ತುಗಳೆಲ್ಲ ಬರಿದೇ ಸಾಮಾನ್ಯ, ಜನರ ಮಾತುಗಳಿಂದ ಬರಿದು ಶೂನ್ಯ, ಜನರ ಮಾತುಗಳಿಂದ ಬರಿದು ಶೂನ್ಯ. ಹಠಕ್ಕೆ ಬಿದ್ದವಳಂತೆ ವರ್ತಿಸಲಿಲ್ಲ, ಹಠಕ್ಕೆ ಬಿದ್ದವಳಂತೆ ವರ್ತಿಸಲಿಲ್ಲ. ಮನದೊಳಗಿನ ಆಸೆಗಳಿಗೆ ಬರವಿಲ್ಲ. ಪೂರ್ತಿ ತೆರೆಯುತ್ತಾ ಹೋಯಿತಲ್ಲ, ತೆರೆದ ಪುಸ್ತಕವೇ ಜೊತೆಯಾಯಿತಲ್ಲ, ತೆರೆದ ಪುಸ್ತಕವೇ ಜೊತೆಯಾಯಿತಲ್ಲ. ಕನಸುಗಳ ಸುತ್ತ ಸುಳಿದಾಗಲೆಲ್ಲ ನೆನಪುಗಳ ಕಂತೆ ಮರುಕಳಿಸಿತಲ್ಲ, ಕನಸುಗಳ ಸುತ್ತ ಸುಳಿದಾಗಲೆಲ್ಲ ನೆನಪುಗಳ ಕಂತೆ ಮರುಕಳಿಸಿತಲ್ಲ. ದೇವರ ಚಿತ್ತವೇ ಹಾಗಿರುವಾಗ, ದೇವರ ಚಿತ್ತವೇ ಹಾಗಿರುವಾಗ ಬರಿದೆ ಭಾವ ಬಿಂಬದ ನಗುಮೊಗ, ಬರಿದೆ ಭಾವ ಬಿಂಬದ ನಗುಮೊಗ. ವಂದನೆಗಳು. ನಾನು ಇಂದು ಪ್ರಸ್ತುತಪಡಿಸುತ್ತಿರುವ ನನ್ನ ಕವಿತೆಯ ಹೆಸರು ಪ್ರೀತಿಯ ಅಮ್ಮ. ಹೊತ್ತು ಹೆತ್ತು ಸಲಹಿದವಳು ಎತ್ತಿ ಮುದ್ದಾಡಿದವಳು, ಹೊತ್ತು ಹೆತ್ತು ಸಲಹಿದವಳು ಎತ್ತಿ ಮುದ್ದಾಡಿದವಳು. ಗರ್ಭವೆಂಬ ಗುಡಿಯಲ್ಲಿ ಬೆಳೆಸಿದವಳು ಅವರೇ ನನ್ನಮ್ಮ. ನಮಗಾಗಿ ತನ್ನ ನಿದ್ದೆ ತ್ಯಾಗ ಮಾಡಿ ನಮ್ಮ ನಗುವ ಮೊಗವ ನೋಡಿ, ನಮಗಾಗಿ ತನ್ನ ನಿದ್ದೆ ತ್ಯಾಗ ಮಾಡಿ ನಮ್ಮ ನಗುವ ಮೊಗವ ನೋಡಿ. ತನ್ನ ನೋವ ಮರೆಯುವವಳು ಅವರೇ ನನ್ನಮ್ಮ. ತನ್ನೆಲ್ಲ ನೋವ ಮನದಲ್ಲಿ ಇರಿಸಿ ಮಕ್ಕಳ ಖುಷಿಯ ಕಂಡು ಹರಸಿ, ತನ್ನೆಲ್ಲ ನೋವ ಮನದಲ್ಲಿ ಇರಿಸಿ ಮಕ್ಕಳ ಖುಷಿಯ ಕಂಡು ಹರಸಿ. ತನ್ನ ದುಗುಡ ದುಮ್ಮಾನ ಮರೆಯುವವಳು ಅವರೇ ನನ್ನಮ್ಮ. ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ. ತನ್ನ ಕುಟುಂಬವೇ ತನ್ನ ಜಗತ್ತು ಎಂದು ನಂಬಿರುವವರು ಅವರೇ ನನ್ನಮ್ಮ. ಧನ್ಯವಾದಗಳು. ಶೀರ್ಷಿಕೆ ಪ್ರೀತಿಯ ಅಮ್ಮ. ಅಮ್ಮ ಎಂದರೆ ನನಗಿಷ್ಟ, ಕಳೆವರು ಎಂದಿಗೂ ನನ್ನ ಕಷ್ಟ. ಅಮ್ಮ ಎಂದರೆ ನನಗಿಷ್ಟ, ಕಳೆವರು ಎಂದಿಗೂ ನನ್ನ ಕಷ್ಟ. ಗೆದ್ದಾಗ ಪ್ರೋತ್ಸಾಹಿಸಿದರು, ಸೋತಾಗ ಮೇಲೆತ್ತಿ ಸಂತೈಸಿದರು. ಗೆದ್ದಾಗ ಪ್ರೋತ್ಸಾಹಿಸಿದರು, ಸೋತಾಗ ಮೇಲೆತ್ತಿ ಸಂತೈಸಿದರು. ನನ್ನೆಲ್ಲ ತಪ್ಪನ್ನು ಕ್ಷಮಿಸಿದರು, ಕಣ್ಣ ರೆಪ್ಪೆಯಂತೆ ನನ್ನ ಕಾಯ್ದವರು. ನನ್ನೆಲ್ಲ ತಪ್ಪನ್ನು ಕ್ಷಮಿಸಿದರು, ಕಣ್ಣ ರೆಪ್ಪೆಯಂತೆ ನನ್ನ ಕಾಯ್ದವರು. ತನ್ನ ನೋವನ್ನು ನುಂಗುವಳು, ನನ್ನ ಖುಷಿಯಿಂದ ಹಿಗ್ಗುವಳು. ತನ್ನ ನೋವನ್ನು ನುಂಗುವಳು, ನನ್ನ ಖುಷಿಯಿಂದ ಹಿಗ್ಗುವಳು. ಕಣ್ಣಿಗೆ ಕಾಣುವ ದೇವರು ನನ್ನಮ್ಮ, ನೀನೇ ನನ್ನ ಮೊದಲ ಗುರುವಮ್ಮ. ಕಣ್ಣಿಗೆ ಕಾಣುವ ದೇವರು ನನ್ನಮ್ಮ, ನೀನೇ ನನ್ನ ಮೊದಲ ಗುರುವಮ್ಮ. ನನ್ನ ದೊಡ್ಡ ಪ್ರಪಂಚ ನೀನು, ನಿನ್ನ ಬಾಳು ಸಂತೋಷ ಕೂಡಿರಲಿ. ನನ್ನ ದೊಡ್ಡ ಪ್ರಪಂಚ ನೀನು, ನಿನ್ನ ಬಾಳು ಸಂತೋಷ ಕೂಡಿರಲಿ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಪ್ರೀತಿಯ ಅಮ್ಮ. ಅಮ್ಮ ಅಮ್ಮ ಪ್ರೀತಿಯ ಅಮ್ಮ,
ನನ್ನನ್ನು ಪ್ರೀತಿಸುವ ಮುದ್ದಿನ ಅಮ್ಮ. ಅಮ್ಮ ಅಮ್ಮ ಪ್ರೀತಿಯ ಅಮ್ಮ, ನನ್ನನ್ನು ಪ್ರೀತಿಸುವ ಮುದ್ದಿನ ಅಮ್ಮ. ಬಗೆ ಬಗೆ ತಿಂಡಿ ಮಾಡುವ ಅಮ್ಮ, ತಪ್ಪು ಕಂಡರೆ ತಿದ್ದುವ ಅಮ್ಮ. ಬಗೆ ಬಗೆ ತಿಂಡಿ ಮಾಡುವ ಅಮ್ಮ, ತಪ್ಪು ಕಂಡರೆ ತಿದ್ದುವ ಅಮ್ಮ. ಉಡುಪನ್ನು ಶುಭ್ರಗೊಳಿಸುವ ಅಮ್ಮ, ಪರೀಕ್ಷೆ ತಯಾರಿಗೆ ನೆರವಾಗುವ ಅಮ್ಮ. ಉಡುಪನ್ನು ಶುಭ್ರಗೊಳಿಸುವ ಅಮ್ಮ, ಪರೀಕ್ಷೆ ತಯಾರಿಗೆ ನೆರವಾಗುವ ಅಮ್ಮ. ಪ್ರತಿದಿನ ಶಾಲೆಗೆ ಹೊರಡಿಸುವ ಅಮ್ಮ, ಅಂದ ಚಂದವಾಗಿ ತಲೆ ಕಟ್ಟುವ ಅಮ್ಮ. ಪ್ರತಿದಿನ ಶಾಲೆಗೆ ಹೊರಡಿಸುವ ಅಮ್ಮ, ಅಂದ ಚಂದವಾಗಿ ತಲೆ ಕಟ್ಟುವ ಅಮ್ಮ. ನನ್ನನ್ನು ಹೆತ್ತು ಸಾಕುವ ಅಮ್ಮ, ಕಷ್ಟಗಳ ಸಹಿಸಿ ಕೋಪಿಸದ ಅಮ್ಮ. ನನ್ನನ್ನು ಹೆತ್ತು ಸಾಕುವ ಅಮ್ಮ, ಕಷ್ಟಗಳ ಸಹಿಸಿ ಕೋಪಿಸದ ಅಮ್ಮ. ನನ್ನ ಬದುಕು ಹಸನಾಗಲೆಂದು ಹಂಬಲಿಸುವ ಅಮ್ಮ, ನನ್ನ ದೇವತೆ ನನ್ನ ಅಮ್ಮ. ನನ್ನ ಬದುಕು ಹಸನಾಗಲೆಂದು ಹಂಬಲಿಸುವ ಅಮ್ಮ, ನನ್ನ ದೇವತೆ ನನ್ನ ಅಮ್ಮ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ನನ್ನ ಪ್ರೀತಿಯ ಅಪ್ಪ. ಅಪ್ಪ ಅಪ್ಪ ನನ್ನ ಪ್ರೀತಿಯ ಅಪ್ಪ. ಅಪ್ಪ ಅಪ್ಪ ನನ್ನ ಪ್ರೀತಿಯ ಅಪ್ಪ. ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಅಪ್ಪ. ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಅಪ್ಪ. ಕೇಳಿದ್ದನ್ನು ತಂದುಕೊಡುವ ಅಪ್ಪ. ಕೇಳಿದ್ದನ್ನು ತಂದುಕೊಡುವ ಅಪ್ಪ. ಕೇಳಿದ್ದನ್ನು ಆಗುವುದಿಲ್ಲ ಎನ್ನದ ಅಪ್ಪ. ಕೇಳಿದ್ದನ್ನು ಆಗುವುದಿಲ್ಲ ಎನ್ನದ ಅಪ್ಪ. ಮನೆ ಮಂದಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಅಪ್ಪ. ಮನೆ ಮಂದಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಅಪ್ಪ. ತನಗೆ ಎಷ್ಟೇ ನೋವಿದ್ದರೂ ತನ್ನೆಲ್ಲ ನೋವನ್ನು ಮರೆತು, ತನಗೆ ಎಷ್ಟೇ ಕಷ್ಟ ಇದ್ದರೂ ತನ್ನೆಲ್ಲ ನೋವನ್ನು ಮರೆತು, ಕೋಪದಲ್ಲೂ ಪ್ರೀತಿಯನ್ನು ತೋರುವ ಅಪ್ಪ. ಕೋಪದಲ್ಲೂ ಪ್ರೀತಿಯನ್ನು ತೋರುವ ಅಪ್ಪ. ಎಷ್ಟೇ ಕೆಲಸದ ಒತ್ತಡವಿದ್ದರೂ ನನ್ನ ಕವನ ಆಲಿಸಲು ಬಂದ ನನ್ನ ಅಪ್ಪ. ಎಷ್ಟೇ ಕೆಲಸದ ಒತ್ತಡವಿದ್ದರೂ ನನ್ನ ಕವನ ಆಲಿಸಲು ಬಂದ ಅಪ್ಪ. ನನ್ನ ಕವನದ ಶೀರ್ಷಿಕೆ ಮನಸ್ಸು ಗೆದ್ದ ಅಪ್ಪ. ಅಪ್ಪನ ಜೊತೆಗಿನ ಪ್ರೀತಿಯ ಬಂಧ, ಅದರ ಜೊತೆ ಇದೆ ಆಟದ ಅಂದ. ಅಪ್ಪನ ಜೊತೆಗಿನ ಪ್ರೀತಿಯ ಬಂಧ, ಅದರ ಜೊತೆಗಿದೆ ಆಟದ ಅಂದ. ಅವರು ಕಲಿಸುವ ಪಾಠದ ರೀತಿ, ಅದರಲ್ಲೇ ಬರುವುದು ಶಿಸ್ತಿನ ನೀತಿ. ಅವರು ಕಲಿಸುವ ಪಾಠದ ರೀತಿ, ಅದರಲ್ಲೇ ಬರುವುದು ಶಿಸ್ತಿನ ನೀತಿ. ಹಗಲು ಇರುಳು ಎನ್ನದೆ ದುಡಿವರು, ಕೇಳಿದ ತಿಂಡಿ ತಿನಿಸುಗಳನ್ನು ತರುವರು. ಹಗಲು ಇರುಳು ಎನ್ನದೆ ದುಡಿವರು, ಕೇಳಿದ ತಿಂಡಿ ತಿನಿಸುಗಳನ್ನು ತರುವರು. ಕೇಳಿದ್ದನ್ನು ಇಲ್ಲ ಎನ್ನಲಾರರು, ಕಷ್ಟ ಸುಖದಲ್ಲಿ ಭಾಗಿಯಾಗುವರು. ಕೇಳಿದ್ದನ್ನು ಇಲ್ಲ ಎನ್ನಲಾರರು, ಕಷ್ಟ ಸುಖದಲ್ಲಿ ಭಾಗಿಯಾಗುವರು. ಕಲಿಸುತ್ತಾರೆ ಅವರೇ ಒಳ್ಳೆಯ ಗುಣ, ತೀರಿಸಲಾಗದು ಎಂದು ಅವರ ಋಣ. ಕಲಿಸುತ್ತಾರೆ ಅವರೇ ಒಳ್ಳೆಯ ಗುಣ, ತೀರಿಸಲಾಗದು ಎಂದು ಅವರ ಋಣ. ತಪ್ಪು ಮಾಡಿದರೆ ಬರುತ್ತೆ ಸಿಟ್ಟು, ಆಗ ಬೀಳುತ್ತೆ ಶಿಸ್ತಿನ ಪೆಟ್ಟು. ತಪ್ಪು ಮಾಡಿದರೆ ಬರುತ್ತೆ ಸಿಟ್ಟು, ಆಗ ಬೀಳುತ್ತೆ ಶಿಸ್ತಿನ ಪೆಟ್ಟು. ನಾನು ಕಾಣುವೆ ಒಳ್ಳೆ ಕನಸು, ಮಾಡುವರದನು ನನಸು. ನಾನು ಕಾಣುವೆ ಒಳ್ಳೆ ಕನಸು, ಮಾಡುವರದನು ನನಸು. ಕಣ್ಣಿಗೆ ಕಾಣುವ ದೇವ ಸ್ವರೂಪ, ನನ್ನನ್ನು ಸರಿದಾರಿಗೆ ತರುವ ನನ್ನಪ್ಪ. ಕಣ್ಣಿಗೆ ಕಾಣುವ ದೇವ ಸ್ವರೂಪ, ನನ್ನನ್ನು ಸರಿದಾರಿಗೆ ತರುವ ನನ್ನಪ್ಪ. ನನ್ನ ಕವನದ ಶೀರ್ಷಿಕೆ ರಾಷ್ಟ್ರ ರಕ್ಷಣೆ. ಅಗಾಧ ಜಲಧಿಯ ಅಲೆಗಳೆಡೆಯಲಿ ಕೇಳಿ ಬರುತ್ತಿದೆ ರಾಷ್ಟ್ರಮಂತ್ರ. ಅಗಾಧ ಜಲಧಿಯ ಅಲೆಗಳೆಡೆಯಲಿ ಕೇಳಿ ಬರುತ್ತಿದೆ ರಾಷ್ಟ್ರಮಂತ್ರ. ಹಸಿರ ವನಸಿರಿಯ ಕಣ ಕಣವು ಸಾರುತ್ತಿದೆ ಏಕತೆಯ ತಂತ್ರ. ಹಸಿರ ವನಸಿರಿಯ ಕಣ ಕಣವು ಸಾರುತ್ತಿದೆ ಏಕತೆಯ ತಂತ್ರ. ಉತ್ತರದಿ ಹಿಮ ಶಿಖರ ತಪ್ಪಲು ಸುರಿವ ಮಂಜಿನ ಆಗರ. ಉತ್ತರದಿ ಹಿಮ ಶಿಖರ ತಪ್ಪಲು ಸುರಿವ ಮಂಜಿನ ಆಗರ. ಮಹಾಮಹಿಮರ ತಪೋಭೂಮಿಯು ಭಕ್ತಿ ಶಾಂತಿಯ ಸಾಗರ. ಮಹಾಮಹಿಮರ ತಪೋಭೂಮಿಯು ಭಕ್ತಿ ಶಾಂತಿಯ ಸಾಗರ. ವೈರಿ ಎದೆಗಿದು ಸಿಂಹ ಸ್ವಪ್ನವು ಕೋಟಿ ಹೃದಯಕ್ಕೆ ಮಂದಿರ. ವೈರಿ ಎದೆಗಿದು ಸಿಂಹ ಸ್ವಪ್ನವು ಕೋಟಿ ಹೃದಯಕ್ಕೆ ಮಂದಿರ. ತಾಯ ಸ್ಮರಣೆಯೇ ಶಕ್ತಿಯ ಸೆಲೆ ಅಖಂಡ ರಾಷ್ಟ್ರವೇ ಸುಂದರ. ತಾಯ ಸ್ಮರಣೆಯೇ ಶಕ್ತಿಯ ಸೆಲೆ ಅಖಂಡ ರಾಷ್ಟ್ರವೇ ಸುಂದರ. ವಿಶ್ವಗುರು ಭಾರತದ ಕೀರ್ತಿಯು ಲಾಸ್ಯವಾಡಲಿ ಜಗದಲ್ಲಿ.
ವಿಶ್ವಗುರು ಭಾರತದ ಕೀರ್ತಿಯು ಲಾಸ್ಯವಾಡಲಿ ಜಗದಲ್ಲಿ. ರಾಷ್ಟ್ರ ರಕ್ಷಣೆ ಎಂಬ ಧ್ಯೇಯವು ಮೂಡಲೆಮ್ಮಯ ಮನದಲ್ಲಿ. ರಾಷ್ಟ್ರ ರಕ್ಷಣೆ ಎಂಬ ಧ್ಯೇಯವು ಮೂಡಲೆಮ್ಮಯ ಮನದಲ್ಲಿ. ನನ್ನ ಕವನದ ಶೀರ್ಷಿಕೆ, ಇದೊಂದು ಮಕ್ಕಳ ಕವನ, ಆಗಸ್ಟ್ 15. ಸರಿಸುಮಾರು ಭಾಮಿನಿ ಷಟ್ಪದಿಯಲ್ಲಿ ನನ್ನ ಬಾಲ್ಯದ ಕಾಲದಲ್ಲೇ ಬರೆದಂತಹ ಒಂದು ಮಕ್ಕಳ ಕವನ ಇದು. ನಾನು ಸ್ವಲ್ಪ ರಾಗ ಹಾಕಿ ಹಾಡ್ತೇನೆ. ಒಂದೇ ತಾಯಿಯ ಮಕ್ಕಳಂತಿಲ್ಲೊಂದು ಗೂಡುತ್ತ ನಾವು ಬಾಳುವೆವಿಂದು ಭಾರತ ಮಾತೆ ಚರಣದ ಪುಣ್ಯ ಜಾಗದಲ್ಲಿ. ಹಿಂದೆ ಆಂಗ್ಲರ ದಾಸ್ಯ ದಾಳಿಗೆ ಅಂದ ಚಂದದ ಮರುಳು ಮಾತಿಗೆ ಬಂದು ಬಿದ್ದರು ನಮ್ಮ ದೇಶದ ಸ್ವಾರ್ಥದ ರಸುಗಳು. ಬೇಗ ಬೇಗನೆ ಮೋಸಗೊಳಿಸುತ್ತ ಜಾಗವೆಲ್ಲವ ಸೂರೆಗೊಳ್ಳುತ್ತ ಸಾಗಿ ಬಂದರು ನಮ್ಮ ದೇಶವ ಕೊಳ್ಳೆ ಹೊಡೆಯಲಿಕ್ಕೆ. ತೂಗಿ ನೇಲುವ ತೋಟದಲ್ಲಿನ ಬೀಗಿ ಕೊಬ್ಬಿದ ಫಲಗಳೆಲ್ಲವ ಸಾಗಿಸುತ್ತ ಲಾಭವನೆ ಗಳಿಸಿದರವರ ದೇಶದಲ್ಲಿ. ಮಂದಿ ಸೇರಲು ಗಾಂಧಿ ನಾಯಕ ಹೊಂದಿ ದುಡಿಯಲು ಸತ್ಯ ಪಥದಲ್ಲಿ ನಿಂದರಧಿಕ ಪರಾಕ್ರಮಿಗಳೀ ದೇಶ ರಕ್ಷಣೆಗೆ. ನೊಂದ ಜೀವಗಳೆಲ್ಲವ ಕದನದಿ ಹಿಂದೆ ನೋಡದೆ ಬಲಿಯಗೈದರೆ ಬಂಧ ಮೋಚನೆ ಹೊಂದಿ ಶಪಥವ ಗೆದ್ದು ಬಂದಿಹರು. ತಮ್ಮ ದೇಹದಲಂದು ರಕ್ತವ ಚಿಮ್ಮುತ್ತಲಿ ವಿಜಯಾಟ್ಟಹಾಸದಿ ನಮ್ಮ ಭೂಮಿಯ ದಾಸ್ಯ ನೀಗಲು ಸಿಡಿದು ನಿಂತಿಹರು. ಅಮ್ಮ ಭಾರತಿ ಪಾರತಂತ್ರ್ಯವ ಹೆಮ್ಮೆ ಕಂದನು ಕಳೆದ ನಿಲ್ಲಿಯೇ ಒಮ್ಮ ನದಿ ಜಗದೊಳಗೆ ಜಯಿಸಿದನವನು ಒಸಗೆಯನು. ವೀರತನದಲ್ಲಿ ಸಿಕ್ಕಿದಂತಹ ಧೀರತನಯರ ಜೀವದಾನದ ಭಾರತ ಸ್ವಾತಂತ್ರ್ಯ ದಿವಸವು ನೆನಪಿನ ದಿನವು. ಕೋರಿ ಶಾಂತಿಯ ಕೈಯ ಜೋಡಿಸೆ ದಾರಿದೀಪದ ಧನ್ಯ ನೇತರು ದೂರ ಹಾರುವ ಧ್ವಜದಿ ನೆಲೆಸಿ ಹರೀಗ ನೋಡಲ್ಲಿ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ, ಮನಸ್ಸು ಗೆದ್ದ ಅಪ್ಪ. ಅಪ್ಪನ ಪ್ರೀತಿಯಲ್ಲಿ ಕಲ್ಮಶವಿಲ್ಲ, ಇವರ ಪ್ರೀತಿಗೆ ಯಾರೂ ಸಮವಿಲ್ಲ. ಅಪ್ಪನ ಪ್ರೀತಿಯಲ್ಲಿ ಕಲ್ಮಶವಿಲ್ಲ, ಇವರ ಪ್ರೀತಿಗೆ ಯಾರೂ ಸಮವಿಲ್ಲ. ತಲೆಬಾಗಲೇಬೇಕು ಈ ಪ್ರೀತಿಗೆ ನಾವೆಲ್ಲ, ತಲೆಬಾಗಲೇಬೇಕು ಈ ಪ್ರೀತಿಗೆ ನಾವೆಲ್ಲ. ದೇಶಕ್ಕೆ ಯೋಧನಿದ್ದರೆ ಅನ್ನದಾತ ರೈತನಾದರೆ, ದೇಶಕ್ಕೆ ಯೋಧನಿದ್ದರೆ ಅನ್ನದಾತ ರೈತನಾದರೆ ಪ್ರೀತಿಗೆ ಅಪ್ಪನಿರುವನು, ಪ್ರೀತಿಗೆ ಅಪ್ಪನಿರುವನು. ಅಪ್ಪನಿರುವನು ಬೆನ್ನೆಲುಬಾಗಿ ಕನಸಿಗೆ ಹೆಜ್ಜೆ ಇಡುವೆನು ಒಂದೊಂದಾಗಿ. ಅಪ್ಪನಿರುವನು ಬೆನ್ನೆಲುಬಾಗಿ ಕನಸಿಗೆ ಹೆಜ್ಜೆ ಇಡುವೆನು ಒಂದೊಂದಾಗಿ. ಆ ಪರಮೇಶ್ವರನ ಸ್ವರೂಪವೇ ನೀನಪ್ಪ, ಆ ಪರಮೇಶ್ವರನ ಸ್ವರೂಪವೇ ನೀನಪ್ಪ. ಕೂಲಿ ಮಾಡಿ ಶಾಲೆಗೆ ಕಳುಹಿಸಿ ಸಾಧನೆ ನೋಡಲು ಇಚ್ಛಿಸಿದೆ, ಕೂಲಿ ಮಾಡಿ ಶಾಲೆಗೆ ಕಳುಹಿಸಿ ಸಾಧನೆ ನೋಡಲು ಇಚ್ಛಿಸಿದೆ. ನಿನಗೇನನ್ನು ನಾ ಅರ್ಪಿಸಲಿ, ನಿನಗೇನನ್ನು ನಾ ಅರ್ಪಿಸಲಿ. ಸೋತಾಗ ಧೈರ್ಯ ತುಂಬಿದೆ ನೀನು, ಗೆದ್ದಾಗ ಸಂಭ್ರಮಿಸಿದೆ ನೀನು. ಸೋತಾಗ ಧೈರ್ಯ ತುಂಬಿದೆ ನೀನು, ಗೆದ್ದಾಗ ಸಂಭ್ರಮಿಸಿದೆ ನೀನು. ನಿನ್ನಿಂದ ಧೈರ್ಯ ಬಂದಿತು ನನಗೆ, ನಿನ್ನಿಂದ ಧೈರ್ಯ ಬಂದಿತು ನನಗೆ. ನೀನೇ ನನಗೆ ಅಚ್ಚುಮೆಚ್ಚಪ್ಪ. ನನ್ನ ಕವನದ ಶೀರ್ಷಿಕೆ, ಪರಿಸರ ಪ್ರೇಮ. ಉಳಿಸಬೇಕು ಪರಿಸರ, ಅದರಿಂದ ಸಿಗುತ್ತದೆ ಮರ. ಉಳಿಸಬೇಕು ಪರಿಸರ, ಅದರಿಂದ ಸಿಗುತ್ತದೆ ಮರ. ಬೇಕು ನಮಗೆ ಮರಗಳು, ಅದರಿಂದಲೇ ನಮಗೆ ನೆರಳು. ಬೇಕು ನಮಗೆ ಮರಗಳು, ಅದರಿಂದಲೇ ನಮಗೆ ನೆರಳು. ಬೇಕು ನಮಗೆ ಹಸಿರು, ಅದರಿಂದಲೇ ನಮಗೆ ಉಸಿರು. ಬೇಕು ನಮಗೆ ಹಸಿರು, ಅದರಿಂದಲೇ ನಮಗೆ ಉಸಿರು. ಬೇಕು ನಮಗೆ ಮರಗಳು, ಅದರಿಂದಲೇ ನಮಗೆ ಫಲಗಳು. ನಮ್ಮ ಸುತ್ತಮುತ್ತಲಿನ ಸುಂದರ ಪರಿಸರ ನಮಗೆ ಕಾಣಸಿಗುವುದು ತರತರ. ನಮ್ಮ ಸುತ್ತಮುತ್ತಲಿನ ಸುಂದರ ಪರಿಸರ ನಮಗೆ ಕಾಣಸಿಗುವುದು ತರತರ. ಉಳಿಸಬೇಕು ಗಿಡ ಮರ, ಅದರಿಂದಲೇ ನಮಗೆ ಆಹಾರ. ಉಳಿಸಬೇಕು ಗಿಡ ಮರ, ಅದರಿಂದಲೇ ನಮಗೆ ಆಹಾರ. ಬಂದರೆ ನಮಗೆ ಮಳೆಗಾಲ, ಬರುವುದಿಲ್ಲ ನಮಗೆ ಬರಗಾಲ.
ಪರಿಸರ ನಮ್ಮ ಜೀವ, ಅದನ್ನು ನಾಶಿಸಬಾರದು ಮಾನವ. ಪರಿಸರ ಪ್ರೇಮ. ಪರಿಸರ ಪರಿಸರ ನಮ್ಮ ಹೆಮ್ಮೆಯ ಪರಿಸರ. ಪರಿಸರ ಪರಿಸರ ನಮ್ಮ ಹೆಮ್ಮೆಯ ಪರಿಸರ. ನಮ್ಮ ಪ್ರೀತಿಯ ಪರಿಸರ ಹಚ್ಚ ಹಸಿರಿನ ಪರಿಸರ. ನಮ್ಮ ಪ್ರೀತಿಯ ಪರಿಸರ ಹಚ್ಚ ಹಸಿರಿನ ಪರಿಸರ. ತೆಂಗು ಕಂಗು ಬೆಳೆದ ಪರಿಸರ, ಹೂಗಳಿಂದ ಕಂಗೊಳಿಸುವ ಪರಿಸರ. ತೆಂಗು ಕಂಗು ಬೆಳೆದ ಪರಿಸರ, ಹೂಗಳಿಂದ ಕಂಗೊಳಿಸುವ ಪರಿಸರ. ಪ್ರಾಣಿಗಳೆಲ್ಲವೂ ಆಟವಾಡುವ ಪರಿಸರ, ಜೀವಿಗಳು ವಾಸಿಸುವ ಪರಿಸರ. ಪ್ರಾಣಿಗಳೆಲ್ಲವೂ ಆಟವಾಡುವ ಪರಿಸರ, ಜೀವಿಗಳು ವಾಸಿಸುವ ಪರಿಸರ. ವಿಧ ಹಕ್ಕಿಗಳು, ವಿಧ ಪ್ರಾಣಿಗಳು. ವಿಧ ಹಕ್ಕಿಗಳು, ವಿಧ ಪ್ರಾಣಿಗಳು. ಜೇನುಗೂಡುಗಳು, ಕ್ರಿಮಿಕೀಟಗಳು ಹೊಂದಿರುವ ನಮ್ಮ ಪರಿಸರ. ಜೇನುಗೂಡುಗಳು, ಕ್ರಿಮಿಕೀಟಗಳು ಹೊಂದಿರುವ ನಮ್ಮ ಪರಿಸರ. ಧನ್ಯವಾದಗಳು. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಮನಸ್ಸು ಗೆದ್ದ ಅಪ್ಪ. ಓ ನನ್ನ ಪ್ರೀತಿಯ ಅಪ್ಪ, ಪ್ರೀತಿಯ ಬೆಳಕಾದೆ ಅಪ್ಪ. ಓ ನನ್ನ ಪ್ರೀತಿಯ ಅಪ್ಪ, ಪ್ರೀತಿಯ ಬೆಳಕಾದೆ ಅಪ್ಪ. ಅಪ್ಪನೆಂದರೆ ನನಗೆ ಐಶ್ವರ್ಯ, ಕೊಡುವ ನನಗೆ ಎಲ್ಲ ಸೌಕರ್ಯ. ಅಪ್ಪನೆಂದರೆ ನನಗೆ ಐಶ್ವರ್ಯ, ಕೊಡುವ ನನಗೆ ಎಲ್ಲ ಸೌಕರ್ಯ. ವಿದ್ಯೆ ಬುದ್ಧಿ ಕಲಿಸಿದ ಅಪ್ಪ, ಜಾತ್ರೆಯಲ್ಲಿ ಹೆಗಲ ಮೇಲೆ ಹೊತ್ತು ತಿರುಗಿದ ಅಪ್ಪ. ವಿದ್ಯೆ ಬುದ್ಧಿ ಕಲಿಸಿದ ಅಪ್ಪ, ಜಾತ್ರೆಯಲ್ಲಿ ಹೆಗಲ ಮೇಲೆ ಹೊತ್ತು ತಿರುಗಿದ ಅಪ್ಪ. ಹಗಲು ಇರುಳಿನಲ್ಲಿ ದಣಿದು ಬರುವ ಅಪ್ಪ, ಹಗಲು ಇರುಳಿನಲ್ಲಿ ದಣಿದು ಬರುವ ಅಪ್ಪ. ನಮ್ಮ ಖುಷಿಯಲ್ಲಿ ತನ್ನ ದುಃಖ ಮರೆವ ಅಪ್ಪ, ನಮ್ಮ ಖುಷಿಯಲ್ಲಿ ತನ್ನ ದುಃಖ ಮರೆವ ಅಪ್ಪ. ಎಲ್ಲ ನೋವನ್ನು ಮರೆಮಾಚಿ ನಗುವನ್ನು ಚೆಲ್ಲುವನು, ಎಲ್ಲ ನೋವನ್ನು ಮರೆಮಾಚಿ ನಗುವನ್ನು ಚೆಲ್ಲುವನು. ಮನೆಯ ಭಾರ ಹೊರುವ ನಮ್ಮ ಮನೆ ದೀಪ ಅಪ್ಪ, ಮನೆಯ ಭಾರ ಹೊರುವ ನಮ್ಮ ಮನೆ ದೀಪ ಅಪ್ಪ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಪ್ರೀತಿಯ ಅಮ್ಮ. ಅಮ್ಮ ಅಮ್ಮ ನನ್ನಮ್ಮ, ನನಗೆ ಜನ್ಮ ಕೊಟ್ಟ ಅಮ್ಮ. ಅಮ್ಮ ಅಮ್ಮ ನನ್ನಮ್ಮ, ನನಗೆ ಜನ್ಮ ಕೊಟ್ಟ ಅಮ್ಮ. ನನ್ನನ್ನು ಯಾವಾಗಲೂ ಪ್ರೀತಿಸುವ ಅಮ್ಮ, ನನ್ನ ಖುಷಿಯ ಬಯಸುವ ಅಮ್ಮ. ನನ್ನನ್ನು ಯಾವಾಗಲೂ ಪ್ರೀತಿಸುವ ಅಮ್ಮ, ನನ್ನ ಖುಷಿಯ ಬಯಸುವ ಅಮ್ಮ. ರುಚಿ ರುಚಿಯಾದ ಅಡುಗೆ ಮಾಡುವ ಅಮ್ಮ, ನನ್ನ ಪ್ರೀತಿಸುವ ಅಮ್ಮ. ರುಚಿ ರುಚಿಯಾದ ಅಡುಗೆ ಮಾಡುವ ಅಮ್ಮ, ನನ್ನ ಪ್ರೀತಿಸುವ ಅಮ್ಮ. ಪರೀಕ್ಷೆಗೆ ಸಿದ್ಧಗೊಳಿಸುವ ಅಮ್ಮ, ಪ್ರೀತಿ ವಾತ್ಸಲ್ಯ ತೋರುವ ಅಮ್ಮ. ಪರೀಕ್ಷೆಗೆ ಸಿದ್ಧಗೊಳಿಸುವ ಅಮ್ಮ, ಪ್ರೀತಿ ವಾತ್ಸಲ್ಯ ತೋರುವ ಅಮ್ಮ. ನನ್ನ ಪಾಲಿನ ದೇವತೆ ನೀನಮ್ಮ, ಇನ್ನೊಮ್ಮೆ ಮಗುವಾಗುವ ಆಸೆಯಮ್ಮ. ನನ್ನ ಪಾಲಿನ ದೇವತೆ ನೀನಮ್ಮ, ಇನ್ನೊಮ್ಮೆ ಮಗುವಾಗುವ ಆಸೆಯಮ್ಮ. ನಿನ್ನ ಮಡಿಲಲ್ಲಿ ಮಲಗುವ ಆಸೆಯಮ್ಮ, ನನ್ನ ಶಕ್ತಿಯೇ ನೀನಮ್ಮ. ನಿನ್ನ ಮಡಿಲಲ್ಲಿ ಮಲಗುವ ಆಸೆಯಮ್ಮ, ನನ್ನ ಶಕ್ತಿಯೇ ನೀನಮ್ಮ. ಕವನದ ಶೀರ್ಷಿಕೆ ಭಾರತಾಂಬೆ. ಭಾರತಾಂಬೆಯೇ ನಿನ್ನ ಅಡಿಯಲ್ಲಿ ಕರವ ಮುಗಿದು ನಾ ಬೇಡುವೆ. ಭಾರತಾಂಬೆಯೇ ನಿನ್ನ ಅಡಿಯಲ್ಲಿ ಕರವ ಮುಗಿದು ನಾ ಬೇಡುವೆ. ನಿನ್ನ ಮಡಿಲಲ್ಲಿ ಹುಟ್ಟಿ ಬೆಳೆದು ಧನ್ಯತೆಯನ್ನ ಪಡೆಯುವೆ. ನಿನ್ನ ಮಡಿಲಲ್ಲಿ ಹುಟ್ಟಿ ಬೆಳೆದು ಧನ್ಯತೆಯನ್ನ ಪಡೆಯುವೆ. ನಿನ್ನ ಪುಣ್ಯದ ಮಣ್ಣಿದು ಸಂಸ್ಕೃತಿಯ ತವರೂರಿದು. ನಿನ್ನ ಪುಣ್ಯದ ಮಣ್ಣಿದು ಸಂಸ್ಕೃತಿಯ ತವರೂರಿದು. ಋಷಿ ಮುನಿ ಕವಿ ವರಿಯರು ಜನ್ಮ ತಳೆದ ನೆಲವಿದು. ಋಷಿ ಮುನಿ ಕವಿ ವರಿಯರು ಜನ್ಮ ತಳೆದ ನೆಲವಿದು. ನೃತ್ಯ ಕಲೆ ಸಂಗೀತವಿಲ್ಲಿ ನಿತ್ಯ ಮಾರ್ಧನಿಗೊಂಡಿದೆ. ನೃತ್ಯ ಕಲೆ ಸಂಗೀತವಿಲ್ಲಿ ನಿತ್ಯ ಮಾರ್ಧನಿಗೊಂಡಿದೆ. ವೈಭವದ ಶಿಲ್ಪಕಲೆಯು ಜಗದಿ ಖ್ಯಾತಿಯ ಪಡೆದಿದೆ. ವೈಭವದ ಶಿಲ್ಪಕಲೆಯು ಜಗದಿ ಖ್ಯಾತಿಯ ಪಡೆದಿದೆ. ಸಾಧು ಸಂತ ಮಹಾತ್ಮರು ಬಾಳಿ ಬೆಳಗಿದ ಎಳೆಯಿದು. ಸಾಧು ಸಂತ ಮಹಾತ್ಮರು ಬಾಳಿ ಬೆಳಗಿದ ಎಳೆಯಿದು. ಭವ್ಯ ಚರಿತೆಯ ಪಾಡಿದ ವೀರ ರುದಿಸಿದ ನಾಡಿದು. ಭವ್ಯ ಚರಿತೆಯ ಪಾಡಿದ ವೀರ ರುದಿಸಿದ ನೆಲೆಯಿದು. ಅತ್ಯಾಚಾರ ನಮ್ಮ ತಾಯಿ ಹಸಿರು ಭೂಮಿ. ಮಾಡಬೇಡಿ ಪರಿಸರದ ಮೇಲೆ ಅತ್ಯಾಚಾರ, ನಮ್ಮ ತಾಯಿ ಹಸಿರು ಭೂಮಿ. ಅದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ನದಿಗಳು ಹರಿಯಲಿ ಸದಾ, ಶುದ್ಧ ಗಾಳಿ ಬೀಸಲಿ ಸದಾ. ನದಿಗಳು ಹರಿಯಲಿ ಸದಾ, ಶುದ್ಧ ಗಾಳಿ ಬೀಸಲಿ ಸದಾ. ಹಾರಾಡಲಿ ಪಕ್ಷಿಗಳು ಆಕಾಶದಲ್ಲಿ, ಬದುಕಲಿ ಪ್ರಾಣಿಗಳು
ಪ್ರಾಣಿಗಳು ಕಾಡಿನಲ್ಲಿ, ಹಾರಾಡಲಿ ಪಕ್ಷಿಗಳು ಆಕಾಶದಲ್ಲಿ, ಬದುಕಲಿ ಪ್ರಾಣಿಗಳು ಕಾಡಿನಲ್ಲಿ. ಗಿಡಮರಗಳನ್ನು ಬೆಳೆಸೋಣ, ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ. ಗಿಡಮರಗಳನ್ನು ಬೆಳೆಸೋಣ, ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ. ಪರಿಸರವನ್ನು ರಕ್ಷಿಸೋಣ, ಎಲ್ಲರ ಜೀವವನ್ನು ಉಳಿಸೋಣ. ಪರಿಸರವನ್ನು ರಕ್ಷಿಸೋಣ, ಎಲ್ಲರ ಜೀವವನ್ನು ಉಳಿಸೋಣ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನನ್ನ ಕವನದ ಶೀರ್ಷಿಕೆ ಪ್ರೀತಿಯ ಅಮ್ಮ. ಹೆತ್ತವಳು ನೀನು, ಹೊತ್ತವಳು ನೀನು, ಹೆತ್ತವಳು ನೀನು, ಹೊತ್ತವಳು ನೀನು, ನನ್ನ ಮುದ್ದಿನ ತಾಯಿ ನೀನು, ನನ್ನ ಮುದ್ದಿನ ತಾಯಿ ನೀನು. ಹಾಲನ್ನು ಉಣ್ಣಿಸಿ ಹಸಿವನ್ನು ನೀಗಿಸಿ, ಹಾಲನ್ನು ಉಣ್ಣಿಸಿ ಹಸಿವನ್ನು ನೀಗಿಸಿ, ಕಷ್ಟವೆಂಬುದನ್ನು ತೋರಿಸದೆ ಸುಖವೆಂಬ ನಿನ್ನ ಮಡಿಲಲ್ಲಿಟ್ಟವಳು, ಕಷ್ಟವೆಂಬುದನ್ನು ತೋರಿಸದೆ ಸುಖವೆಂಬ ನಿನ್ನ ಮಡಿಲಲ್ಲಿಟ್ಟವಳು. ನಿನ್ನ ಜೀವನವನ್ನೇ ನನ್ನ ಬೆಳವಣಿಗೆಗಾಗಿ ಇಟ್ಟವಳು, ನಿನ್ನ ಜೀವನವನ್ನೇ ನನ್ನ ಬೆಳವಣಿಗೆಗಾಗಿ ಇಟ್ಟವಳು. ಜೀವವನ್ನು ಕೊಟ್ಟು ನನ್ನ ಬದುಕಿಗೆ ದಾರಿದೀಪವಾದಳು, ಜೀವವನ್ನು ಕೊಟ್ಟು ನನ್ನ ಬದುಕಿಗೆ ದಾರಿದೀಪವಾದಳು. ಯಾರೂ ತಿಳಿಯಲಾಗದ ನನ್ನ ನೋವನ್ನು ನೀನು ತಿಳಿಯುವೆ, ಯಾರೂ ತಿಳಿಯಲಾಗದ ನನ್ನ ನೋವನ್ನು ನೀನು ತಿಳಿಯುವೆ. ಯಾರೂ ಕಾಣಲಾಗದ ನನ್ನ ಹಸಿವನ್ನು ನೀನು ನೋಡಿದೆ, ಯಾರೂ ಕಾಣಲಾಗದ ನನ್ನ ಹಸಿವನ್ನು ನೀನು ನೋಡಿದೆ. ಪ್ರತಿ ಸೋಲಿನಲ್ಲಿ ನನಗೆ ಧೈರ್ಯ ತುಂಬಿಸಿದವಳು, ಪ್ರತಿ ಸೋಲಿನಲ್ಲಿ ನನಗೆ ಧೈರ್ಯ ತುಂಬಿಸಿದವಳು. ಪ್ರತಿ ಗೆಲುವಿನಲ್ಲಿ ನನಗೆ ಬುದ್ಧಿ ಹೇಳಿದವಳು, ಪ್ರತಿ ಗೆಲುವಿನಲ್ಲಿ ನನಗೆ ಬುದ್ಧಿ ಹೇಳಿದವಳು. ತಾಯಿಯ ಋಣವನ್ನು ತೀರಿಸಲಾಗದೋ ಮನುಜ, ತಾಯಿಯ ಋಣವನ್ನು ತೀರಿಸಲಾಗದೋ ಮನುಜ. ಋಣಕ್ಕೆ ತಕ್ಕ ಹಾಗೆ ಬದುಕುವುದನ್ನು ಕಲಿಯುವ ಮನುಜ, ಋಣಕ್ಕೆ ತಕ್ಕ ಹಾಗೆ ಬದುಕುವುದನ್ನು ಕಲಿಯುವ ಮನುಜ. ನನ್ನ ಕವನದ ಶೀರ್ಷಿಕೆ ಪ್ರೀತಿಯ ಅಮ್ಮ. ಅಮ್ಮ ನೀನೇ ನನ್ನ ಜೀವ, ನೀನೇ ಮುಡಿಸುವೆ ತಲೆಗೆ ಹೂವ. ಅಮ್ಮ ನೀನೇ ನನ್ನ ಜೀವ, ನೀನೇ ಮುಡಿಸುವೆ ತಲೆಗೆ ಹೂವ. ಅಮ್ಮ ಕೊಡುವಳು ಕೈ ತುತ್ತು, ಮತ್ತೆ ಕೊಡುವಳು ಮುತ್ತು. ಅಮ್ಮ ಕೊಡುವಳು ಕೈ ತುತ್ತು, ಮತ್ತೆ ಕೊಡುವಳು ಮುತ್ತು. ಅಮ್ಮ ನೋಡುವ ಪ್ರೀತಿಯ ನೋಟ ತರುವುದಿಲ್ಲ ಯಾವುದೇ ಕಾಟ. ಅಮ್ಮ ನೋಡುವ ಪ್ರೀತಿಯ ನೋಟ ತರುವುದಿಲ್ಲ ಯಾವುದೇ ಕಾಟ. ಅಮ್ಮ ನಾನು ಎಂದಿಗೂ ನಿನ್ನವ, ನಾ ಹೇಗೆ ತೀರಿಸಲಿ ನಿನ್ನ ಋಣವ. ಅಮ್ಮ ನಾನು ಎಂದಿಗೂ ನಿನ್ನವ, ನಾ ಹೇಗೆ ತೀರಿಸಲಿ ನಿನ್ನ ಋಣವ. ನನ್ನ ಕವನದ ಶೀರ್ಷಿಕೆ ನನ್ನ ದೇಶ. ನನ್ನ ದೇಶ ಭಾರತ, ಇಲ್ಲಿ ಶಾಂತಿ ಶಾಶ್ವತ. ನನ್ನ ಮಾತೆ ಭಾರತಿ, ಅವಳಿಗೆತ್ತಿ ಆರತಿ. ಜನಗಣಮನ ಗೀತೆ ಪಡೆಯುವುದು ನಮನ, ನಮಗಿದೆ ವಿಶೇಷ ಚರಿತೆ ಬರೆದವರು ಹಲವು ಜನ. ನಮಗಿದೆ ಉನ್ನತ ಸ್ಥಾನ, ಹಾಳು ಮಾಡದಿರಿ ಇದನ್ನು. ಎಲ್ಲರೂ ಒಂದಾಗಿ ಕೈ ಜೋಡಿಸೋಣ, ಭಾರತ ಮಾತೆಗೆ ನಾವು ಜಯವೆನ್ನೋಣ. ನನ್ನ ಕವನದ ಶೀರ್ಷಿಕೆ ಸ್ನೇಹ. ಸ್ನೇಹ ಒಂದು ಸುಂದರ ಕವನ, 101 ಭಾವನೆಗಳ ಮಿಲನ. ಸ್ನೇಹ ಒಂದು ಸುಂದರ ಕವನ, 101 ಭಾವನೆಗಳ ಮಿಲನ. ಬದುಕಿನ ಜಂಜಾಟದಲ್ಲಿ ಬೇಸೆತ್ತ ಮುಗ್ಧ ಮನಸ್ಸಿನಗೆ ಸಂಚಲನ ಈ ಸ್ನೇಹ. ಬದುಕಿನ ಜಂಜಾಟದಲ್ಲಿ ಬೇಸತ್ತ ಮುಗ್ಧ ಮನಸ್ಸಿನಗೆ ಸಂಚಲನ ಈ ಸ್ನೇಹ. ತಂದೆ ತಾಯಿ ನಂತರದ ಬಂಧವೇ ಈ ಸ್ನೇಹ, ತಂದೆ ತಾಯಿ ನಂತರದ ಸಂಬಂಧವೇ ಈ ಸ್ನೇಹ. ಹಾಲು ಜೇನು ಬೆರೆತ ಹಾಗೆ ಈ ಸ್ನೇಹ, ಹಾಲು ಜೇನು ಬೆರೆತ ಹಾಗೆ ಈ ಸ್ನೇಹ. ಸ್ನೇಹವೆಂಬುದು ಒಂದು ಸುಂದರ ಸಂಬಂಧ, ಸ್ನೇಹವೆಂಬುದು ಒಂದು ಸುಂದರ ಸಂಬಂಧ. ಬಾಲ್ಯದಲ್ಲಿ ಆಟವಾಡಿ ಜಗಳ ಮಾಡಿದ ಸ್ನೇಹ, ಬಾಲ್ಯದಲ್ಲಿ ಆಟ ಮಾಡಿ ಜಗಳ ಮಾಡಿದ ಸ್ನೇಹ. ಸ್ನೇಹದಲ್ಲಿ ಬರುವುದು ಕೋಪತಾಪ ಸಾಮಾನ್ಯ, ಮನಸ್ಸು ನೊಂದಾಗ ಚೈತನ್ಯ ಕೊಡುವುದು ಈ ಸ್ನೇಹ. ಸ್ನೇಹದಲ್ಲಿ ಬರುವುದು ಕೋಪತಾಪ ಸಾಮಾನ್ಯ, ಮನಸ್ಸು ನೊಂದಾಗ ಚೈತನ್ಯ ಕೊಡುವುದು ಈ ಸ್ನೇಹ. ನೆಚ್ಚಿನ ಭಾರತ ಬರೀ ನನ್ನದಲ್ಲ ಎಲ್ಲರ ನೆಚ್ಚಿನ ದೇಶ, ಬರೀ ನನ್ನದಲ್ಲ ಎಲ್ಲರ ನೆಚ್ಚಿನ ದೇಶ. ಈ ನಮ್ಮ ಭವ್ಯ ಭಾರತ ದೇಶ, ಈ ನಮ್ಮ ಭವ್ಯ ಭಾರತ ದೇಶ. ಎಲ್ಲರೂ ಸ್ವತಂತ್ರರಾಗಿರುವ ನಾಡು ನಮ್ಮ ಭಾರತ, ಎಲ್ಲರೂ ಸ್ವತಂತ್ರರಾಗಿರುವ ನಾಡು ನಮ್ಮ ಭಾರತ. ಶಾಂತಿ ಪ್ರಶಾಂತಿಯ ನೆಮ್ಮದಿಯ ಸೊಬಗಿನ ಬೀಡು, ಶಾಂತಿ ಪ್ರಶಾಂತಿಯ ನೆಮ್ಮದಿಯ ಸೊಬಗಿನ ಬೀಡು. ಕಲ್ಮಶವಿಲ್ಲದ ಮುಗ್ಧ ಮುಖಗಳ ಮುಗ್ಧ ಜನರ, ಕಲ್ಮಶವಿಲ್ಲದ ಮುಗ್ಧ ಮುಖದ ಮುಗ್ಧ ಜನರ. ಸೊಬಗಿನ ಖುಷಿಯ ಕರುಣಾಮಯಿಗಳ ನಾಡು ಭಾರತ, ಸೊಬಗಿನ ಖುಷಿಯ ಕರುಣಾಮಯಿಗಳ ನಾಡು ಭಾರತ. ಎಂದಿಗೂ ಯಾರಿಗೂ ಅಳಿಸಲಾಗದ ಸಂಸ್ಕೃತಿಯ ತವರು, ಎಂದಿಗೂ ಯಾರಿಗೂ ಅಳಿಸಲಾಗದ ಸಂಸ್ಕೃತಿಯ ತವರು. ಖನಿಜ ನೀರು ಕಾಡುಗಳ ಸಂಸ್ಕೃತಿ ಸಮೃದ್ಧಗಳ ನಾಡು, ಖನಿಜ ನೀರು ಕಾಡುಗಳ ಸಂಸ್ಕೃತಿ ಸಮೃದ್ಧಗಳ ನಾಡು. ವಿವಿಧತೆಯಲ್ಲಿ ಭವ್ಯತೆಯ ಜಾತಿಗಳ ಸಮ್ಮಿಲನದ
ಭಾರತ ವಿವಿಧತೆಯಲ್ಲಿ ವೈಭವತೆಯ ಜಾತಿಗಳ ಸಮ್ಮಿಲನದ ಭಾರತ. ಯಾರೇ ಏನೇ ಮಾಡಿದರೂ ಲೂಟಿ ಮಾಡಿದರು ನಾವು ಎಂದಿಗೂ ಸರಿಯಾಗದ ಮನಸ್ಥಿತಿಯ ಜನರ ಬೀಡು. ತಂತ್ರಜ್ಞಾನ, ಜ್ಯೋತಿಷ್ಯ, ಆಧುನಿಕತೆಯ ಪರಂಪರಾ ಸ್ಪರ್ಶದ ಕುಟುಂಬ. ಬರೀ ನನ್ನದಲ್ಲ, ಎಲ್ಲರ ನೆಚ್ಚಿನ ದೇಶ ಭಾರತ. ಕವನದ ಶೀರ್ಷಿಕೆ ತೋರ್ಪಡಿಕೆಯ ಆಚರಣೆಯಲ್ಲಿ ಧ್ವಂಸಿ ವಿದಾರಕನು. ಮತ್ತೆ ಮತ್ತೆ ಬರುವುದು ಹಬ್ಬ ಈ ನಾಡಿಗೆ, ಹೇ ಮಾನವ ಏಕಾಗುತ್ತಿರುವೆ ನೀ ದಾನವ. ಹಬ್ಬಗಳ ಹೆಸರಲ್ಲಿ ಆಡಂಬರದ ಗೋಜಲಿ, ಕೊಂಚವಾದರೂ ಉಳಿಸು ಈ ನಿಸರ್ಗವ. ಬಾಂಧವ್ಯದ ಹೆಸರಲ್ಲಿ ಆರಾಧನೆಯ ನೆಪದಲ್ಲಿ ಪ್ರಕೃತಿಯ ಜೊತೆ ತೋರಿಸಬೇಡ ಸ್ವಾರ್ಥವ. ಪ್ರಕೃತಿ ವಿಕೋಪಕ್ಕೆ ಪ್ರಕೃತಿಯನ್ನ ದ್ವೇಷಿಸದೆ ಬದುಕಲಾದರೂ ಬದುಕಿಸಬೇಕಲ್ಲ ಈ ಪರಿಸರವ. ತಿನಿಸು ತೆನಸು ಶುಚಿ ರುಚಿ ಖಾದ್ಯ ತೋರ್ಪಡಿಸಲು ನಿನ್ನ ಐಷಾರಾಮವ ಮುಗಿಲ. ಪೋಲು ಮಾಡದೆ ಅನ್ನಾಹಾರಗಳ ಮಧ್ಯೆ ಯೋಚಿಸು, ಒಪ್ಪೊತ್ತಿಗೂ ಪರದಾಡೋ ಹಸಿಲ ಒಡಲ. ಆಚಾರ ವಿಚಾರ ನಂಬಿಕೆಗೆ ನಾ ಶಿರಬಾಗುವೆ, ಆದರೊಮ್ಮೆ ವಿವೇಚಿಸು ಮಾನವ. ನೀ ಪರಿಸರದ ಪಾಲಕನು, ತೋರ್ಪಡಿಕೆಯ ಆಚರಣೆಯಲ್ಲಿ ದೈವಾದ್ಭುತ ಉಡುಗೊರೆಯ ಧ್ವಂಸಿ ವಿದಾರಕನು. ವಂದನೆಗಳು. ಪರಿಸರ ಪ್ರೇಮ, ಇದೇ ನಮ್ಮ ಪರಿಸರ ಹಚ್ಚ ಹಸಿರು ಪರಿಸರ. ಇದೇ ನಮ್ಮ ಪರಿಸರ ಹಚ್ಚ ಹಸಿರು ಪರಿಸರ. ತಂಪು ಗಾಳಿ ನೀಡುವ ಪರಿಸರ ಈ ನಮ್ಮ ಸುಂದರ ಪರಿಸರ. ತಂಪು ಗಾಳಿ ನೀಡುವ ಪರಿಸರ ಈ ನಮ್ಮ ಸುಂದರ ಪರಿಸರ. ನಮ್ಮ ಆಧಾರ ತಾಣ ಪರಿಸರ, ನಮಗೆ ಬೇಕು ಸ್ವಚ್ಛ ಪರಿಸರ. ನಮ್ಮ ಆಧಾರ ತಾಣ ಪರಿಸರ, ನಮಗೆ ಬೇಕು ಸ್ವಚ್ಛ ಪರಿಸರ. ಇಂದು ಹಾಳಾಗುತ್ತಿದೆ ಪರಿಸರ, ಗಿಡಮರ ನೆಡುತ್ತಾ ಉಳಿಸೋಣ ಪರಿಸರ. ಇಂದು ಹಾಳಾಗುತ್ತಿದೆ ಪರಿಸರ, ಗಿಡಮರ ನೆಡುತ್ತಾ ಉಳಿಸೋಣ ಪರಿಸರ. ಸಕಲ ಜೀವಿಗಳಿಗೆ ಆಧಾರ ನಮ್ಮ ಈ ಪರಿಸರ, ನಾವು ಉಳಿಸಬೇಕು ಪರಿಸರ. ಸಕಲ ಜೀವಿಗಳಿಗೆ ಆಧಾರ ನಮ್ಮ ಈ ಪರಿಸರ, ನಾವು ಉಳಿಸಬೇಕು ಪರಿಸರ. ಪರಿಸರ ಸಂರಕ್ಷಣೆಗೆ ಹಿಂದೆ ಮುಂದಾಗೋಣ, ಎಲ್ಲರೊಂದಿಗೆ ಕೈ ಜೋಡಿಸೋಣ. ಪರಿಸರ ಸಂರಕ್ಷಣೆಗೆ ಹಿಂದೆ ಮುಂದಾಗೋಣ, ಎಲ್ಲರೊಂದಿಗೆ ಕೈ ಜೋಡಿಸೋಣ. ಕವನದ ಶೀರ್ಷಿಕೆ ನನ್ನ ಪ್ರೀತಿಯ ಅಮ್ಮ. ಅಮ್ಮ ಅಮ್ಮ ನನಗೆ ಜನ್ಮವ ಕೊಟ್ಟೆ ನೀನಮ್ಮ. ಅಮ್ಮ ಅಮ್ಮ ನನಗೆ ಜನ್ಮವ ಕೊಟ್ಟೆ ನೀನಮ್ಮ. ಸರಿ ತಪ್ಪು ತಿದ್ದಿದೆ ಅಮ್ಮ, ಕೈಯ ಹಿಡಿದು ನಡೆಸಿದೆ ಅಮ್ಮ. ಸರಿ ತಪ್ಪು ತಿದ್ದಿದೆ ಅಮ್ಮ, ಕೈಯ ಹಿಡಿದು ನಡೆಸಿದೆ ಅಮ್ಮ. ನಾ ಅತ್ತರೆ ನನಗಿಂತಲೂ ಅಳುತ್ತಾಳೆ ನನ್ನ ಅಮ್ಮ, ನೀನೇ ನನ್ನ ದೇವತೆ ಅಮ್ಮ. ನಾ ಅತ್ತರೆ ನನಗಿಂತಲೂ ಅಳುತ್ತಾಳೆ ನನ್ನ ಅಮ್ಮ, ನೀನೇ ನನ್ನ ದೇವತೆ ಅಮ್ಮ. ಲಾಲಿ ಹಾಡಿ ಮಲಗಿಸಿದೆಮ್ಮ, ನನ್ನ ಪ್ರೀತಿಯಿಂದ ಸಲಹಿದೆ ಅಮ್ಮ. ಲಾಲಿ ಹಾಡಿಸಿ ಮಲಗಿಸಿದೆ ಅಮ್ಮ, ನನ್ನ ಪ್ರೀತಿಯಿಂದ ಸಲಹಿದೆ ಅಮ್ಮ. ಜಗವೆಲ್ಲ ನೀನೇ ಅಮ್ಮ, ಗುಡಿ ಇಲ್ಲದ ದೇವರು ನೀನಮ್ಮ. ಜಗವೆಲ್ಲ ನೀನೇ ಅಮ್ಮ, ಗುಡಿ ಇಲ್ಲದ ದೇವತೆ ನೀನಮ್ಮ. ಮುದ್ದಾಡಿ ಸಾಕಿದೆ ಅಮ್ಮ, ನಿನಗಾಗಿ ಬಾಳುವೆ ನಾನಮ್ಮ. ಮುದ್ದಾಡಿ ಸಾಕಿದೆ ನೀನಮ್ಮ, ನಿನಗಾಗಿ ಬಾಳುವೆ ನಾನಮ್ಮ. ಹಸಿವುಣಿಗಲು ಅನ್ನ ಬೇಕು, ನನ್ನ ಸಾಕಲು ಅಮ್ಮ ಬೇಕು. ಹಸಿವುಣಿಗಲು ಅನ್ನ ಬೇಕು, ನನ್ನ ಸಾಕಲು ಅಮ್ಮ ಬೇಕು. ನನ್ನ ಕವನದ ಶೀರ್ಷಿಕೆ ಪರಿಸರ ಪ್ರೇಮ. ನನ್ನ ಇಷ್ಟದ ಪರಿಸರ ಗಾಳಿ ಕೊಡುವ ಪರಿಸರ. ನನ್ನ ಇಷ್ಟದ ಪರಿಸರ ಗಾಳಿ ಕೊಡುವ ಪರಿಸರ. ವಿವಿಧ ಪ್ರಾಣಿಗಳಿರುವ ಪರಿಸರ, ಗಿಡಮರಗಳು ತುಂಬಿದ ಪರಿಸರ. ವಿವಿಧ ಪ್ರಾಣಿಗಳಿರುವ ಪರಿಸರ, ಗಿಡಮರಗಳು ತುಂಬಿದ ಪರಿಸರ. ಸುಂದರ ಹೂಗಳಿರುವ ಪರಿಸರ, ಹಚ್ಚ ಹಸಿರಾಗಿರುವ ಪರಿಸರ. ಸುಂದರ ಹೂಗಳಿರುವ ಪರಿಸರ, ಹಚ್ಚ ಹಸಿರಾಗಿರುವ ಪರಿಸರ. ನೋಡಲು ಚಂದದ ಪರಿಸರ, ಖುಷಿಯನ್ನು ಕೊಡುವ ಪರಿಸರ. ನೋಡಲು ಚಂದದ ಪರಿಸರ, ಖುಷಿಯನ್ನು ಕೊಡುವ ಪರಿಸರ. ಕವನದ ಶೀರ್ಷಿಕೆ ನನ್ನ ನೆಚ್ಚಿನ ಭಾರತ. ಭಾರತ 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 ನನ್ನ ನೆಚ್ಚಿನ ಭಾರತ. ಭಾರತ 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 ನನ್ನ ನೆಚ್ಚಿನ ಭಾರತ. ನಾನು ಹುಟ್ಟಿ ಬೆಳೆದ ಭಾರತ ನನ್ನ ಪ್ರೀತಿಯ ಭಾರತ. ನಾನು ಹುಟ್ಟಿ ಬೆಳೆದ ಭಾರತ ನನ್ನ ಪ್ರೀತಿಯ ಭಾರತ. ಪವಿತ್ರ ನದಿಗಳಿರುವ ಸುಂದರ ಬೆಟ್ಟ ಗುಡ್ಡಗಳಿರುವ, ಪವಿತ್ರ ನದಿಗಳಿರುವ ಸುಂದರ ಬೆಟ್ಟ ಗುಡ್ಡಗಳಿರುವ, ಮೂರು ಕಡೆ ಸಮುದ್ರಗಳಿರುವ ನನ್ನ ಭವ್ಯ ಭಾರತ. ಮೂರು ಕಡೆ ಸಮುದ್ರಗಳಿರುವ ನನ್ನ ಭವ್ಯ ಭಾರತ. ವೀರ ಧೀರರಿರುವ ಭಾರತ, ಸಾಧನೆಗಳಿಗೆ ಹೆಸರಾದ ಭಾರತ.
ವೀರ ಧೀರರಿರುವ ಭಾರತ, ಸಾಧನೆಗಳಿಗೆ ಹೆಸರಾದ ಭಾರತ, ವೈವಿಧ್ಯತೆಯಲ್ಲಿ ಏಕತೆ ಸಾರುವ ಭಾರತ, ಇದುವೇ ನಮ್ಮ ಭಾರತ. ವೈವಿಧ್ಯತೆಯಲ್ಲಿ ಏಕತೆ ಸಾರುವ ಭಾರತ, ಇದುವೇ ನಮ್ಮ ಭಾರತ. ಶೀರ್ಷಿಕೆ ನನ್ನ ನೆಚ್ಚಿನ ಭಾರತ. ಹಚ್ಚ ಹಸಿರಾಗಿ ಕಂಗೊಳಿಸುವ, ಕಣ್ಣಿಗೆ ಹಿತನೋಟವ ಬೀರುವ, ಹಚ್ಚ ಹಸಿರಾಗಿ ಕಂಗೊಳಿಸುವ, ಕಣ್ಣಿಗೆ ಹಿತನೋಟವ ಬೀರುವ ಈ ಸುಂದರ ನಿಸರ್ಗದಲ್ಲಿ ಜನ್ಮ ಪಡೆದ ಧನ್ಯರು ನಾವು ಇಲ್ಲಿ. ಈ ಸುಂದರ ನಿಸರ್ಗದಲ್ಲಿ ಜನ್ಮ ಪಡೆದ ಧನ್ಯರು ನಾವು ಇಲ್ಲಿ. ಬ್ರಿಟಿಷರ ಕೈಯಲ್ಲಿದ್ದ ಈ ದೇಶವನ್ನು ಛಲವ ಬಿಡದೆ ಹೋರಾಡಿದರು. ಬ್ರಿಟಿಷರ ಕೈಯಲ್ಲಿದ್ದ ಈ ದೇಶವನ್ನು ಛಲವ ಬಿಡದೆ ಹೋರಾಡಿದರು. ಈ ನಮ್ಮ ಪುಣ್ಯ ಭೂಮಿಗೆ ಸ್ವಾತಂತ್ರ್ಯ ಸಿಗುವವರೆಗೆ, ಈ ನಮ್ಮ ಪುಣ್ಯ ಭೂಮಿಗೆ ಸ್ವಾತಂತ್ರ್ಯ ಸಿಗುವವರೆಗೆ. ದೇಶ ಕಾಯುವ ಯೋಧರೇ, ಹಸಿವು ನೀಗಿಸುವ ರೈತರೇ, ದೇಶ ಕಾಯುವ ಯೋಧರೇ, ಹಸಿವು ನೀಗಿಸುವ ರೈತರೇ, ನಮ್ಮ ಪಾಲಿನ ದೇವರು ನೀವೇ, ನಮ್ಮ ಹಿತರಕ್ಷಕರು ನೀವೇ, ನಮ್ಮ ಪಾಲಿನ ದೇವರು ನೀವೇ, ನಮ್ಮ ಹಿತರಕ್ಷಕರು ನೀವೇ. ನಾವು ಒಳ್ಳೆಯ ಪ್ರಜೆಯಾಗಿ ನಮ್ಮ ದೇಶವನ್ನು ಸದಾ ಗೌರವಿಸುತ್ತಾ, ನಾವು ಒಳ್ಳೆಯ ಪ್ರಜೆಯಾಗಿ ನಮ್ಮ ದೇಶವನ್ನು ಸದಾ ಗೌರವಿಸುತ್ತಾ ನಮ್ಮ ದೇಶದ ರಕ್ಷಣೆಗೆ ಎಲ್ಲರೂ ಕೈ ಜೋಡಿಸೋಣ. ನಮ್ಮ ದೇಶದ ರಕ್ಷಣೆಗೆ ಎಲ್ಲರೂ ಕೈ ಜೋಡಿಸೋಣ. ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಅಮ್ಮ 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 ನನ್ನ ಪ್ರೀತಿಯ ಅಮ್ಮ. ಅಮ್ಮ 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 ನನ್ನ ಪ್ರೀತಿಯ ಅಮ್ಮ. ರಾತ್ರಿ ಮಲಗದೆ ನಿದ್ದೆ ಇಲ್ಲದೆ ನನ್ನನ್ನು ಬೆಳೆಸಿದ ಅಮ್ಮ. ರಾತ್ರಿ ಮಲಗದೆ ನಿದ್ದೆ ಇಲ್ಲದೆ ನನ್ನನ್ನು ಬೆಳೆಸಿದ ಅಮ್ಮ. ನನ್ನ ಅಗತ್ಯ ಪೂರೈಸುವ ಅಮ್ಮ, ಬಗೆ ಬಗೆಯ ತಿಂಡಿ ನೀಡುವ ಅಮ್ಮ. ನನ್ನ ಅಗತ್ಯ ಪೂರೈಸುವ ಅಮ್ಮ, ಬಗೆ ಬಗೆಯ ನೀಡುವ ಅಮ್ಮ. ನನ್ನನ್ನು ಸಾಕಿ ಬೆಳೆಸುವ ಅಮ್ಮ, ನನ್ನ ಮುದ್ದಿನ ಅಮ್ಮ. ನನ್ನನ್ನು ಸಾಕಿ ಬೆಳೆಸುವ ಅಮ್ಮ, ನನ್ನ ಮುದ್ದಿನ ಅಮ್ಮ. ತಪ್ಪನ್ನು ತಿದ್ದುವಳಮ್ಮ, ಜಗಳವನ್ನು ಬಿಡಿಸುವಳಮ್ಮ. ತಪ್ಪನ್ನು ತಿದ್ದುವಳಮ್ಮ, ಜಗಳವನ್ನು ಬಿಡಿಸುವಳಮ್ಮ. ಬುದ್ಧಿವಾದ ಹೇಳುವಳಮ್ಮ, ಇವಳೇ ನನ್ನ ಪ್ರೀತಿಯ ಅಮ್ಮ. ಬುದ್ಧಿವಾದ ಹೇಳುವಳಮ್ಮ, ಇವಳೇ ನನ್ನ ಪ್ರೀತಿಯ ಅಮ್ಮ. ನನ್ನ ಕವನದ ಶೀರ್ಷಿಕೆ ಪ್ರೀತಿಯ ಅಮ್ಮ. ನೀನು ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ, ನೀನು ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ. ದೇವರು ಕೊಟ್ಟ ವರ ಎಂದರೆ ಅಮ್ಮ, ದೇವರು ಕೊಟ್ಟ ವರ ಎಂದರೆ ಅಮ್ಮ. ನಮಗೆ ಬುದ್ಧಿ ಕಲಿಸಿದ ಮೊದಲ ಗುರು ಅಮ್ಮ, ನಮಗೆ ಬುದ್ಧಿ ಕಲಿಸಿದ ಮೊದಲ ಗುರು ಅಮ್ಮ. ನಮಗೆ ಮೊದಲು ಕೈತುತ್ತು ತಿನ್ನಿಸಿದ್ದು ಅಮ್ಮ, ನಮಗೆ ಮೊದಲು ಕೈತುತ್ತು ತಿನ್ನಿಸಿದ್ದು ಅಮ್ಮ. ನಮ್ಮ ಕಷ್ಟದಲ್ಲಿ ನೆರವಾಗುವ ಜೀವ ಎಂದರೆ ಅಮ್ಮ, ನಮ್ಮ ಕಷ್ಟದಲ್ಲಿ ನೆರವಾಗುವ ಜೀವ ಎಂದರೆ ಅಮ್ಮ. ಅವಳು ಎಷ್ಟೇ ಕಷ್ಟದಲ್ಲಿದ್ದರೂ ನಮ್ಮೊಂದಿಗೆ ನಗುತ್ತಾ ಇರುತ್ತಾಳೆ, ಅವಳು ಎಷ್ಟೇ ಕಷ್ಟದಲ್ಲಿದ್ದರೂ ನಮ್ಮೊಂದಿಗೆ ನಗುತ್ತಾ ಇರುತ್ತಾಳೆ. ನನ್ನ ಜೀವನದ ಬಹುಮುಖ್ಯ ಭಾಗ ಎಂದರೆ ಅಮ್ಮ, ನನ್ನ ಜೀವನದ ಬಹುಮುಖ್ಯ ಭಾಗ ಎಂದರೆ ಅಮ್ಮ. ಅಮ್ಮನ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತಲೂ ಮಿಗಿಲು, ಅಮ್ಮನ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತಲೂ ಮಿಗಿಲು. ಎಂದಿಗೂ ನೋಯಿಸಲಾರೆ ಆ ಪುಟ್ಟ ಹೃದಯವ, ಎಂದಿಗೂ ನೋಯಿಸಲಾರೆ ಆ ಪುಟ್ಟ ಹೃದಯವ. ನೋಡಿಕೊಳ್ಳುವೆ ಜೀವನದುದ್ದಕ್ಕೂ ಖುಷಿಯಿಂದ ಆ ಮನವ, ನೋಡಿಕೊಳ್ಳುವೆ ಜೀವನದುದ್ದಕ್ಕೂ ಖುಷಿಯಿಂದ ಆ ಮನವ. ನನಗೆ ಪ್ರೀತಿ ಸಹನೆಯಿಂದ ಬದುಕಿನ ಪಾಠ ಕಲಿಸಿದ ದೇವತೆ, ನನಗೆ ಪ್ರೀತಿ ಸಹನೆಯಿಂದ ಬದುಕಿನ ಪಾಠ ಕಲಿಸಿದ ದೇವತೆ. ತನ್ನೆಲ್ಲ ಕಷ್ಟವ ಮರೆತು ಮಗುವಿನ ಖುಷಿಯಲ್ಲಿ ತನ್ನ ನೆಮ್ಮದಿಯ ಕಾಣುವ ನಿಸ್ವಾರ್ಥಿ. ತನ್ನೆಲ್ಲ ಕಷ್ಟವ ಮರೆತು ಮಗುವಿನ ಖುಷಿಯಲ್ಲಿ ತನ್ನ ನೆಮ್ಮದಿಯ ಕಾಣುವ ನಿಸ್ವಾರ್ಥಿ. ಮಕ್ಕಳು ದೇವರ ರೀತಿ, ದೇವರ ಗುಡಿ ಅಮ್ಮನ ಮಡಿಲು. ಮಕ್ಕಳು ದೇವರ ರೀತಿ, ದೇವರ ಗುಡಿ ಅಮ್ಮನ ಮಡಿಲು. ತಾಯಿ ಇಲ್ಲದ ಜನ್ಮವಿಲ್ಲ, ತಾಯಿ ರೀತಿಯ ಅಮ್ಮ. ಅಮ್ಮ 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 ನನ್ನನ್ನು ಹೆತ್ತ ಅಮ್ಮ. ಅಮ್ಮ 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 ನನ್ನನ್ನು ಹೆತ್ತ ಅಮ್ಮ. ನನ್ನನ್ನು ಬೆಳೆಸಿದ ಅಮ್ಮ, ನನ್ನ ಪ್ರೀತಿಯ ಅಮ್ಮ. ನನ್ನನ್ನು ಬೆಳೆಸಿದ ಅಮ್ಮ, ನನ್ನ ಪ್ರೀತಿಯ ಅಮ್ಮ. ವಿದ್ಯೆ ಕಲಿಸಿದ ಅಮ್ಮ, ಬುದ್ಧಿ ಹೇಳಿದ ಅಮ್ಮ. ವಿದ್ಯೆ ಕಲಿಸಿದ ಅಮ್ಮ, ಬುದ್ಧಿ ಹೇಳಿದ ಅಮ್ಮ. ಸಿಹಿ ತಿಂಡಿ ಮಾಡಿಕೊಡುವ ಅಮ್ಮ, ನನ್ನ ಪ್ರೀತಿಯ ಅಮ್ಮ. ಸಿಹಿ ತಿಂಡಿ ಮಾಡಿಕೊಡುವ ಅಮ್ಮ, ನನ್ನ ಪ್ರೀತಿಯ ಅಮ್ಮ. ಮಡಿಲಲ್ಲಿ ಮಲಗಿಸಿ ಲಾಲಿ ಹಾಡಿಸಿ, ಮಡಿಲಲ್ಲಿ ಮಲಗಿಸಿ ಲಾಲಿ ಹಾಡಿಸಿ. ಆಟ ಆಡಿಸಿ ಮುದ್ದು ಮಾಡಿದ ಅಮ್ಮ, ಆಟ ಆಡಿಸಿ ಮುದ್ದು ಮಾಡಿದ ಅಮ್ಮ. ಕವನದ ಶೀರ್ಷಿಕೆ ನನ್ನ ನೆಚ್ಚಿನ ಭಾರತ. ಹಲವು ರಾಜ್ಯ, ವಿವಿಧ ಭಾಷೆ, ವಿವಿಧ ಸಂಸ್ಕೃತಿಯನ್ನೊಳಗೊಂಡ ದೇಶ ಭಾರತ. ಹಲವು ಧರ್ಮ, ಹಲವು ಆಚರಣೆಗಳನ್ನೊಳಗೊಂಡ ದೇಶ ಭಾರತ. ವಿವಿಧತೆಯಲ್ಲೂ ಏಕತೆಯನ್ನು ಸಾರುವ ನಮ್ಮ ದೇಶ
ಇದೇ ನನ್ನ ನೆಚ್ಚಿನ ಭಾರತ ದೇಶವೆಂದು ಹೇಳಿಕೊಳ್ಳಲು ನನಗೆ ಸಂತಸ. ವಿವಿಧತೆಯಲ್ಲೂ ಏಕತೆಯನ್ನು ಸಾರುವ ನಮ್ಮ ದೇಶ ಇದೇ ನನ್ನ ನೆಚ್ಚಿನ ಭಾರತ ದೇಶವೆಂದು ಹೇಳಿಕೊಳ್ಳಲು ನನಗೆ ಸಂತಸ. ಅಂದು ಬ್ರಿಟಿಷರ ಕಪಿ ಮುಷ್ಟಿಯಿಂದ ಪಡೆಯಿತು ಸ್ವಾತಂತ್ರ್ಯ, ಅದಕ್ಕಾಗಿ ಹೋರಾಡಿದಲು ಹಗಲು ರಾತ್ರಿ ಎನ್ನದೇ ನಿರಂತರ. ಅಂದು ಬ್ರಿಟಿಷರ ಕಪಿ ಮುಷ್ಟಿಯಿಂದ ಪಡೆಯಿತು ಸ್ವಾತಂತ್ರ್ಯ, ಅದಕ್ಕಾಗಿ ಹೋರಾಡಿದರು ಹಗಲು ರಾತ್ರಿ ಎನ್ನದೇ ನಿರಂತರ. ಅಹಿಂಸೆ, ತ್ಯಾಗ, ಹೋರಾಟ, ಬಲಿದಾನಗಳ ಫಲ ಒಲಿಯಿತು ಭಾರತ ಮಾತೆಗೆ ವಿಜಯದ ಮಾಲೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ನಮ್ಮ ಯೋಧರು ಅದೆಷ್ಟೇ ಶತ್ರುಗಳು ಬರಲಿ ಕಣ್ರೆಪ್ಪೆಯಂತೆ ಕಾಯುವರು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ನಮ್ಮ ಯೋಧರು ಅದೆಷ್ಟೇ ಶತ್ರುಗಳು ಬರಲಿ ಕಣ್ರೆಪ್ಪೆಯಂತೆ ಕಾಯುವರು. ಶರಣಾಗಿ ಬಂದವರಿಗೆ ತಮ್ಮ ಹೃದಯದಲ್ಲಿ ಜಾಗ ಕೊಡುವರು, ತಾಯಿ ನೆಲದ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುವರು. ಶರಣಾಗಿ ಬಂದವರಿಗೆ ತಮ್ಮ ಹೃದಯದಲ್ಲಿ ಜಾಗ ಕೊಡುವರು, ತಾಯಿ ನೆಲದ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುವರು. ಪುನರ್ಜನ್ಮವಿದ್ದರೆ ಮತ್ತೆ ಹುಟ್ಟಬೇಕು ಭಾರತ ದೇಶದಲ್ಲಿ, ಮತ್ತೊಮ್ಮೆ ಆಡಿ ನಲಿಯಬೇಕು ಭಾರತಾಂಬೆಯ ಮಡಿಲಲ್ಲಿ. ಪುನರ್ಜನ್ಮವಿದ್ದರೆ ಮತ್ತೆ ಹುಟ್ಟಬೇಕು ಭಾರತ ದೇಶದಲ್ಲಿ, ಮತ್ತೊಮ್ಮೆ ಆಡಿ ನಲಿಯಬೇಕು ಭಾರತಾಂಬೆಯ ಮಡಿಲಲ್ಲಿ. ಏನೆಂದು ವರ್ಣಿಸಲಿ ಭಾರತ ದೇಶದ ಚೆಲುವನ್ನು, ಸಾವಿರ ಜನ್ಮವೆತ್ತಿ ಬಂದರೂ ತೀರಿಸಲಾಗದು ತಾಯಿ ನೆಲದ ಋಣವನ್ನು. ನನ್ನ ಕವನದ ಶೀರ್ಷಿಕೆ ದೇಶಭಕ್ತಿ. ಎಲ್ಲರಿಗಿರಲಿ ದೇಶಭಕ್ತಿ, ಇರುವ ತನಕ ಉಸಿರಿನ ಶಕ್ತಿ. ಎಲ್ಲರಿಗಿರಲಿ ದೇಶಭಕ್ತಿ, ಇರುವ ತನಕ ಉಸಿರಿನ ಶಕ್ತಿ. ಗಾಂಧಿಯವರು ತಂದುಕೊಟ್ಟರು ಬ್ರಿಟಿಷರಿಂದ ಮುಕ್ತಿ. ಗಾಂಧಿಯವರು ತಂದುಕೊಟ್ಟರು ಬ್ರಿಟಿಷರಿಂದ ಮುಕ್ತಿ. ದೇಶವನ್ನು ಉಳಿಸಿಕೊಳ್ಳಲು ಬೇಕು ನಮ್ಮ ಮೆದುಳಿನ ಯುಕ್ತಿ. ದೇಶವನ್ನು ಉಳಿಸಿಕೊಳ್ಳಲು ಬೇಕು ನಮ್ಮ ಮೆದುಳಿನ ಯುಕ್ತಿ. ವೇಷ ಬೇರೆ ಭಾಷೆ ಬೇರೆ, ದೇಶ ಒಂದೇ ಭಾರತ. ವೇಷ ಬೇರೆ ಭಾಷೆ ಬೇರೆ, ದೇಶ ಒಂದೇ ಭಾರತ. ಒಂದೇ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸಂತತ. ಒಂದೇ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸಂತತ. ದೈವಭಕ್ತಿ ವಿದ್ಯಾಭಕ್ತಿ ಜೊತೆಗೆ ಇರಲಿ ದೇಶಭಕ್ತಿ. ದೈವಭಕ್ತಿ ವಿದ್ಯಾಭಕ್ತಿ ಜೊತೆಗೆ ಇರಲಿ ದೇಶಭಕ್ತಿ. ದೇಶವನ್ನು ಉಳಿಸಿಕೊಳ್ಳಲು ಮುಡಿಪಾಗಿಡುವೆನು ನನ್ನ ಶಕ್ತಿ. ದೇಶವನ್ನು ಉಳಿಸಿಕೊಳ್ಳಲು ಮುಡಿಪಾಗಿಡುವೆನು ನನ್ನ ಶಕ್ತಿ. ಗರ್ವದಿಂದ ಹೇಳೋಣ ಭಾರತಾಂಬೆಯ ಮಕ್ಕಳೆಂದು. ಗರ್ವದಿಂದ ಹೇಳೋಣ ಭಾರತಾಂಬೆಯ ಮಕ್ಕಳೆಂದು. ಭಾರತಾಂಬೆಯ ಘನತೆಯು ಎಂದೂ ಕುಂದಬಾರದೆಂದು. ಭಾರತಾಂಬೆಯ ಘನತೆಯು ಎಂದೂ ಕುಂದಬಾರದೆಂದು. ನಮ್ಮ ದೇಶ ಭಾರತ ದೇಶದ ಬೆನ್ನೆಲುಬೆ ರೈತ. ನಮ್ಮ ದೇಶ ಭಾರತ ದೇಶದ ಬೆನ್ನೆಲುಬೆ ರೈತ. ರಾಮಕೃಷ್ಣ ಬುದ್ಧ ಬಸವ ಜನಿಸಿದ ಪುಣ್ಯಭೂಮಿ ಇದು. ರಾಮಕೃಷ್ಣ ಬುದ್ಧ ಬಸವ ಜನಿಸಿದ ಪುಣ್ಯಭೂಮಿ ಇದು. ಗಾಂಧಿ ನೆಹರು ಓಬವ್ವ ಲಕ್ಷ್ಮೀಬಾಯಿಯ ಜನ್ಮಭೂಮಿ ಇದು. ಗಾಂಧಿ ನೆಹರು ಓಬವ್ವ ಲಕ್ಷ್ಮೀಬಾಯಿಯ ಜನ್ಮಭೂಮಿ ಇದು. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನನ್ನ ದೇಶವೇ ನನಗೆ ಸಂಪತ್ತು. ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನನ್ನ ದೇಶವೇ ನನಗೆ ಸಂಪತ್ತು. ನನ್ನ ಕವನದ ಶೀರ್ಷಿಕೆ ಪರಿಸರ ಪ್ರೇಮ. ಹಸಿರೇ ನಮ್ಮ ಉಸಿರು, ಹಸಿರೇ ನಮ್ಮ ಉಸಿರು. ಕಾಡು ನಮ್ಮ ಜೀವನದ ಆಧಾರ, ಕಾಡು ನಮ್ಮ ಜೀವನದ ಆಧಾರ. ಕಾಡುಗಳನ್ನು ನಾಶ ಮಾಡುವರು ಮಾನವರು, ಕಾಡುಗಳನ್ನು ನಾಶ ಮಾಡುವರು ಮಾನವರು. ಉಸಿರು ನೀರು ಆಹಾರ, ಉಸಿರು ನೀರು ಆಹಾರ. ಮರಗಳೇ ನಮಗೆ ವರ, ಮರಗಳೇ ನಮಗೆ ವರ. ವಾಸಿಯಾಗದ ಕಾಯಿಲೆಗೆ ಪರಿಸರವೇ ಔಷಧಿಯ ತವರೂರು. ವಾಸಿಯಾಗದ ಕಾಯಿಲೆಗೆ ಪರಿಸರವೇ ಔಷಧಿಯ ತವರೂರು. ದಟ್ಟವಾದ ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಗಿರಿ ಜೊರೆಗಳು, ಹೂ ಹಣ್ಣುಗಳಿಂದ ಕೂಡಿರುವ ಪ್ರಪಂಚವೇ ಪರಿಸರ. ದಟ್ಟವಾದ ಗಿಡಮರಗಳು, ಪ್ರಾಣಿ ಪಕ್ಷಿಗಳು, ಗಿರಿಜರಿಗಳು, ಹೂ ಹಣ್ಣುಗಳಿಂದ ಕೂಡಿರುವ ಪ್ರಪಂಚವೇ ಪರಿಸರ. ಅರಣ್ಯ ದೇಶ ಹಾಗೂ ಜೀವಕೋಟಿಯ ಸಂಪತ್ತು. ಅರಣ್ಯಗಳು ಮತ್ತು ದೇಶ ಹಾಗೂ ಜೀವಕೋಟಿಯ ಸಂಪತ್ತು. ಅರಣ್ಯ ರಕ್ಷಣೆ ಮಹತ್ವ ಎಂದರೆ ಅರಣ್ಯದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ನಮಗೆಲ್ಲ ಆಹಾರ ಸಿಗುತ್ತದೆ. ಅರಣ್ಯ ರಕ್ಷಣೆ ಮಹತ್ವ ಎಂದರೆ ಅರಣ್ಯದಿಂದ ಬೆಳೆ, ಬೆಳೆಯಿಂದ ಮಳೆ, ಮಳೆಯಿಂದ ಬೆಳೆ, ನಮಗೆಲ್ಲರಿಗೂ ಆಹಾರ ಸಿಗುತ್ತದೆ. ಪರಿಸರ ಮತ್ತು ಗಿಡಮರಗಳನ್ನು ತಮ್ಮ ಮಕ್ಕಳಂತೆ ಕಾಪಾಡಿಕೊಳ್ಳಬೇಕು. ಪರಿಸರ ಮತ್ತು ಗಿಡಮರಗಳನ್ನು ತಮ್ಮ ಮಕ್ಕಳಂತೆ ಕಾಪಾಡಿಕೊಳ್ಳಬೇಕು. ನನ್ನ ಕವನದ ಶೀರ್ಷಿಕೆ ಮನಸ್ಸು ಗೆದ್ದ ಅಪ್ಪ. ನನ್ನ ಮುದ್ದಿನ ಅಪ್ಪ ಸೋಲಲ್ಲಿ ಧೈರ್ಯ ತುಂಬಿ. ನನ್ನ ಮುದ್ದಿನ ಅಪ್ಪ ಸೋಲಲ್ಲಿ ಧೈರ್ಯ ತುಂಬಿ. ಗೆಲುವಿಗೆ ನೆರವಾಗಿ ನನಗೆ ಸ್ಫೂರ್ತಿ ತುಂಬುವ ಅಪ್ಪ. ಗೆಲುವಿಗೆ ನೆರವಾಗಿ ನನಗೆ ಸ್ಫೂರ್ತಿ ತುಂಬುವ ಅಪ್ಪ. ಪ್ರೀತಿಯ ಹಂಚುತ್ತಾ ಸಲಹೆ ನೀಡುತ್ತಾ, ಪ್ರೀತಿಯ
ಪ್ರೀತಿಯ ಹಂಚುತ್ತಾ ಸಲಹೆ ನೀಡುತ್ತಾ ಬದುಕಿನ ಗುಟ್ಟನ್ನು ತಿಳಿಸುವ ಅಪ್ಪ. ಬದುಕಿನ ಗುಟ್ಟನ್ನು ತಿಳಿಸುವ ಅಪ್ಪ. ಕೋಪವ ಮನಸ್ಸಲ್ಲಿಟ್ಟು ಪ್ರೀತಿ ತೋರುವ ಅಪ್ಪ. ಕೋಪವ ಮನಸ್ಸಲ್ಲಿಟ್ಟು ಪ್ರೀತಿ ತೋರುವ ಅಪ್ಪ. ನನ್ನ ನೆಚ್ಚಿನ ಅಪ್ಪ, ಮನಸ್ಸು ಗೆದ್ದ ಅಪ್ಪ. ನನ್ನ ನೆಚ್ಚಿನ ಅಪ್ಪ, ಮನಸ್ಸು ಗೆದ್ದ ಅಪ್ಪ. ನನ್ನ ಕವನದ ಶೀರ್ಷಿಕೆ ನನ್ನ ನೆಚ್ಚಿನ ಭಾರತ. ಭಾರತ ದೇಶವು ನಮ್ಮದು, ಭಾರತಾಂಬೆಯ ಮಕ್ಕಳು ನಾವು. ಭಾರತ ದೇಶವು ನಮ್ಮದು, ಭಾರತಾಂಬೆಯ ಮಕ್ಕಳು ನಾವು. ಭಾರತ ದೇಶವು ನಮ್ಮ ನಾಡು ನಮ್ಮ ಬೀಡು. ಭಾರತ ದೇಶವು ನಮ್ಮ ನಾಡು ನಮ್ಮ ಬೀಡು. ಹಸಿರಿನ ಸಿರಿಯಲ್ಲಿ ಮಿನುಗುತ್ತಿದೆ ನಮ್ಮ ದೇಶವು. ಹಸಿರಿನ ಸಿರಿಯಲ್ಲಿ ಮಿನುಗುತ್ತಿದೆ ನಮ್ಮ ದೇಶವು. ಕನ್ನಡ ನಾಡಿನ ಚರಿತೆಯನ್ನು ಕಂಡೆವು ಭಾರತಾಂಬೆಯ ಹೃದಯದಲ್ಲಿ. ಕನ್ನಡ ನಾಡಿನ ಚರಿತೆಯನ್ನು ಕಂಡೆವು ಭಾರತಾಂಬೆಯ ಹೃದಯದಲ್ಲಿ. ಕೇಸರಿ ಬಿಳಿ ಹಸಿರಿನಲ್ಲಿ ಮೆರೆಯುತ್ತಿದೆ ನಮ್ಮ ಬಾವುಟವು. ಕೇಸರಿ ಬಿಳಿ ಹಸಿರಿನಲ್ಲಿ ಮೆರೆಯುತ್ತಿದೆ ನಮ್ಮ ಬಾವುಟವು. ಭಾರತ ದೇಶದ ಸಂಸ್ಕೃತಿಯನ್ನು ಎಂದಿಗೂ ಮರೆಯಲಾರೆವು. ಭಾರತ ದೇಶದ ಸಂಸ್ಕೃತಿಯನ್ನು ಎಂದಿಗೂ ಮರೆಯಲಾರೆವು. ಮಾತೃಭೂಮಿ ಕರ್ಮಭೂಮಿ ಜನ್ಮಭೂಮಿ ಭಾರತ. ಮಾತೃಭೂಮಿ ಕರ್ಮಭೂಮಿ ಜನ್ಮಭೂಮಿ ಭಾರತ. ಅಚ್ಚಳಿಯ ಇತಿಹಾಸದ ನವಭಾರತ, ದಿವ್ಯ ಭಾರತ, ಭವ್ಯ ಭಾರತ. ಕನ್ನಡದ ಶೀರ್ಷಿಕೆ ನನ್ನಮ್ಮ. ನವಮಾಸ ಗರ್ಭದಲ್ಲಿ ಬೆಳೆಸಿದರು, ತನ್ನ ಮುದ್ದು ಮಗಳನ್ನು ನೋಡ ಬಯಸಿದರು. ನವಮಾಸ ಗರ್ಭದಲ್ಲಿ ಬೆಳೆಸಿದರು, ತನ್ನ ಮುದ್ದು ಮಗಳನ್ನು ನೋಡ ಬಯಸಿದರು. ತನ್ನ ಕಣ್ಣ ರೆಪ್ಪೆಯಂತೆ ಕಾದರು, ನನ್ನೆಲ್ಲ ತಪ್ಪನ್ನು ಕ್ಷಮಿಸಿದರು. ತನ್ನ ಕಣ್ಣ ರೆಪ್ಪೆಯಂತೆ ಕಾದರು, ನನ್ನೆಲ್ಲ ತಪ್ಪನ್ನು ಕ್ಷಮಿಸಿದರು. ನನ್ನ ನಗುವಿಂದ ತನ್ನ ಕಷ್ಟ ಮರೆತರು, ನನ್ನ ತೊದಲು ನುಡಿಗಾಗಿ ಕಾದರು. ನನ್ನ ನಗುವಿಂದ ತನ್ನ ಕಷ್ಟ ಮರೆತರು, ನನ್ನ ತೊದಲು ನುಡಿಗಾಗಿ ಕಾದರು. ಅತ್ತಾಗ ಲಾಲಿ ಹಾಡಿ ಮಲಗಿಸಿದರು, ಚಂದಮಾಮನ ತೋರಿಸಿ ಕೈತುತ್ತು ತಿನಿಸಿದರು. ಅತ್ತಾಗ ಲಾಲಿ ಹಾಡಿ ಮಲಗಿಸಿದರು, ಚಂದಮಾಮನ ತೋರಿಸಿ ಕೈತುತ್ತು ತಿನಿಸಿದರು. ಸೋತಾಗ ಸಂತೈಸಿದರು, ಗೆದ್ದಾಗ ಪ್ರೋತ್ಸಾಹಿಸಿದರು. ಸೋತಾಗ ಸಂತೈಸಿದರು, ಗೆದ್ದಾಗ ಪ್ರೋತ್ಸಾಹಿಸಿದರು. ವರ್ಣಿಸಲಾಗದ ಪ್ರೀತಿ ಕೊಟ್ಟರು, ಮರೆಯಲಾಗದ ನೆನಪು ಇತ್ತರು. ವರ್ಣಿಸಲಾಗದ ಪ್ರೀತಿ ಕೊಟ್ಟರು, ಮರೆಯಲಾಗದ ನೆನಪು ಇತ್ತರು. ನನ್ನ ಕವನದ ಶೀರ್ಷಿಕೆ ಮನಸ್ಸು ಗೆದ್ದ ಅಪ್ಪ. ನನ್ನ ಮುದ್ದಿನ ಅಪ್ಪ, ಅಪ್ಪನ ಪ್ರೀತಿ ಚಂದ, ಸೋನಿನ ಪಾಠ ಸುಂದರ. ನನ್ನ ಮುದ್ದಿನ ಅಪ್ಪ, ಅಪ್ಪನ ಪ್ರೀತಿ ಚಂದ, ಸೋನಿನ ಪಾಠ ಸುಂದರ. ಅಪ್ಪ ಎಂದರೆ ನನ್ನ ಸುಖದಲ್ಲಿ, ಅಪ್ಪ ಎಂದರೆ ನನ್ನ ಜೀವ. ಅಪ್ಪ ಎಂದರೆ ನನ್ನ ಸುಖದಲ್ಲಿ, ಅಪ್ಪ ಎಂದರೆ ನನ್ನ ಜೀವ. ಬೆಟ್ಟದಷ್ಟು ಕನಸು ಪ್ರೀತಿ ಹೊಂದಿರೋ ಜೀವನವೇ ಅಪ್ಪ. ಬೆಟ್ಟದಷ್ಟು ಕನಸು ಪ್ರೀತಿ ಹೊಂದಿರೋ ಜೀವನವೇ ಅಪ್ಪ. ಅಪ್ಪನ ಹೆಗಲ ಮೇಲೆ ಕುಳಿತು ದೇವರನ್ನು ಹುಡುಕುತ್ತ, ಅಪ್ಪನ ಹೆಗಲ ಮೇಲೆ ಕುಳಿತು ದೇವರನ್ನು ಹುಡುಕುತ್ತ, ನೀ ನನ್ನ ನೋವಿನಲ್ಲಿ ನೋವನ್ನು ಕಂಡೆ ನೀ ನನ್ನ ಅಪ್ಪ. ನೀ ನನ್ನ ನೋವಿನಲ್ಲಿ ನೋವನ್ನು ಕಂಡೆ ನೀ ನನ್ನ ಅಪ್ಪ. ತಂದೆ ದೇವರಾಗಬಹುದು, ಆದರೆ ದೇವರು ತಂದೆಯಾಗಬಹುದು. ತಂದೆ ದೇವರಾಗಬಹುದು, ಆದರೆ ದೇವರು ತಂದೆ ಆಗಬಹುದು. ಅಪ್ಪ ಎಂಬ ಅದ್ಭುತ ಜೀವನ. ತಂದೆ ಉಸಿರು ಕೊಡುತ್ತಾರೆ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ. ನನ್ನ ಕವನದ ಶೀರ್ಷಿಕೆ ಪರಿಸರದ ಪ್ರೇಮ. ಇದೇ ನಮ್ಮ ಪರಿಸರ, ಸುಂದರವಾದ ಪರಿಸರ. ಇದೇ ನಮ್ಮ ಪರಿಸರ, ಸುಂದರವಾದ ಪರಿಸರ. ನೆರಳು ಕೊಡುವ ಪರಿಸರ, ಮರಗಳಿರುವ ಪರಿಸರ. ನೆರಳು ಕೊಡುವ ಪರಿಸರ, ಮರಗಳಿರುವ ಪರಿಸರ. ಶುದ್ಧ ಗಾಳಿ ನೀಡುವ ಪರಿಸರ, ಪ್ರಾಣಿ ಪಕ್ಷಿ ಜೀವಿಸುವ ಪರಿಸರ. ಶುದ್ಧ ಗಾಳಿ ನೀಡುವ ಪರಿಸರ, ಪ್ರಾಣಿ ಪಕ್ಷಿ ಜೀವಿಸುವ ಪರಿಸರ. ನನ್ನ ನೆಚ್ಚಿನ ಪರಿಸರ ಹಚ್ಚ ಹಸಿರ ಪರಿಸರ. ನನ್ನ ನೆಚ್ಚಿನ ಪರಿಸರ ಹಚ್ಚ ಹಸಿರ ಪರಿಸರ. ನಗುತಿಹರು. ದೇಶದ ಬಾವುಟ ಎತ್ತರೆತ್ತರ ಹಾರುತ್ತಿತ್ತು, ಮನೆಯ ಮೇಲಿತ್ತು, ಅಂಗಳದಲ್ಲಿತ್ತು. ಬಾವುಟ ತ್ರಿವರ್ಣದಿಂದ ಕೂಡಿದ್ರು, ಸ್ವಾತಂತ್ರ್ಯ ಸೇನಾನಿಗಳ ದೇಹದಿಂದ ಹೊರಬಂದ ಕೆಂಬಣ್ಣವನ್ನ ಪ್ರತಿ ಭಾರತೀಯನಿಗೂ ನೆನಪಿಸುತ್ತಿತ್ತು. ಪ್ರತಿ ಭಾರತೀಯನಿಗೂ ನೆನಪಿಸುತ್ತಿತ್ತು. ಸ್ವಾತಂತ್ರ್ಯಕ್ಕಾಗಿ ಅದೆಷ್ಟು ಬಲಿದಾನವಾಗಿತ್ತು. ಬಿರ್ಸಾ ಮುಂಡಾ ಅವರ ಮುಂದಾಲೋಚನೆ, ಖುದಿರಾಮ್ ಬೋಸ್ ಅವರ ರಕ್ತದ ಕುದಿತ, ಅಲ್ಲೂರಿ ಸೀತಾರಾಮರ ಸರ್ವ ತ್ಯಾಗ, ಸೂರ್ಯ ಸೇನ ಶಿಕ್ಷಕರ ಕ್ರಾಂತಿ ಇತ್ತು. ಅವಾದ್ ಬಿಹಾರಿ ಅವರ ದೇಹತ್ಯಾಗ, ತಾಂತ್ಯಾ ಟೋಪೆ ಅವರ ಹೋರಾಟದ ಕಿಡಿ, ಕುನವರ್ ಸಿಂಗ್ ಅವರಿಗೆ ಚಿತ್ರಹಿಂಸೆಯ ನೋವು, ಬಿಸ್ಮಿಲ್ಲಾ ಅವರ ಲೇಖನಿಯ ಹೋರಾಟದ ನಡುವೆ ಆಜಾದ್ ದೇಶಕ್ಕಾಗಿ ಅವರನ್ನೇ ಇಲ್ಲವಾಗಿಸಿದರು.
ಯಾವ ಚಿತ್ರಹಿಂಸೆಗೂ ಬಗ್ಗದೆ ಕುಗ್ಗದೆ ದೇಶವ ಉಸಿರಾಡಿಸಲು ಪಣ ತೊಟ್ಟರು. ಭಾರತ ಮಾತೆಯ ಮತ್ತೆ ಬದುಕಿಸಿದರು. ದೇಶದ ಗೌರವವನ್ನು ಮರಳಿಸಿದರು. ಈಗ ಸ್ಮಾರಕದಲ್ಲಿದ್ದು ನಗುತ್ತಿಹರು. ಶ್ರೀಕಲಾ ಮೇಡಮ್ ಹಾಗೂ ಬಾಲಕೃಷ್ಣ ಕಾರಂತರು ಬಹುಶಃ ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯ ಕವಿಗೋಷ್ಠಿಯಲ್ಲಿ ನಾವೇನು ಸಾಧನೆ ಮಾಡಿದ್ದೇವ, ಕವನ ವಾಚನ ಮಾಡಿದ ಅದಕ್ಕೆ ಮುಖ್ಯವಾದ ಕಾರಣ ಅವರಿಬ್ಬರು. ನಾವು ಇವತ್ತು ಬಂದಿದ್ದೇವೆ ಗೆಸ್ಟ್ ಆಗಿ, ನೆಂಟರಾಗಿ ಬಂದಿದ್ದೇವೆ, ಊಟ ಮಾಡ್ತೇವೆ, ಫಂಕ್ಷನ್ ಮಾಡಿ ಹೋಗ್ತೇವೆ. ಅದರ ಹಿಂದೆ ಸದಾ 1 ತಿಂಗಳ ಹಿಂದಿನಿಂದ ಆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಯಾರನ್ನ ಕರೆಯುವುದು, ಎಲ್ಲಿ ಮಾಡುವುದು, ಅದರ ಆಯೋಜನೆ ಉಂಟು. ಅದರ ಕಷ್ಟ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳ್ತೇನೆ. ಬೆಲ್ಲವನ್ನು ತಿಂದವರಿಗೆ ಮಾತ್ರ ಅದರ ರುಚಿಯನ್ನು ವಿವರಿಸಲಿಕ್ಕೆ ಸಾಧ್ಯ, ಎಲ್ಲರಿಗೆ ವಿವರಿಸಲಿಕ್ಕೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಅವರ ಕಷ್ಟ ನಮ್ಗೆ ಗೊತ್ತುಂಟು. ಹಾಗಾಗಿ ಅವರಿಗೆ ಮೊದಲ ಒಂದು ಕರತಾಡನವನ್ನು ನಾವು ಕೊಡ್ತಾ ಇದ್ದೇವೆ. ಎರಡನೇದಾಗಿ ಇನ್ನೊಬ್ಬರು ನಮಗೆ ಪಾದರ್ಸಿದಂಥ ವ್ಯಕ್ತಿತ್ವರು ನಾರಾಯಣ್ ಕುಂಬ್ರಾ ಅವರು. ಬಹುಶಃ ನಾನು 2 ವರ್ಷದಿಂದ ಅವರಿಗೆ ಪರಿಚಯ, ಆದರೆ ಅವರೆಷ್ಟು ಒಂದು ಸಾಮಾನ್ಯ ಕೆಲಸ ಮಾಡಿಕೊಂಡು ಸಾಹಿತ್ಯದಲ್ಲಿ ಕೋಟ್ಯಾಧೀಶ್ವರ, ದುಡ್ಡಿನಲ್ಲಿ ಅಲ್ಲ, ಶ್ರೀಮಂತ ವ್ಯಕ್ತಿ ಅಲ್ಲ, ಆದರೂ ಸಾಹಿತ್ಯದಲ್ಲಿ ಕೋಟ್ಯಾಧೀಶ್ವರ ಅಂತ ನಾವು ಅವರನ್ನು ಗುರುತಿಸ್ತೇವೆ. ಯಾಕಂದರೆ ಅಷ್ಟು ತುಂಬ ಕಷ್ಟವನ್ನು ಪಟ್ಟು, ಇದರ ಶ್ರಮ ನಮ್ಗೆ ಗೊತ್ತುಂಟು. ಒಬ್ಬ ಶಿಕ್ಷಕನ ನೆಲೆಯಲ್ಲಿ ಎಷ್ಟು ಕಷ್ಟ ಉಂಟು ಒಂದು ಕಾರ್ಯಕ್ರಮ ಮಾಡೋದು, ಅದರ ಹಿನ್ನೆಲೆ ಅಂತೂ ನಮ್ಗೆ ಗೊತ್ತುಂಟು. ತುಂಬ ಕಷ್ಟಪಟ್ಟು ಸಹಕಾರ ಮಾಡಿದಂಥ ನಾರಾಯಣ್ ಕುಮಾರ್ ಮತ್ತು ಅವರ ಚಿಗುರೆಳೆ ಬಳಗದ ಎಲ್ಲ ಸದಸ್ಯರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಮೂರನೇದಾಗಿ ಈ ಊರಿನವರಿಗೆ ಸಂಜೆ 6 ಗಂಟೆ ಹತ್ತಿರ ಆಯಿತು, 2 ಗಂಟೆಗೆ ಅಂದಾಜು ಬಂದಿದ್ದೀರಿ, ಕೆಲವರು 12 ಗಂಟೆಗೆ ಬಂದಿರ್ಬೋದು ಪೂಜೆಗೆ ಅಂತ. ಬಂದವರು ಇಷ್ಟವರೆಗೆ ನಿಂತು ಸದಾ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಿದ್ದೀರಿ. ಈ ಊರಿನ ಆತಿಥ್ಯ ಮತ್ತು ಈ ಕವಿವರಿಯರಿಗೆ ಕೊಟ್ಟಂಥ ನೀವು ಗೌರವ, ನಿಮಗೆ ಮೊದಲಾಗಿ ಈ ಊರಿನವರಿಗೆ ನಮ್ಮೆಲ್ಲರ ವೇದಿಕೆಯಲ್ಲಿರುವ ಎಲ್ಲ ಕವಿವರಿಯರಿದ್ದಾರೆ, ಜೊತೆಗೆ ನಮ್ಮ ಅತಿಥಿಯವರಿದ್ದಾರೆ, ಅವರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇವೆ. ನಿಮ್ಮಂಥ ಊರಿನವರು ಪ್ರೋತ್ಸಾಹಕರಿದ್ದರೆ ಎಂಥ ಸಾಧನೆ ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಿಮಗೆ ಒಂದು ಅಭಿನಂದನೆಯನ್ನು ಕವಿಗೋಷ್ಠಿಯ ಪರವಾಗಿ ಸಲ್ಲಿಸ್ತಿದ್ದೇನೆ. 4ನೇದಾಗಿ ನಾವು ಕೊಡಬೇಕಾದ್ದು ಶಾಲಾ ಶಿಕ್ಷಕ ವೃಂದದವರಿಗೆ ಮತ್ತು ಇಲ್ಲಿ ಬಂದ ಕವಿವರಿಯರಿಗೆ. ನಾವು ಹಿರಿಯ ಕವಿವರಿಯರಿಗೆ ಮಾಮೂಲು, ಯಾಕಂದ್ರೆ ಅವರು ತುಂಬ ಸಾಧನೆ ಹೋಗ್ತೀರಿ, ವೈಯಕ್ತಿಕವಾಗಿ ಅವರು ಸಾಧನೆ ಆಗ್ತಾರೆ. ಅದೇ ಚಿಕ್ಕ 3ನೇ ಕ್ಲಾಸಿಂದ ಪ್ರಾರಂಭಿಸ್ತಾರೆ ಇಲ್ಲಿ ಬಂದು ಕವನ ವಾಚನ ಮಾಡಲಿಕ್ಕೆ. ಅಲ್ಲಿಂದ PUC ವರೆಗೆ ಬಂದಿದ್ದಾರೆ. ಅವರನ್ನು ತಯಾರು ಮಾಡಿಕೊಂಡು ಅವರಿಂದ ಓಡಾಟ ಮಾಡಿಕೊಂಡು ಅವರಿಗೆ ಅವರು ಬರೆದಂಥ ಪದ್ಯ ಏನಿರ್ಬೋದು ಸ್ವಲ್ಪ ತಿದ್ದುಪಡಿಯನ್ನು ಮಾಡಿಕೊಂಡು ಕಷ್ಟಪಟ್ಟು ತಯಾರು ಮಾಡಿ ಇಷ್ಟು ಹೊತ್ತವರೆಗೆ ಅವರ ಜೊತೆಗೆ ಇದ್ದು ಅವರನ್ನು ಈ ಕವಿಗೋಷ್ಠಿಗೆ ಕಳಿಸದೆ ಅವರ ಜೊತೆಗೆ ನಾವಿದ್ದೇವೆ ಅಂತ ಅವರಿಗೆ ಧೈರ್ಯವನ್ನು ಕೊಟ್ಟಂಥ ಎಲ್ಲ ಶಿಕ್ಷಕರೊಂದು 4 ಶಾಲೆಯವರು ಮುಖ್ಯವಾಗಿದ್ದಾರೆ. ಪಡಿಬಾಗಿಲು, ದೇಲಂತಬೆಟ್ಟು, ಹಾಗೆ ಕಲ್ಲಂಗಲ ಕೆಂಪು ಮತ್ತು ಅಳಿಕೆ ಶಾಲೆಯವರು. ನಿಮಗೆ ನಮ್ಮ ಕವಿಗೋಷ್ಠಿಯ ಪರವಾಗಿ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸಿದೆ. ನಿಮ್ಮಂಥ ಶಿಕ್ಷಕರಿದ್ದರೆ ಇಂಥ ಕುವೆಂಪು, ದ ರಾ ಬೇಂದ್ರೆ ಹೇಗೆ ಹುಟ್ಟಿದರು ಹಾಗೆ ನಮ್ಮ ಈ ವೇದಿಕೆಯಲ್ಲಿ ಇವತ್ತು 44 ಜನ ಪದ್ಯವನ್ನು ವಾಚನ ಮಾಡಿದ್ದಾರೆ. 44 ಜನ, ಒಂದು ದಾಖಲೆ ಸರಿ. ಅದರಲ್ಲಿ ಅಮ್ಮನ ಬಗ್ಗೆ 10 ಜನ ಅಮ್ಮನ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿತ್ತು. ನಾನು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಅವರ ವಯಸ್ಸು, ಅವರ ಪರಿಸರ ಅದನ್ನು ಆಧಾರಿಕೊಟ್ಟು ಕವನವನ್ನು ಬರೀತಾರೆ. ಕವನದಲ್ಲಿ ನಾವು ಒತ್ತಡ ಮಾಡುವಾಗಿಲ್ಲ, ಯಾಕಂದರೆ ಅದು ಸ್ವಂತಿಕೆ, ಅದು ಅವರದೇ ಸ್ವಂತದಲ್ಲಿ ಬರುವಂಥದ್ದು. ಅವರ ಆಲೋಚನೆ ನಮ್ಮ ಆಲೋಚನೆ ಬೇರೆ ಇರ್ತಾರೆ. ಆ ನೆಲೆಯಲ್ಲಿ ಅವರವರ ಪರಿಸರ ಮತ್ತು ಆಲೋಚನೆ ನೋಡಿಕೊಂಡು ಚಂದ ಮಾಡಿ ಬರೆದಿದ್ದಾರೆ. ಅಮ್ಮನ ಬಗ್ಗೆ ಕವನ ಬರೆದಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎರಡನೇದಾಗಿ ಅಪ್ಪನ ಬಗ್ಗೆ. ಅಮ್ಮನಿಗಿಂತ ಸ್ವಲ್ಪ ಓಟು ಕಡಿಮೆ, ಅಪ್ಪನಿಗೆ 8, ಅಮ್ಮನಿಗೆ 10 ಬಂದರೆ ಅಪ್ಪನಿಗೆ 8 ಓಟು ಬಂದಿದೆ. 8 ಜನ ಅಪ್ಪನ ಬಗ್ಗೆ ಬರ್ತಿದ್ದಾರೆ, ಅದು ಖುಷಿ. ಯಾಕಂದರೆ ಅಮ್ಮನನ್ನು ಮೀರಿ ಅಪ್ಪನ ಬಗ್ಗೆ ಬರ್ತಾರೆ, ಅದು ಕೂಡ ಖುಷಿಯ ವಿಚಾರ. ಇನ್ನು ನನ್ನ ದೇಶ ಅತ್ಯಂತ ಹೆಚ್ಚು ಓಟು ಕೊಟ್ಟದ್ದು ಭಾರತ ದೇಶ. 15 ಮಂದಿ ರಾಷ್ಟ್ರಪ್ರೇಮ, ದೇಶಭಕ್ತಿ ಇದರ ನೆಲೆಯಲ್ಲಿ ಇಟ್ಕೊಂಡು 15 ಜನ ದೇಶದ ಬಗ್ಗೆ ಕವನನ ಬರೆದಿದ್ದಾರೆ. ಇನ್ನು ಪರಿಸರದ ಬಗ್ಗೆ 8 ಜನ ಹಿರಿಯರು ಕೂಡ ಪ್ರಕೃತಿಯನ್ನು ಉಳಿಸಬೇಕೆಂಬ ನೆಲೆಯಲ್ಲಿ ತುಂಬ ಚೆನ್ನಾಗಿ ಕವನ ವಾಚನ ಮಾಡಿದ 8 ಜನ. ಇನ್ನು ಭಾವನೆಯ ಬಗ್ಗೆ ಒಬ್ಬರು, ಸ್ನೇಹದ ಬಗ್ಗೆ ಒಬ್ಬರು, ಇನ್ನು ನಾವು ಆಚರಿಸುವ ಹಬ್ಬದ ಅದರ ಆಡಂಬರ ಮತ್ತು ಅದರ ಬಗ್ಗೆ ವ್ಯತ್ಯಾಸದ ಬಗ್ಗೆ ಒಬ್ಬರು ಬರ್ತಾರೆ. ಈಗ ಒಟ್ಟಿಗೆ 44 ಜನ ಕವಿಗೋಷ್ಠಿಯಲ್ಲಿ ಭಾಗವಹಿಸಿಕೊಂಡು ತನ್ನ ಕವನದ ಮೂಲಕ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಿದರೆ ನಿಮಗೆಲ್ಲರಿಗೂ ನಿಮ್ಮಲ್ಲೆಲ್ಲರೂ ಪ್ರತಿಭೆ ಇದೆ. ಯಾಕಂದ್ರೆ ನಿಮ್ಮಲ್ಲಿ ಪ್ರತಿಭೆ ಇದೆ, ಅವಕಾಶನ ನಮ್ಮ 2 ಸಂಘಟನೆ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನದಲ್ಲೂ ಏನೆಲ್ಲ ಪ್ರತಿಭೆ ಇದೆ ಅದಕ್ಕೆ ಅವಕಾಶ ಸಿಕ್ಕಿದಾಗೆಲ್ಲ ಹೋಗಿ ನಾಚಿಕೆ ಪಡಬೇಡಿ. ಯಾಕಂದರೆ ಪ್ರದರ್ಶನಕ್ಕಿಲ್ಲದ ಪ್ರತಿಭೆ ಕೂಡ ವ್ಯರ್ಥ ಆಗ್ತಾರೆ. ನಿಮ್ಮಲ್ಲಿ ಎಷ್ಟೋ ಪ್ರತಿಭೆ ಇರಲಿ, ಅದು 4 ಜನಕ್ಕೆ ಸ್ಫೂರ್ತಿ ಕೊಡಬೇಕು. ನಾನು 2002ರಲ್ಲಿ ವೃತ್ತಿಗೆ ಸೇರಿದಾಗ ನಮಗೆ ಟ್ರೈನಿಂಗ್ ಇತ್ತು, ಒಂದು 15 ದಿವಸದ ಇಂಡಕ್ಷನ್ ಅಂತೇಳಿ. ಆಗ ಯಾರು ಮಾಲತಿ ಮೇಡಮ್ ಅವತ್ತು ಅಷ್ಟು ನಮಗೆ ಸ್ಫೂರ್ತಿ ಕೊಡದಿದ್ರೆ, ಅವ್ರು ತುಂಬ ಚಂದ ಡ್ಯಾನ್ಸ್ ಮಾಡ್ತಿದ್ರು, ಅಭಿನಯ ಗೀತ ಮಾಡ್ತಿದ್ರು, ಪದ್ಯ ಆಡ್ತಿದ್ರು, ಸ್ಪೀಚ್ ಕೊಡ್ದು, ಎಲ್ಲ ಕತೆ ಎಲ್ಲ ಅಷ್ಟು ಸ್ಫೂರ್ತಿಯಾಗಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ಆಗ ನಮಗೆ ಅನಿಸ್ತಿತ್ತು ನಾವು ಕೂಡ ಇವರಾಗಿ ಆಗಬೇಕು. ಆಗ ನಾವು ಸೇರಿದಷ್ಟೇ ಕೆಲಸಕ್ಕೆ, ಆಗ ನಮಗೊಂದು ಸ್ಫೂರ್ತಿ ಸಿಕ್ಕಿದಾಗ ನಮಗೆ ಗೊತ್ತಾಯಿತು ಅವರಲ್ಲಿ ಪ್ರತಿಭೆ ಇತ್ತು, ಅದನ್ನು ಪ್ರದರ್ಶನ ಮಾಡಿದ್ರು. ನಮಗೆ ಇಷ್ಟು ಮಂದಿ ನಮ್ಮಂಥ ತುಂಬ ಶಿಕ್ಷಕರು ಇನ್ಸ್ಪಿರೇಷನ್ ಆಗಿದ್ದಾರೆ. ಅವತ್ತು ಟ್ರೈನಿಂಗಲ್ಲಿ ಸುಮ್ಮನೆ ಇದ್ದು ಖಾಲಿ ಪಾಠದಾಗೆ ಮಾಡ್ತಾ ಹೋದರೆ ನಮಗೆಲ್ಲ ಸ್ಫೂರ್ತಿ ಸಿಗ್ತಿರಲಿಲ್ಲ. ಹಾಗೆ ನಿಮ್ಮಲ್ಲೆಲ್ಲರೂ ಪ್ರತಿಭೆ ಇದೆ,
ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು. ನೀವು 3ನೇ ಕ್ಲಾಸ್ ಪದ್ಯ ಆಡಿದೆ ಅಂದರೆ ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು. ಅಂಥ ಸ್ಫೂರ್ತಿಯ ವಾತಾವರಣ ನೀವೆಲ್ಲರೂ ನಿಮ್ಮ ಶಾಲೆಯಲ್ಲಿ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಸಂಘ ಸಂಸ್ಥೆಯಲ್ಲಿ ಬೆಳೆಸಬೇಕೆಂಬ ದೃಷ್ಟಿಯಿಂದ ನೀವೆಲ್ಲರೂ ಮುಂದಿನ ದಿನದಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಕೊಡಿ ಎಂಬ ಆರೈಕೆಯೊಂದಿಗೆ ಈ ಕ್ಷೇತ್ರದಲ್ಲಿ ನಡೆದಂಥ ಕವಿಗೋಷ್ಠಿ ಅತ್ಯಂತ ಚೆನ್ನಾಗಿ ನಡೆದಿದೆ. ಊಟ ಉಪಚಾರದ ವ್ಯವಸ್ಥೆ, ಆತಿಥ್ಯ ಇರಬಹುದು, ಎಲ್ಲ ವ್ಯವಸ್ಥೆ ನಮ್ಮ ಬಾಲಕೃಷ್ಣನೇ ಇದ್ದರೆ ಯಾವುದೇ ವ್ಯವಸ್ಥೆಗೆ ತೊಂದರೆ ಇಲ್ಲ. ಹಾಗಾಗಿ ನಾವು ನಿಶ್ಚಿಂತೆಯಲ್ಲಿದ್ದೆವು. ನಿನ್ನೆ ಕೂಡ ಫೋನ್ ಮಾಡಿದಾಗ ನಮಗೆ ಧೈರ್ಯ ಇತ್ತು, ಬಾಲಕೃಷ್ಣನೇ ಇದ್ದರೆ ಸಮಸ್ಯೆ ಅದು ಎಲ್ಲರೂ ಮಾಡ್ತಾರೆ, ನಾವು ಬೇಕಾಗಿಲ್ಲ ಅಂತೇಳಿ. ಶ್ರೀಕಲಾ ಮೇಡಮ್ಗೆ ಫೋನ್ ಮಾಡಿದೆವು, ಬೇಡ ಸರ್ ಇದ್ದಾರೆ, ಅವರಿದ್ದರೆ ತೊಂದರೆ ಇಲ್ಲ ಅಂತೇಳಿ, ಬ್ಯಾನರ್ ಒಂದು ಕಟ್ಟಲಿಕ್ಕೆ ಮಾತ್ರ ಬಾಕಿ ಉಂಟು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬೇಗ ಬರಲಿಲ್ಲ, ಇಲ್ಲದೆ ಕೆಲವೊಮ್ಮೆ ನಾವು ಕೂಡ ಕಾರ್ಯದರ್ಶಿನಲ್ಲಿ ಬೇಗ ಹೋಗ್ಬೇಕಾಗ್ತದೆ. ಏನೇ ಇರಲಿ, ಈ ಒಂದು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ಕೊನೆಯದಾಗಿ ಒಂದು ಮಾತು, ಬಾಲ ಕವಿ 3ನೇ ಕ್ಲಾಸಿಂದ PUCವರೆಗಿದ್ದೀರಿ. ಹಿರಿಯರು ಮುಖ್ಯವಾಗಿ ನಮ್ಮಲ್ಲಿ ಮಲ್ಲಿಕರೈ ಗುಂಡಡ್ಕ ಬರಿದಾದ ಭಾವದ ಮೂಲಕ ತುಂಬ ಚೆನ್ನಾಗಿ ತನ್ನ ಭಾವನೆಯನ್ನು, ದೇವರ ಚಿತ್ತ ಅಥವಾ ಮಹಿಳೆಯರು ಪಡೆದಿರೋ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಶೈಲಜಾ ಕೇಕನಾಜ್ ಅವರು ಹೋದ್ರು, ತುಂಬ ಚೆನ್ನಾಗಿ ಭಾಮಿನಿ ಸರ್ಪದಲ್ಲಿ ತುಂಬ ಚೆನ್ನಾಗಿ ಒಂದು ಪದ್ಯವನ್ನು ದೇಶಭಕ್ತಿಯನ್ನು ಮಾಡಿದ್ರು. ಸಂಜೀವನ್ನು ಕೂಡ ಭಾರತದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು. ಇನ್ನು ರಶ್ಮಿತಾ ಮೇಡಮ್ ಅವರು ತೋರ್ಪಡಿಕೆ ವಿಶೇಷ ಬಾಕಿ ಇದ್ದಕ್ಕಿಂತ ವಿಚಿತ್ರವಾದ ಅಂದರೆ ಬೇರೆ ಶೈಲಿಯ ಭಾವನೆಯನ್ನು ವ್ಯಕ್ತಪಡಿಸಿಕೊಂಡು ಹಬ್ಬದ ಆಡಂಬರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಮತಾ DK ಅವರು ಕೂಡ ಭಾರತ ದೇಶದ ಬಗ್ಗೆ ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಗಿರೀಶ್ ಸರ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಟ್ಟಾರೆ ಹಿರಿಯರ ಪದ್ಯದ ಜೊತೆಗೆ ಕಿರಿಯರು ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಒಂದು ಮಾತನ್ನು ಕೊಡ್ತೇನೆ, ನನ್ನ ವೈಯಕ್ತಿಕವಾಗಿ ಅವಮಾನ, ಅಪಮಾನ, ಸನ್ಮಾನ, ಇದೊಂದು ದಯವಿಟ್ಟು ಎಲ್ಲ ವಿದ್ಯಾರ್ಥಿಯೊಂದವರು ಗಮನದಲ್ಲಿ ಇಟ್ಟುಕೊಳ್ಳಿ. ಮೊದಲಿಗೆ ನಿಮಗೆ ಆಗೋದು, ನೀವು ಪದ್ಯ ಬರೀತೀರಿ, ಸಾಹಿತ್ಯಕ್ಕೆ ಹೋಗ್ತಾರಾಗ ನಿಮಗೆ ಮೊದಲಾಗೋದು ಅವಮಾನ. ಅದು ನಿಮ್ಮ ನೆರೆಕರೆ ಜೋಸ್ತಿ ಇರ್ಬೋದು, ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ದೊಡ್ಡವರು ಇರ್ಬೋದು, ಯಾರಿರ್ಬೋದು, ನೀನೇ ಆಗೋ ಪದ್ಯ ಬರೀಲಿಕ್ಕೆ, ನಿನ್ನಿಂದ ಆಗ್ತದ, ನೀನು ಮಾಡಲಿಕ್ಕಿಲ್ಲ, ಸುಮ್ಮನೆ ಕೂತ್ಕೋ, ಹಾಗೆ ಹೀಗೆ ಅವಮಾನ ಮಾಡ್ತಾರೆ. ಆಮೇಲೆ ಅಪಮಾನ ಮಾಡ್ತಾರೆ, ನಿಮ್ಮ ಡೌಟ್ ಅವಮಾನ ಅಪಮಾನ ಮಾಡ್ತಾರೆ. ಆಮೇಲೆ ನಿಮ್ಮನ್ನು ಅವಮಾನ ಮಾಡ್ತಾರೆ, ಅನುಮಾನ ಮಾಡ್ತಾರೆ, ಡೌಟ್ ಮಾಡ್ತಾರೆ, ನಿಮ್ಮೆಲ್ಲ ಡೌಟ್ ಇರ್ತದೆ. ನೀವು ಈ ಎರಡನ್ನ ಮೀರಿದರೆ ಮಾತ್ರ ಸನ್ಮಾನ ನಿಮಗೆ ಸಾಧ್ಯ. ನಿಮಗೆ ಈಗ ವೇದಿಕೆಯಲ್ಲಿ ಬಂದು ಸನ್ಮಾನ ಮಾಡಲಿಕ್ಕೆ ಯಾವಾಗ ಸಾಧ್ಯ ಅಂದರೆ, ನಿಮಗೆ ಅಪಮಾನ ಆದಾಗ ನೀವು ಅದನ್ನು ಮೀರಿ ನಡೀಬೇಕು, ಅವಮಾನ ಆದಾಗ ಅನುಮಾನ, ನಿಮ್ಮ ಮೇಲೆ ಅನುಮಾನ ಬಂದು ನೀವು ಅದನ್ನು ಮೀರಿ ನಡೀಬೇಕು. ಆ ಎರಡನ್ನ ಮೀರಿದರೆ ಮಾತ್ರ ನಿಮಗೆ ಸನ್ಮಾನ ಆಗಲಿ ಸಾಧ್ಯ ಇತ್ತು. ಅಂತಹ ಸನ್ಮಾನ ನಿಮಗೆಲ್ಲರಿಗೂ ಆಗಲಿ. ಆ ದೇವರು ನಿಮಗೆ ಅಂಥ ಆಯುರಾರೋಗ್ಯ, ಸುಖ, ಸಂಪತ್ತನ್ನು ಎಲ್ಲವನ್ನು ಕರುಣಿಸಿ ಮುಂದಿನ ದಿನದಲ್ಲಿ ಈ ಎರಡು ಚಿಗುರೆಲೆ ಸಾಹಿತ್ಯ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ನಡೆದ ಘಟನೆಯಿಂದ ಅಥವಾ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಬಾಲಕವಿ ಯಾರಿದ್ದಾರೆ ಅವರೆಲ್ಲ ಮುಂದೊಂದು ದೊಡ್ಡ ಹೆಸರಿನ ಕವಿಯಾಗಿ ನಮಗೂ ಈ ಊರಿಗೂ ಹೆಸರನ್ನ, ಕೀರ್ತಿಯನ್ನು ತರಲಿ ಎಂಬ ಆರೈಕೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಾಂಬೆ.